ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು M1 ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಒಂದು ಅಂಶವಾಗಿರುವಂತಹ ಒಂದು ಪಾಠವನ್ನು ನೋಡ್ತಿದ್ವಿ ಇವತ್ತು. ಓಕೆ, ಯಾವ ಅಂಶವನ್ನು ನೋಡ್ತಿದ್ವಿ ಹಾಗಿದ್ದರೆ, ಬೈಬಲ್ ವಿದ್ಯಾರ್ಥಿಗಳು ವಾಕ್ಯ ಹೇಳುವ ಮುಂಚೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು. ಈ ಪಾಠ ನಿಮಗೆ ಬೇಕಾ? ಇಷ್ಟಕ್ಕೂ ನಾವೆಲ್ಲ ವಿದ್ಯಾರ್ಥಿಗಳೇ ಅಲ್ವಾ? ನಾವೆಲ್ಲರೂ ವಿದ್ಯಾರ್ಥಿಗಳೇ ಅಲ್ವಾ ಸತ್ಯವೇದದ ಮುಂದೆ? ಅಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಸಹ ಬೈಬಲ್ ಮುಂದೆ ವಿದ್ಯಾರ್ಥಿಗಳೇ, ಅದು ಬೇರೆ ವಿಚಾರ. ಆದರೆ ಈ ಸಂದೇಶದ ಮಟ್ಟಕ್ಕೆ ಯಾರನ್ನ ವಿದ್ಯಾರ್ಥಿಗಳು ಅಂತ ನಾವು ಕನ್ಸಿಡರ್ ಮಾಡ್ತಿದ್ದೀವಿ, ಯಾರಿಗೆ ಟಾರ್ಗೆಟ್ ಗ್ರೂಪ್ ಆಗಿ ಫೋಕಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹಿರಿಯರನ್ನಲ್ಲ. ಉದಾಹರಣೆಗೆ ಒಬ್ಬರು ಸೇವಕರಿದ್ದಾರೆ, ಆ ಸೇವಕರಿಗೆ ಸುಮಾರು ಒಂದು 40-45 ವಯಸ್ಸಿಗಿಂತ ಜಾಸ್ತಿ ಆಗಿದೆ. ಇದು ಅವರಿಗೋಸ್ಕರ ಅಲ್ಲ. ಅಷ್ಟೊಂದು ಅನುಭವ ಆಗದೇ ಇರುವಂಥವರು, ವಯಸ್ಸಿನಲ್ಲಿಯೂ ಸಹ ಚಿಕ್ಕವರಾಗಿರುವಂಥವರಿಗೆ, ಅಂದರೆ ನಮ್ಮೆಲ್ಲರಿಗೂ ಸಹ. ನಮ್ಗೆ ಅರ್ಥ ಆಯಿತಾ ನಾವು ಏನನ್ನು ಆಲೋಚನೆ ಮಾಡ್ತಿದ್ವಿ ಅಂತ ಹೇಳಿ? ಈಗಾಗಲೇ 40-45 ಇಯರ್ಸ್ ಆಗಿ ಸೇವೆಗೆ ಬಂದು ಸುಮಾರು 15-20 ವರ್ಷ ಅನುಭವ ಆಗಿರುತ್ತೆ ಕೆಲವರಿಗೆ, ಹೌದಲ್ವ? ಈಗ ರಾಮೋಣ್ಣನವರು, ಇಮಾನುವೇಲ್ ಅಂಕಲ್ ಆಗಿರ್ಬೋದು, ಇವರೆಲ್ಲರೂ ಸಹ ಅನುಭವಸ್ಥರು ನಮ್ಮ ಮಧ್ಯ ಇದ್ದಾರೆ. ಅವರನ್ನು ಉದ್ದೇಶಿಸಿ ಅಲ್ಲದೆ ಈ ಪ್ರಸಂಗ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಪ್ರಸಂಗ ಅವರನ್ನು ಉದ್ದೇಶಿಸಿ ಅಲ್ಲದೆ ವಿದ್ಯಾರ್ಥಿಗಳು, ಸ್ಪೆಸಿಫಿಕ್ಕಾಗಿ ವಯಸ್ಸು ಕಡಿಮೆ ಆಗಿರುವಂಥವರು, 40ಕ್ಕಿಂತ ಒಳಗಡೆ ಇರುವಂಥವರು ಬಹುಶಃ ಸುಮಾರು. ಅದನ್ನು ಹೊರತುಪಡಿಸಿ ಇನ್ನೂ ಸಹ ನಾವು ಸೇವೆಯನ್ನು ಇವಾಗ ಪ್ರಾರಂಭಿಸ್ತಾ ಇನ್ನೂ ಅವಾಗ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡ್ತಿರುವಂಥವರು, ಅಷ್ಟಾಗಿ ಅನುಭವ ಇಲ್ಲದೆ ಇರುವಂಥವರಾಗಿರುವಂತಹ ನಮಗೆ ಈ ಅಂಶ. ಓಕೆ, ಏನೇನು ಅರ್ಥ ಆಗಬೇಕು ಇಷ್ಟಕ್ಕೂ? ನಮ್ಮ ಅಂಶದ ಹೆಸರೇನು? ಬೈಬಲ್ ವಿದ್ಯಾರ್ಥಿಗಳು ವಾಕ್ಯ ಹೇಳುವುದಕ್ಕಿಂತ ಮುಂಚೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು. ಹೇಗೂ ಇನ್ನು ಮುಂದೆ ನೀವು ವಾಕ್ಯ ಹೇಳ್ತಿರ್ತೀರಲ್ವ ಫ್ರೀಕ್ವೆಂಟಾಗಿ. ಪರೀಕ್ಷೆ ಬರೀತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಫ್ರೀಕ್ವೆಂಟಾಗಿ ಹೇಳ್ತಿರ್ತೀರ. ನೀವು ಮಾಸ್ಟರ್ಸಿಗೆ ಬಂದಿದ್ದೀರಾ ಅಂತ ಹೇಳಿ ನಂಬ್ತಿದ್ದೀವಿ ನಾವೆಲ್ಲರೂ, ಹೌದಲ್ವ? ನಿಮ್ಮ ಊರುಗಳಲ್ಲಿ ಹೇಳ್ತೀರಾ, ಅಥವಾ ಇನ್ನೊಂದು ಕಡೆ ಚಿಕ್ಕದಾಗಿ ಒಂದು ಅವಕಾಶ ಸಿಕ್ಕದಾಗ ಹೇಳ್ತೀರಾ, ಅಥವಾ ಒಂದು ಈವೆಂಟಲ್ಲಿ ಹೇಳ್ತೀರಾ, ಒಂದು ಪ್ರಾರ್ಥನೆ ಕೂಟ ಇಟ್ಟು ವಾರನೂ ನೀವೇ ಪ್ರಸಂಗ ಮಾಡುವಂತಹ ಅವಶ್ಯಕತೆ ಇರುತ್ತೆ ನಿಮ್ಮ ಊರುಗಳಲ್ಲಿ, ಹೌದಲ್ವ? ಓಕೆ, ಹಾಗಿದ್ದರೆ ನಾವು ಹೇಗೆ ವಾಕ್ಯ ಹೇಳಬೇಕು ಆ ಸಂದರ್ಭದಲ್ಲಿ? ಪ್ರಾರಂಭದ ಹಂತದಲ್ಲಿರುವಂತಹ ನಾವು ಹೇಗೆ ವಾಕ್ಯ ಹೇಳಬೇಕು? ವಾಕ್ಯ ಹೇಳುವುದಕ್ಕಿಂತ ಮುಂಚೆ ಯಾವ್ಯಾವ ವಿಷಯಗಳು ನಮ್ಮ ನೆನಪಲ್ಲಿರಬೇಕು? ಹೇಗೂ ಗುಡ್ ಫ್ರೈಡೇ ಸಂದರ್ಭವಾಗಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಲ್ವಾ? ಪರೀಕ್ಷೆ ಬರೀತಿರುವಂತಹ ಪ್ರತಿಯೊಬ್ಬೊಬ್ಬರು ಬೋಧಿಸುವಂತಹ ಒಂದು 20 ನಿಮಿಷ ವಾಕ್ಯ ಹೇಳುವಂತಹ ಅವಕಾಶ ಇದೆಯಾ? ಓಕೆ, ಆ ಭಾಗ್ಯ ನಮಗೇನು ಸಿಕ್ಕಿದೆ, ಆ ಭಾಗ್ಯವನ್ನು ಇನ್ನೂ ಎಫಿಷಿಯೆಂಟಾಗಿ ಹೇಗೆ ಯೂಸ್ ಮಾಡ್ಕೋಬಹುದು, ಅದಕ್ಕೆ ಆ ಅವಕಾಶ ಏನು ಸಿಕ್ಕಿದೆ, ಅದಕ್ಕಿಂತ ಮುಂಚೆನೇ ಈ ಪಾಠವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಏನೇನು ಫಾಲೋ ಮಾಡ್ಬೋದು ನೋಡೋಣ. ಈ ಪಾಠ ಆಲೋಚನೆ ಮಾಡಿ ನೋಡಿದ ನಂತರ ನಿಮ್ಮ ಪ್ರಸಂಗಗಳನ್ನು ಗುಡ್ ಫ್ರೈಡೇ ಮತ್ತು ನೆಕ್ಸ್ಟ್ ದಿನ ಕೇಳಿದ ನಂತರ ಗೊತ್ತಾಗುತ್ತೆ, ಓಕೆ ಇದೆಲ್ಲ ಫಾಲೋ ಮಾಡ್ತಿದ್ದೀವಾ ನಾವು, ಸತ್ಯವೇದ ನಮ್ಗೆ ಏನೇನು ಹೇಳ್ಕೊಡ್ತೋ ಅದೆಲ್ಲ ಫಾಲೋ ಆಗ್ತಿದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆ, ಶುರು ಮಾಡೋಣ ಅಂಶವನ್ನು. ಪ್ರಪ್ರಥಮವಾಗಿ ಫಸ್ಟ್ ಪಾಯಿಂಟ್, 10 ಪಾಯಿಂಟನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ, 10 ಪಾಯಿಂಟ್ಸನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಪ್ರಸಂಗಿಸುವುದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಾಗಿರುವಂತಹ ನಾವು ನೆನಪಲ್ಲಿಟ್ಕೋಬೇಕಾಗಿರುವಂಥ 10 ಮುಖ್ಯ ಪಾಯಿಂಟ್ಗಳನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಫಸ್ಟ್ ಪಾಯಿಂಟ್, ಸದಾ ಸಿದ್ಧವಾಗಿರಿ. ಬರ್ಕೊಳ್ಳಿ, ಫಸ್ಟ್ ಪಾಯಿಂಟ್ ಅಂತ ಹೇಳಿ ಹೆಡ್ಡಿಂಗನ್ನು ಹಾಕ್ಕೊಂಡು, ಸದಾ ಸಿದ್ಧವಾಗಿರಿ, ಆಲ್ವೇಸ್ ಬಿ ಪ್ರಿಪೇರ್ಡ್. ಅದು ಫಸ್ಟ್ ಪಾಯಿಂಟ್. ಓಕೆ, ವಾಕ್ಯ ಹೇಳುವುದಕ್ಕಿಂತ ಮುಂಚೆ ಏನು ಮಾಡಿರಬೇಕು? ಈ ಪಾಯಿಂಟ್ನ ಪ್ರಕಾರ ಪ್ರಿಪೇರ್ ಆಗಿರಬೇಕು, ಸಿದ್ಧವಾಗಿರಬೇಕು. ಫಸ್ಟ್ ಕ್ರೈಟೀರಿಯಾ ಅಲ್ವಾ ಇದು? ಈ ಸಿದ್ಧತೆಯಲ್ಲಿ ಏನೇನು ಬರುತ್ತೆ? ಹೆಂಗೆ ಸಿದ್ಧವಾಗ್ತೀರಾ ನೀವು ಹೇಳಿ? ನಿಮಗೊಂದು ಅಂಶ ಕೊಟ್ಟು, ನಿಮಗೆ ಅಣ್ಣ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಹಾಫ್ ಆನ್ ಅವರ್ ಮಾತಾಡಲಿಕ್ಕೆ. ಹೆಂಗೆ ಸಿದ್ಧ ಆಗ್ತೀರಾ? ಓಕೆ, 1 ಪಾಯಿಂಟ್ ಅಣ್ಣ ಹೇಳಿದ್ರು, ವೆರಿ ಗುಡ್. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿರುವಂತಹ ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು, ಪರಿಶೋಧಿಸಬೇಕು. ಅದಕ್ಕಿಂತ ಇನ್ನೂ ಮುಖ್ಯವಾಗಿರುವಂಥ ಇನ್ನೊಂದು ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅಂಶ ಕೊಟ್ಟ ಮೇಲೆ ಪ್ರಾರ್ಥನೆ ಮಾಡಬೇಕು, ಹೌದಾ? ಪ್ರಾರ್ಥನೆ ಮಾಡಬೇಕಾ? ಫಸ್ಟು ಈ ಅವಕಾಶ ಕೊಟ್ಟಿರುವಂತಹದ್ದು ದೇವರು, ನಿಜನಾ? ಈ ಅವಕಾಶ ಕೊಟ್ಟಿರುವಂತಹ ನಿಮಿತ್ತ ಕೃತಜ್ಞತೆ ಹೇಳಿ ದೇವರಿಗೆ. ಆಮೇಲೆ ದೇವರೇ, ಈಗ ನಾನು ಸತ್ಯವೇದ ಇಟ್ಕೊಂಡು ಕೂತ್ಕೊಳ್ತಿದ್ದೀನಿ ಪರಿಶೋಧನೆ ಮಾಡಲಿಕ್ಕೆ ಈ ಅಂಶದ ವಿಚಾರವಾಗಿ, ದಯವಿಟ್ಟು ತಿಳಿಸ್ಕೊಡಿ, ನನ್ನ ಜೊತೆ ಇರಿ, ನನಗೆ ಆಲೋಚನೆಗಳನ್ನು ಕೊಡಿ, ನಾನು ಅದರ ನಿಮಿತ್ತ ಕಷ್ಟಪಡ್ತೀನಿ ಅಂತ ಹೇಳಿ ಪ್ರಪ್ರಥಮವಾಗಿ ಪ್ರಾರ್ಥಿಸ್ಬೇಕಾ? ಮಾಡಬೇಕಾ ಪ್ರಾರ್ಥನೆ? ಸತ್ಯವೇದದಲ್ಲಿ ಯೇಸುಕ್ರಿಸ್ತರು ಮಾಡಿದ್ರೆ ಗೊತ್ತಾ ನಮಗೆ ಪ್ರಾರ್ಥನೆ? ಅವರು ಸೇವೆಯನ್ನು ಅಥಾರಿಟೇಟಿವ್ ಆಗಿ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಎಷ್ಟು ದಿನ ಉಪವಾಸವಿದ್ದರು? ಅದು ಯೇಸುಕ್ರಿಸ್ತರು
ಒಂದು ಮಿನಿಸ್ಟ್ರಿ, ಯೇಸುಕ್ರಿಸ್ತರೇ ವಾಕ್ಯ, ಆ ವಾಕ್ಯ ಆಗಿರುವಂತಹ ಯೇಸುಕ್ರಿಸ್ತರೇ ಒಂದು ಭೂಮಿಯ ಮೇಲೆ ತಾನು ಅಂದ್ಕೊಂಡಿರುವಂತಹ ಕಾರ್ಯ, ತಂದೆ ನೇಮಿಸಿರುವಂತಹ ಕಾರ್ಯ ನೆರವೇರಬೇಕು ಅಂದಾಗ ಅದಕ್ಕೆ ಪೂರ್ವ ಸಿದ್ಧತೆಗೋಸ್ಕರ ಅಷ್ಟು ಉಪವಾಸ, ಅದನ್ನು ಹಳೆ ಒಡಂಬಡಿಕೆ ನೆರವೇರಿಸುವಂತಹದ್ದಕ್ಕೆ ಅಂತ ತುಂಬ ಜನ ಮಾತಾಡ್ಕೊಂಡ್ರೂ ಸಹ ಅದನ್ನು ಯಾವ ಆ್ಯಂಗಲಲ್ಲೂ ನಾವು ಅರ್ಥ ಮಾಡ್ಕೋಬೋದು. ಪೂರ್ವ ಸಿದ್ಧತೆ, ಯೇಸುಕ್ರಿಸ್ತರ ಪೂರ್ವ ಸಿದ್ಧತೆ ಅದು. ತನ್ನ ಸೇವೆಯನ್ನು ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಅಥಾರಿಟೇಟಿವ್ ಆಗಿ ಅಫಿಷಿಯಲ್ ಆಗಿ ಸೇವೆಯನ್ನು ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಅದು ಪ್ರೀ ಪ್ರೋಸೆಸ್ ಯೇಸುಕ್ರಿಸ್ತರು ಕೈಗೊಂಡಂತಹದ್ದು. ಹೌದಾ? ನಾವು ಪ್ರಾರ್ಥನೆ ಮಾಡಬೇಕಾ? ನಾವೊಂದು ಅಂಶ ಮಾತಾಡಲಿಕ್ಕೆ ಸಿಕ್ಕಿದೆ ಅಂದಾಗ ಅದಕ್ಕಿಂತ ಮುಂಚೆ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಕಷ್ಟಪಡಬೇಕು, ದೇವರ ಮುಂದೆ ಕಣ್ಣೀರು ಹಾಕಬೇಕು, ಇದು ತಿಳಿಸ್ಕೊಡಿ, ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕೇಳ್ಕೊಬೇಕು, ಆಮೇಲೆ ಕಷ್ಟನೂ ಪಡ್ತಿರಬೇಕು. ಇದು ಹಿಂಗಲ್ಲ, ಬರೀ ಪ್ರಾರ್ಥನೆ ಮಾಡಿ ಬಂದರೆ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಗಳಗಳಗಳ ಬಂದ್ಬಿಡುತ್ತೆ ಮಾತುಗಳು, ಹಂಗೆ ನಡೆಯೋದಿಲ್ಲ ಇದು. ಹೌದಲ್ವಾ? ಪ್ರಾರ್ಥನೆ ಮಾಡಿದ್ವಾ, ಅದು ಫಸ್ಟ್ ಪಾಯಿಂಟ್. ಆದರೆ ಈ ಅಂಶದ ನಿಮಿತ್ತ ಪ್ರಿಪೇರ್ ಆಗಬೇಕು, ಅದೇ ನಮ್ಮ ಫಸ್ಟ್ ಪಾಯಿಂಟ್. ಪ್ರಿಪ್ರೇಷನಲ್ಲಿ ಏನೇನು ಮಾಡಬೇಕು ಹೇಳಿ? ಫಸ್ಟ್ ಪಾಯಿಂಟ್ ಪ್ರಾರ್ಥನೆ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ಕಷ್ಟಪಡಬೇಕು ನಮಗೆ ಕೊಟ್ಟಿರುವಂಥ ಅಂಶದ ನಿಮಿತ್ತ. ನಿಜನಾ? ಕಷ್ಟಪಡಬೇಕಾ? ಸತ್ಯವೇದದಲ್ಲಿ ಏನೇನು ಬರೆಸಿದ್ದಾರೆ, ಇದಕ್ಕೆ ಅರ್ಥ ಏನಾಗಿರ್ಬೋದು, ಇಷ್ಟಕ್ಕೂ ಒಂದು ಅಂಶವನ್ನು ಈ ಮುಂಚೆ ಇದರ ಬಗ್ಗೆ ಕೇಳಿದ್ದೀವಿ ಅಂತ ಹೇಳಿದ್ರೆ ನಾವು ಕೇಳಿರುವಂಥ ಅಂಶ ಕರೆಕ್ಟಾಗಿದೆಯಾ? ಎಲ್ಲ ವಚನಗಳನ್ನು ನಾವು ಓದಿದ್ವಾ? ಅದು ಇನ್ ಸಿಂಕ್ ವಿತ್ ಬೈಬಲ್ ಇದೆಯಾ? ಎಲ್ಲ ವರ್ಸಸ್ಗಳು ನೀಟಾಗಿ ಲೈನಾಗಿ ಮ್ಯಾಚ್ ಆಗ್ತಿದೆಯಾ? ಇದನ್ನೆಲ್ಲ ಕೂತ್ಕೊಂಡು ಮನೆಯಲ್ಲಿ ಕಷ್ಟಪಟ್ಟು ಓದಬೇಕು. ನಿದ್ರೆಗೆಟ್ಟರೂ ಪರವಾಗಿಲ್ಲ, ಕೆಲವೊಂದು ಸಾರಿ ಸಮಯ ಸಿಕ್ಕೋದಿಲ್ಲ. ಉದಾಹರಣೆಗೆ ನಾಳೆ ಪ್ರಸಂಗ ಮಾಡಬೇಕು ಅಂತ ಅಣ್ಣ ಹೇಳಿದ್ರು ಅಂತ ಅಂದ್ಕೊಳ್ಳಿ. ನಿಮಗೆ ಎಷ್ಟು ದಿನ ಟೈಮ್ ಇದೆ? ಇವಾಗ ಎಷ್ಟು ದಿನ ಟೈಮ್ ಇದೆ? ಒಂದೇ ದಿನ. ಹೌದಲ್ವಾ? ಕೆಲಸದಿಂದ ಬಂದಿರ್ತೀರ 8 ಗಂಟೆಗೆ ರಾತ್ರಿ, ಹಾಗೆ ಬಂದು ಮಾತಾಡ್ಬಿಡುವಂತಹದ್ದೇನ? ಕಷ್ಟಪಟ್ಟು ಅದರ ನಿಮಿತ್ತ ನೀವು ನಿದ್ರೆ ಕೆಟ್ಟರೂ ಸಹ ಪ್ರಿಪೇರ್ ಆಗಿಯೇ ಬಂದು ಮಾತಾಡಬೇಕು. ಪ್ರಿಪೇರ್ ಆಗದೇ ಇದ್ದರೆ ಡೈರೆಕ್ಟಾಗಿ ಹೇಳಿ, ನಾನು ಮಾತಾಡೋದಿಲ್ಲ ಈ ಸಾರಿ, ಯಾಕೆ ರೆಡಿ ಆಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಅಥವಾ ಐಡಿಯಲ್ ಸರ್ಕಮ್ಸ್ಟಾನ್ಸಸಲ್ಲಿ, ಅಂದರೆ ಮಾಡಬಹುದಾಗಿರುವಂಥ ಇನ್ನೂ ಒಂದು ಒಳ್ಳೆ ಕೆಲಸ ಏನು ಅಂದರೆ ಯಾವಾಗಲೂ ಪ್ರಿಪೇರ್ ಆಗಿರಿ. ಕೊಟ್ಟಾಗೇನು ಪ್ರಿಪೇರ್ ಆಗುವಂತಹದ್ದು? ಹೌದಲ್ವಾ? ನಾವು ವಾಕ್ಯ ಹೇಳಬೇಕು ಅಂತ ಅಂದಾಗೇನೋ ಪ್ರಿಪೇರ್ ಆಗುವಂತಹದ್ದು, ಯಾವಾಗಲೂ ಪ್ರಿಪೇರ್ ಆಗಿರ್ಲಿಕ್ಕೆ ಆಗೋದಿಲ್ವಾ? ಸಾಕಷ್ಟು ಜನ ಜೊತೆ ಈ ಮುಂಚೆ ಮಾತಾಡಬೇಕಾದ್ರೂ ಹೇಳಿದಾರೆ ಈ ಮಾತನ್ನು, ವಾಕ್ಯ ಹೇಳ್ತೀರಾ ನಾಳೆ ಅಂತ ಯಾರಾದರೂ ಕೇಳಿದ್ರೆ ಪ್ರಿಪೇರ್ ಆಗಿಲ್ಲ. ಯಾಕೆ ಪ್ರಿಪೇರ್ ಆಗಿಲ್ಲ? ನಾವು ಸತ್ಯವೇದದಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣರಾಗ್ತಿರುವಂತಹ ವಿದ್ಯಾರ್ಥಿಗಳೇ ಅಲ್ವಾ? ಯಾವಾಗಲೂ ಪ್ರಿಪೇರ್ ಆಗಿರಬೇಕು ಅಂತಲೇ ಅಲ್ವಾ ನಾವು ಎಕ್ಸಾಮ್ ಬರೀತಿರುವಂತಹದ್ದು, ಅದಕ್ಕೆ ಅಲ್ವಾ ನಾವು ಅಂಶಗಳನ್ನು ಕೇಳ್ತಿರುವಂತಹದ್ದು. ಯಾಕೆ ಪ್ರಿಪೇರ್ ಆಗಿಲ್ಲ? ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡೋಣ, ಯಾವಾಗ ಪ್ರಿಪೇರ್ ಆಗಿರಬೇಕಂತೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ದೇವರ ವಾಕ್ಯವನ್ನು ಸಾರು. ಯಾವಾಗ ಸಾರ್ಲಿಕ್ಕೆ ರೆಡಿ ಇರಬೇಕಂತೆ? ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ನಮಗೆ ಅನುಕೂಲ ಇದ್ದರೂ ಅನುಕೂಲ ಇಲ್ಲದೇ ಇದ್ದರೂ ಸಾರಬೇಕು ಅನ್ನುವಂತಹದ್ದು, ನಾನು ಹೇಳಬೇಕು ಅನ್ನುವಂತಹದ್ದರ ಬಗ್ಗೆ ಆಸಕ್ತಿಯನ್ನು ಹೊಂದಿರಬೇಕು. ನೀವು ಆಸಕ್ತಿಯನ್ನು ಹೊಂದಿದ್ದೀರಾ ಅಂತ ಅಂದ್ಕೊಳ್ಳಿ. ಪ್ರಿಪೇರ್ ಆಗದೇ ಇರ್ತೀರ ಇಷ್ಟು ದಿನ, ಹೇಳುವಂತಹದ್ದೇ ತಡ, ವಾಕ್ಯ ಹೇಳಿ ಅಂತ ಹೇಳುವಂತಹದ್ದೇ ತಡ. 5 ಅಂಶ ರೆಡಿ ಇರುತ್ತೆ ನಿಮ್ಮ ಹತ್ರ. ನಿಜನಾ? ರೆಡಿ ಇದೆ. ಯಾಕೆ? ಅಷ್ಟೊಂದು ಆಸಕ್ತಿ ಇದೆ ದೇವರ ವಾಕ್ಯದ ಮೇಲೆ ನಮಗೆ. ಓಕೆ, ಫಸ್ಟ್ ಪಾಯಿಂಟ್ ಅದಕ್ಕೆ ನಾವು ಆಲೋಚನೆ ಮಾಡ್ತಿರುವಂತಹದ್ದು, ಸದಾ ಸಿದ್ಧವಾಗಿರಿ. ಯಾವಾಗಲೂ ಸಹ ಪ್ರಿಪೇರ್ಡ್ ಆಗಿರಬೇಕು. ಅವಕಾಶವನ್ನು ದೇವರು ಯಾವಾಗ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ವಾಕ್ಯ ಹೇಳುವಂಥ ಅವಕಾಶವನ್ನು ದೇವರು ಯಾವಾಗ ಕೊಡ್ತಾರೆ ಅನ್ನುವಂತಹ ನಮಗೆ ಗೊತ್ತಿಲ್ಲ. ರೆಡಿಯಾಗಿರ್ಬೇಕಾ ಯಾವಾಗಲೂ ಸಹ? ಓಕೆ, ಈ ಸಿದ್ಧವಾಗಿರಿ ಅನ್ನುವಂತಹ ಪಾಯಿಂಟ್ನ ಕೆಳಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಏನು? ತುಂಬ ಜನಕ್ಕೆ ಇದೊಂದು ಕಲ್ಪನೆ ಇರುತ್ತೆ, ಏನು? ಪ್ರಿಪೇರ್ ಆಗುವಂತಹದ್ದೇನು ಬೇಡ ಬ್ರದರ್, ಪರಿಶುದ್ಧಾತ್ಮರು ತಾನೇ ನಮ್ಮ ಜೊತೆ ಇದ್ದು ಮಾತಾಡ್ತಾರೆ. ಅದು ನಿಜನಾ? ನಾವು ಪ್ರಿಪೇರ್ ಆಗದೇ ಇದ್ದರೂ ಪರಿಶುದ್ಧಾತ್ಮರು ಮಾತಾಡ್ತಾರೆ? ಬೈಬಲಲ್ಲಿ ಹಾಗೆ ಹೇಳಿದ್ದಾರೆ? ಏನಂತ ಹೇಳಿದ್ದಾರೆ ಬೈಬಲಲ್ಲಿ ಹಾಗೆ ಥರ? ನೋಡೋಣ ಒಂದು ಸಾರಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. 14:26. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಈ ವಚನ ನೋಡಿ ನಾವೇನಂತ ಅರ್ಥ ಮಾಡ್ಕೊಂಡಿದ್ದೀವಿ ಹೇಳಿ? ನಾವು ಪ್ರಿಪೇರ್ ಆಗುವಂಥ ಅವಶ್ಯಕತೆ ಇಲ್ಲ. ಯಾರು ಮಾತಾಡಿಸ್ಕೊಂಡು ಹೊರಟೋಗ್ತಾರೆ ಹಾಗೆ? ಪವಿತ್ರಾತ್ಮರು. ಈಗ ಹೇಳಿ, ಈ ವಚನದ ಅರ್ಥ ಏನು ಇಷ್ಟಕ್ಕೂ? ಪವಿತ್ರಾತ್ಮರು ಈ ಮುಂಚೆ ಬೋಧಿಸಿದ್ದಾರೆ ಅಲ್ಲಿ ನೀಟಾಗಿ ಸ್ಪಷ್ಟವಾಗಿ ಯೇಸುಕ್ರಿಸ್ತರು ಮಾತಾಡ್ತಿರುವಂತಹ ಮಾತೇ ಅಲ್ವಾ? ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ
ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ಅಂದರೆ ಉಳಿದಿರುವಂತಹ ಸತ್ಯ ಎಷ್ಟಿದೆಯೋ ಸತ್ಯವೇದದಲ್ಲಿ ಯೇಸುಕ್ರಿಸ್ತರು ಹೋಗುವಂತಹ ಕಾಲಕ್ಕೆ ಎಲ್ಲಿವರೆಗೂ ಹೊರಗಡೆ ಬಂದಿತ್ತು ಮ್ಯಾಟರು? ಯೇಸುಕ್ರಿಸ್ತರು ಹೋಗುವಂತಹ ಆ ಕಾಲದಲ್ಲಿ ಎಲ್ಲಿವರೆಗೂ ಸತ್ಯವೇದದಲ್ಲಿರುವಂತಹ ಮ್ಯಾಟರ್ ಹೊರಗಡೆ ಬಂದಿತ್ತು ಯೇಸುಕ್ರಿಸ್ತರ ಮೂಲಕ? ಸುವಾರ್ತೆಗಳು ಕಂಪ್ಲೀಟ್ ಆಗಿತ್ತು. ಇನ್ನು ಉಳಿದಂತಹ ಪತ್ರಿಕೆಗಳು, ಇಬ್ರಿ ಪತ್ರಿಕೆ, ಪ್ರಕಟಣೆ ಗ್ರಂಥ ಇವೆಲ್ಲ ಯಾರು ಬೋಧಿಸಬೇಕಾಗಿರುವಂತಹದ್ದು? ಯಾರು ಬಂದು ಬೋಧಿಸಬೇಕಾಗಿರುವಂತಹದ್ದು? ಪವಿತ್ರಾತ್ಮರು. ಅದನ್ನೇ ಅಲ್ಲಿ ಹೇಳ್ತಿರುವಂತಹದ್ದು ಆ ವಚನದಲ್ಲಿ 25ರಲ್ಲಿ, ಇಲ್ಲಿ ನಾನು ನಿಮ್ಮ ಜೊತೆ ಇರಬೇಕಾದ್ರೆ ಇದನ್ನೆಲ್ಲ ಹೇಳಿದ್ದೀನಿ ಅಂತ ಯೇಸುಕ್ರಿಸ್ತರು ಹೇಳಿ 26ನೇ ವಚನದಲ್ಲಿ ಇನ್ನು ಉಳಿದಿರುವಂತಹ ಸತ್ಯ ಎಲ್ಲ ಏನಿದೆಯೋ ಅದೆಲ್ಲವನ್ನೂ ಸಹ ಪವಿತ್ರಾತ್ಮರು ಬಂದು ನಿಮಗೆ ಬೋಧಿಸ್ತಾರೆ. ಬೋಧಿಸುವಂತಹದ್ದು ಮಾತ್ರ ಅಲ್ಲದೆ ನೆಕ್ಸ್ಟ್ ಇವಾಗ ಬೋಧಿಸಿದಾರ ಆಲ್ರೆಡಿ. ನಿಮಗೇನು ಅನ್ಸುತ್ತೆ? ಪವಿತ್ರಾತ್ಮರು ಬೋಧಿಸಿದಾರ? ನಮಗೆ ಸತ್ಯವೇದ ಕಂಪ್ಲೀಟ್ ಆಗಿದೆಯಾ? ಸಂಪೂರ್ಣವಾಗಿ ಬೋಧಿಸಿದಾರ? ಎಲ್ಲವನ್ನೂ ಬೋಧಿಸಿದಾರ? ಹಾಂ, ಇದಾದ ನಂತರವೂ ಇನ್ನೊಂದು ಕಾರ್ಯ ನಡೆಸ್ತಾನೆ ಇರ್ತಾರಂತ. ಏನದು? ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ. ಇದಾಗೋಗಿದೆಯಾ ಇಲ್ವಾ? ಎಲ್ಲವನ್ನು ಉಪದೇಶಿಸಿ ಅನ್ನುವಂತಹದ್ದಾಗೋಗಿದೆಯಾ ಇಲ್ವಾ? ಆಗೋಗಿದೆ. ನೆಕ್ಸ್ಟ್ ಇನ್ನೊಂದು ಕಾರ್ಯ ಇವತ್ತಿಗೂ ನಡೀತಿದೆ. ಯಾವುದು ಆ ಕಾರ್ಯ? ಯಾವುದು? ಉಪದೇಶಿಸುವಂತಹದ್ದಾಗೋಗಿದೆ. ಇನ್ನೊಂದು ಕೆಲಸ ಇವತ್ತಿಗೂ ಸಹ ನಡೀತಿದೆ. ಯಾವುದದು? ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇದು ಇವತ್ತಿಗೂ ನಡೀತಿದೆಯಾ? ನೆನಪಿಗೆ ತರುವಂತಹದ್ದು ಪರಿಶುದ್ಧಾತ್ಮರು ನಮ್ಮ ನೆನಪಿಗೆ ತರುವಂತಹದ್ದು ಅನ್ನುವಂತಹದ್ದು ಇವತ್ತಿಗೂ ನಡೀತಿದೆಯಾ ಇಲ್ವಾ? ನಡೀತಿದೆ. ಇದರಲ್ಲಿ ಒಂದು ಕೆಲಸ ಆಗೋಗಿದೆ. ಇನ್ನೊಂದು ಕೆಲಸ ಯೇಸುಕ್ರಿಸ್ತರ 2ನೇ ಬರುವಣದವರೆಗೂ ನಡೆಯುತ್ತೆ. ಯಾವುದಾಗೋಗಿದೆ? ಅವರು ಬಂದು ಉಪದೇಶಿಸುವಂತಹದ್ದು ಅನ್ನುವಂಥದ್ದು ಆಗೋಗಿದೆ. ಆ ಉಪದೇಶ ನಮ್ಮ ಕೈಯಲ್ಲಿದೆ ಸಂಪೂರ್ಣವಾಗಿ. ಇನ್ನೂ ಯಾವುದು ನಡೀತಾನೆ ಇರುತ್ತೆ? ನೆನಪಿಸುವಂತಹದ್ದು. ಈಗ ನಿಮಗೆ ವಾಕ್ಯ ಕೊಟ್ಟರು ಅಂತ ಅಂದ್ಕೊಳ್ಳಿ, ಒಂದು ಅಂಶ ಮಾತಾಡಲಿಕ್ಕೆ ಕೊಟ್ಟರು ಅಂತ ಅಂದ್ಕೊಳ್ಳಿ. ಈಗ ನೀವು ಪ್ರಿಪೇರ್ ಆಗದೆ ಬಂದು ನಿಂತಿದ್ದೀರಾ. ಪವಿತ್ರಾತ್ಮರ ಕೆಲಸ ಏನು ಈ ವಚನದ ಪ್ರಕಾರ? ಪರಿಶುದ್ಧಾತ್ಮರ ಕೆಲಸ ಏನು? ನೆನಪಿಸುವಂತಹದ್ದು. ಈ ಮುಂಚೆ ನೀವೇನಾದರೂ ಕಲ್ತಿರ್ಬೇಕಲ್ವ ಅವ್ರು ನೆನಪಿಸ್ಲಿಕ್ಕೆ? ನೀವು ಕಲ್ತಿರುವಂತಹ ಮಾಹಿತಿಯಿಂದ ಯಾವ ಟೈಮ್ಗೆ ಏನು ಮಾತಾಡಬೇಕು ಅನ್ನುವಂತಹದ್ದನ್ನು ನಿಮ್ಮ ಮೈಂಡಲ್ಲಿ ಸ್ಪಾರ್ಕ್ ಮಾಡ್ಬೋದು. ಅದು ಯಾವಾಗ ನೀವು ಕಲ್ತಿದ್ದಾಗ. ಒಳಗಡೆ ಖಾಲಿ ಡಬ್ಬ ಅಂತ ಅಂದ್ಕೊಳ್ಳಿ. ಏನೂ ಪ್ರಿಪೇರ್ ಆಗಿಲ್ಲ, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಬಂದು ನಿಂತಿದ್ದೀವಿ, ಒಳಗಡೆ ಖಾಲಿ ಡಬ್ಬ. ಏನು ನೆನಪಿಸ್ತಾರೆ? ಇಷ್ಟಕ್ಕೂ ಪವಿತ್ರಾತ್ಮರ ಸಹಾಯ ಹೇಗಿರುತ್ತೆ? ನಾವೆಷ್ಟು ಆಸಕ್ತಿ ತೋರಿಸ್ತೀವೋ, ನಾವೆಷ್ಟು ಇಂಟ್ರೆಸ್ಟ್ ತೋರಿಸ್ತೀವೋ, ನಾವೆಷ್ಟು ಕಷ್ಟಪಡ್ತೀವೋ, ನಾವು ಎಷ್ಟು ಸರಿ ಸತ್ಯವೇದದ ಮುಂದೆ ಕೂತ್ಕೊಂಡು ಅಳ್ತೀವೋ, ಕಣ್ಣೀರು ಹಾಕ್ತೀವೋ, ಇದು ಅರ್ಥ ಆಗ್ತಿಲ್ಲ ಅಂತ ಹೇಳಿ, ಅದರ ಬೇಸಿಸ್ ಮೇಲೆ ಅಲ್ವಾ ಪರಿಶುದ್ಧಾತ್ಮರು ನಮಗೆ ಹೆಲ್ಪ್ ಮಾಡುವಂತಹದ್ದು. ಎಲ್ರಿಗೂ ಹೆಲ್ಪ್ ಮಾಡ್ತಿದ್ದಾರೆ? ಹೊರಗಡೆ ಇರುವಂಥ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡು ಹೋಗ್ತಿದ್ದಾರೆ? ಇದು ತಿಳ್ಕೊಳ್ಲಿಕ್ಕೆ ಕೊಡ್ತಾ ಹೋಗ್ತಿದ್ದಾರೆ ಈ ಭಾಗ್ಯವನ್ನು? ಇಲ್ಲ. ಅದು ನಮ್ಮ ಆಸಕ್ತಿ ಎಷ್ಟು ಅನ್ನುವುದರ ಮೇಲೆ ಪವಿತ್ರಾತ್ಮರ ಸಹಾಯ ಡಿಪೆಂಡ್ ಆಗಿರುತ್ತೆ. ನಾವು ಪ್ರಿಪೇರ್ ಆಗದೆ ಇಲ್ಲಿ ಬಂದು ನಿಂತರೆ ಖಂಡಿತ ಪರಿಶುದ್ಧಾತ್ಮರು ಸಹಾಯ ಮಾಡೋದಿಲ್ಲ. ಯಾಕೆ? ಅದರ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ಈ ಮುಂಚೆ ನೀವು ಒಂದು ವಚನವನ್ನು ಓದಿದ್ರಿ, ಕಾಲದಲ್ಲಿಯೂ ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದೆ ಇರುವಂಥ ಕಾಲದಲ್ಲಿಯೂ ದೇವರ ವಾಕ್ಯವನ್ನು ಸಾರಲಿಕ್ಕೆ ಹೇಗಿರಬೇಕು? ಆಸಕ್ತನಾಗಿರಬೇಕು, ಪ್ರಿಪೇರ್ ಆಗಬೇಕು, ಕಷ್ಟಪಡಬೇಕು ಅದರ ನಿಮಿತ್ತ. ನಿಮಗೀಗ ಅಂಶಗಳನ್ನು ಏನು ಕೊಟ್ಟಿದ್ದಾರಲ್ವ, ಇನ್ನೂ ಟೈಮ್ ಇದೆಯಲ್ವ ನಮಗೆ, ಸುಮಾರು ಒಂದು ವಾರ ಮೇಲಿದೆಯಲ್ವ ಟೈಮ್ ನಮಗಿನ್ನು, ಗುಡ್ ಫ್ರೈಡೇವರೆಗೂ. ಚೆನ್ನಾಗಿ ಪ್ರಿಪೇರ್ ಆಗ್ಬೋದಾ? ನೀವು ಮಾತಾಡುವಂತಹದ್ದು 20 ನಿಮಿಷ. ಆ 20 ನಿಮಿಷ ಮಾತಾಡಲಿ ನಿಮಗೆ 2 ವಾರ ಟೈಮ್ ಸಿಕ್ಕಿದೆ. ಎಷ್ಟು ಪ್ರಿಪೇರ್ ಆಗ್ಬೋದಲ್ವ? ಪ್ರತಿಯೊಂದು ಉದಾಹರಣೆಗಳನ್ನು ಪ್ರಿಪೇರ್ ಆಗಿ ಬರ್ಬೋದಲ್ವ? ಎಲ್ಲವನ್ನು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ, ಇದು ಹೇಳಿದ್ರೆ ಚೆನ್ನಾಗಿರುತ್ತಾ, ಇದನ್ನು ಹೇಳಿದ್ರೆ ಅರ್ಥ ಆಗುತ್ತಾ, ಇದನ್ನು ಹೇಳಿದ್ರೆ ಕರೆಕ್ಟಾಗಿರುತ್ತಾ ಈ ವಚನಕ್ಕೆ ಅಂತ ಹೇಳಿ ಕೂತ್ಕೊಂಡು ಆಲೋಚನೆ ಮಾಡ್ಬೋದಲ್ವ? ಹಾಂ, ಅದು ಮಾಡಬೇಕು. ಅದು ಮಾಡಿದ್ರೆ, ಅಷ್ಟು ಕಷ್ಟಪಟ್ಟರೆ ಅದಾದ ನಂತರನೇ ವಾಕ್ಯ ಹೇಳಲಿಕ್ಕೆ ಬಾಯಿಯನ್ನು ಓಪನ್ ಮಾಡಬೇಕು. ಫಸ್ಟು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಅದರ ಬಗ್ಗೆ ಕಷ್ಟಪಟ್ಟು ಪ್ರಿಪೇರ್ ಆಗಬೇಕು, ಸಿದ್ಧವಾಗಬೇಕು. ಓಕೆ, ಇದಿಷ್ಟು ಸಹ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರುವಂತಹ 10 ಪಾಯಿಂಟ್ಸಲ್ಲಿ ಫಸ್ಟ್ ಪಾಯಿಂಟ್ ಏನು? ಸದಾ ಸಿದ್ಧವಾಗಿರಿ. ಸೆಕೆಂಡ್ ಪಾಯಿಂಟನ್ನು ಬರ್ಕೊಳ್ಳಿ. ನಮಗೆ ಕೊಟ್ಟಿರುವಂತಹ ಸಮಯವನ್ನು ಪಾಲಿಸಬೇಕು. ಸೆಕೆಂಡ್ ಪಾಯಿಂಟ್ ಏನು? ನಮಗೆ ಕೊಟ್ಟಿರುವಂತಹ ಸಮಯವನ್ನು ಪಾಲಿಸಲೇಬೇಕು. ಹಾಗಂದರೆ ಏನು? ಕರೆಕ್ಟ್ ಟೈಮ್ಗೆ ಮೆಸೇಜನ್ನು ಕ್ಲೋಸ್ ಮಾಡಬೇಕು. ಇದು ಇಂಪಾರ್ಟೆಂಟಾ ಇಲ್ವಾ? ಇಲ್ಲಿ ಮಾತ್ರ ಇಂಪಾರ್ಟೆಂಟ್ ಅಂತ ಅಂದ್ಕೋಬೇಡಿ, ಎಲ್ಲ ಕಡೆಯೂ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ನೀವು ಒಂದು ಕೂಟವನ್ನು ನಡೆಸ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಲ್ಲೂ ಇಂಪಾರ್ಟೆಂಟ್. ಕರೆಕ್ಟ್ ಆಗಿರುವಂತಹ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡಬೇಕು, ಪ್ರಾರ್ಥನೆಯನ್ನು ಕ್ಲೋಸ್ ಮಾಡಬೇಕು, ಮುಗಿಸ್ಬೇಕು. ಇಷ್ಟೊತ್ತು ಮುಗಿಸ್ತೀವಿ ಅಂತ ಹೇಳ್ಕೊಂಡು ಯಾವಾಗಲೂ ಮುಗಿಸಿದ್ರೆ ಅದು ಕ್ರಮಾನುಸಾರವಾಗಿ ನಡೆಯುವಂತಹದ್ದಾಗಿರೋದಿಲ್ಲ ಅಲ್ವಾ? ಕ್ರಮಾನುಸಾರವಾಗಿ. ಫಸ್ಟ್ ಟೈಮ್ ನನಗೆ ಅಣ್ಣ ಚಾನ್ಸ್ ಕೊಟ್ಟರು, ಫಸ್ಟ್ ಟೈಮ್ ಅಲ್ಲ, 2ನೇ ಪ್ರಸಂಗನೋ 3ನೇ ಪ್ರಸಂಗನೋ ಅದು ಮಾಡಲಿಕ್ಕೆ. ನಾನು ಇದನ್ನು ಏನಕ್ಕೋಸ್ಕರ ಹೇಳ್ತಿದ್ದೀನಿ ಅಂದರೆ,
ಎಲ್ಲರಿಗೂ ಆ ವೇ ಅನ್ನುವಂತಹದ್ದು ಹೇಗೆ ಸೆಟ್ರೇಟ್ ಆಗಬೇಕು ಅನ್ನುವಂತಹದ್ದು ನಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ. 3ನೇ ಪ್ರಸಂಗ ಏನೋ ಸುಮಾರು ಒಂದು 2017-2018 ಅನಿಸುತ್ತೆ. ಅರ್ಧ ಗಂಟೆ ಮಾತಾಡಲಿಕ್ಕೆ ಹೇಳಿದ್ರು. ನಾನು ತೊಗೊಂಡಂತಹ ಸಮಯ 1.25 ಗಂಟೆ ಅವತ್ತು. ಅದು ಯಾವಾಗ ರಿಯಲೈಸ್ ಆಯಿತು ಅಂದರೆ ಫಸ್ಟ್ ಎಲ್ಲರೂ ಸಹ ಮಾಡುವಂತಹ ಕೆಲಸನೇ ಇದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮಗೂ ಸಹ ಓಕೆ, ಹಾಗಾದರೆ ಈ ಮುಂಚೆ ಯಾರೋ ಒಂದಷ್ಟು ಪ್ರಸಂಗಗಳನ್ನು ಮಾಡಿರುವಂಥವ್ರು ಈ ತಪ್ಪನ್ನು ಮಾಡಿರುವಂಥವರೇ ಅಂತ ನಿಮಗೆ ಅರ್ಥ ಆಗಬೇಕು ಅಂತ ಇದನ್ನು ಹೇಳ್ತಿದ್ದೀನಿ. 3ನೇ ಪ್ರಸಂಗ ಕರೆಕ್ಟಾಗಿ ಅರ್ಧ ಗಂಟೆ 25 ನಿಮಿಷ ಏನೋ ಟೈಮ್ ಕೊಟ್ಟಿದ್ರು. ನಾನು ತೊಗೊಂಡಂತಹ ಟೈಮ್ 1.25 ಗಂಟೆ. ಅದು ಯಾವಾಗ ರಿಯಲೈಸ್ ಆಯಿತು, ಯಾವಾಗ ನಾನು 1.25 ಗಂಟೆ ಆಗಿದೆ ಅಂತ ಗೊತ್ತಾಯಿತು ಅಂದರೆ ಪ್ರಸಂಗ ಎಲ್ಲ ಮುಗಿದು ಮನೆಗೆ ಹೋಗಬೇಕಾದ್ರೆ ನಮ್ಮ ತಂದೆಯವರು ಹೇಳಿದ್ರು ಅಷ್ಟು ಟೈಮ್ ತೊಗೊಂಡೆ ಅಂತ. ಅವಾಗ ಗೊತ್ತಾಯಿತು. ಅವಾಗ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಣ್ಣ ಕ್ಷಮಿಸಿ ತಪ್ಪಾಗಿದೆ ಅಂತ ಹೇಳಿ ಕೇಳಿಕೊಂಡೆ. ಹೌದಾ, ಅಷ್ಟೊಂದು ದೊಡ್ಡ ಕಾನ್ಸಿಕ್ವೆನ್ಸ್ ಆಗುತ್ತೆ ನಾವು ಟೈಮನ್ನು ಫಾಲೋ ಮಾಡದೆ ಹೋದರೆ. ಟೈಮನ್ನು ಫಾಲೋ ಮಾಡಲೇಬೇಕು. ಅದು ತುಂಬ ಕ್ರಮಾನುಸಾರವಾಗಿರುವಂತಹ ಪದ್ಧತಿ. ಒಂದು ವೇಳೆ ನಮಗೆ ಟೈಮ್ ಗೊತ್ತಾಗ್ತಿಲ್ಲ, ನಾವು ಮಾತಾಡಬೇಕಾದ್ರೆ ಟೈಮ್ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಸ್ಟಾಪ್ ವಾಚ್ ಅನ್ನುವಂಥದ್ದು ಒಂದಿದೆಯಲ್ವ, ಅದನ್ನು ಆನ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ನೀವು ಕರೆಕ್ಟಾಗಿ ನೀವು ಎಷ್ಟೊತ್ತು ಪ್ರಸಂಗ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ ತೋರಿಸ್ತಿರುತ್ತೆ. ನೀವು ಪ್ರಸಂಗ ಮಾಡಿ ಮುಗಿಸೋಷ್ಟರಲ್ಲಿ 20 ಮಿನಿಟ್ಸ್ ಆಗಿದೆಯಾ 25 ಮಿನಿಟ್ಸ್ ಆಗಿದೆಯಾ ಅಂತ ಹೇಳಿ ತೋರಿಸ್ತಿರುತ್ತೆ. ನೀವು ಕರೆಕ್ಟಾಗಿ ಆ ಟೈಮಿಗೆ ಮುಗಿಸ್ಬೋದು. ಹೌದಾ, ಇಷ್ಟಕ್ಕೂ ಈ ಟೈಮ್ ಫಾಲೋ ಮಾಡುವಂತಹ ನೀವು ಮತ್ತೆ ಮನೆಯಿಂದಲೇ ಪ್ರಿಪೇರ್ ಆಗಿ ಬರಬೇಕು. ಈ ಉದಾಹರಣೆ ಮಾತಾಡಿದ್ರೆ ಎಷ್ಟು ಟೈಮ್ ಆಗುತ್ತೆ, ಈ ಉದಾಹರಣೆ ತೊಗೊಂಡ್ರೆ ಎಷ್ಟು ಟೈಮ್ ಆಗುತ್ತೆ. ಇದನ್ನೆಲ್ಲ ಪ್ರಿಪೇರ್ಡ್ ಆಗಿ ಮನೆಯಲ್ಲೇ ಸಿದ್ಧವಾಗಿ ಕರೆಕ್ಟಾಗಿ 20 ಮಿನಿಟ್ಸ್ ಮುಗಿಸೋ ಪ್ರಸಂಗ ಅಂದರೆ ಎಷ್ಟಿರಬೇಕು ನನ್ನ ಕಂಟೆಂಟ್. ಟೈಮ್ ಫಾಲೋ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಏನೇನಾಗುತ್ತೆ ಅನ್ನುವಂಥದ್ದು ಗೊತ್ತಾ ನಮಗೆ? ಎಷ್ಟು ಜನ ಮಾತಾಡ್ತಿದ್ದಾರೆ ಗುಡ್ ಫ್ರೈಡೆಗೆ, ಆಮೇಲೆ ಶನಿವಾರದ ದಿನ ಎಷ್ಟು ಜನ ಮಾತಾಡ್ತಿದ್ದಾರೆ? ಸುಮಾರು 40 ಜನ. ಸ್ಕೆಡ್ಯೂಲ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಅಂದ್ಕೊಳ್ಳಿ. ಎಷ್ಟೊತ್ತಿಗೆ ಮುಗಿಬೇಕಾಗಿರುವಂತಹದ್ದು ಎಷ್ಟೊತ್ತಿಗೆ ಮುಗಿಯುತ್ತೆ? ಹೇಳಿ, ಎಷ್ಟೊತ್ತಿಗೆ ಮುಗಿಬೇಕಾಗಿರುವಂತಹದ್ದು ಎಷ್ಟೊತ್ತಿಗೆ ಮುಗಿಯುತ್ತೆ? ಒಬ್ಬೊಬ್ಬರು 5 ನಿಮಿಷ ಎಕ್ಸ್ಟ್ರಾ ತೊಗೊಂಡ್ರು ಅಂತ ಅಂದ್ಕೊಳ್ಳಿ, ಅಷ್ಟೇ 5 ನಿಮಿಷ. ಹಾಂ, ಏನಾಗುತ್ತೆ? 40 ಜನ 5 ನಿಮಿಷ ಒಬ್ಬೊಬ್ಬರು ಎಕ್ಸ್ಟ್ರಾ ತೊಗೊಂಡ್ರೆ ಎಲ್ಲಿಗೋ ಹೊರಟೋಗುತ್ತಲ್ವ? 200 ಮಿನಿಟ್ಸ್ ಆಗೋಗುತ್ತಲ್ವ? 200 ಮಿನಿಟ್ಸ್ ಅಂದರೆ ಸುಮಾರು 3.15 hours. ನಿಜನಾ? ಆ ಸಿಚುವೇಷನನ್ನು ನೋಡೋಣ. ನಮಗೆ ಅಂಶ ಕೊಟ್ಟಿರುವಂತಹದ್ದು ಮಾತಾಡಲಿಕ್ಕೆ ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ, ಇದಾದ ನಂತರ ನಡಿಬೇಕಾಗಿರುವಂತಹ ವಿಚಾರಗಳು ಕೆಲವು ಇದೆಯಾ? ಯಾಕೆಂದರೆ ಸಂಡೇ ಕೊಟ್ಟರು ಅಂತ ಅಂದ್ಕೊಳ್ಳಿ ಉದಾಹರಣೆಗೆ. ನೀವು ಮಾತಾಡ್ತಿದ್ರೆ ಪ್ರಸಂಗದ ಕೊನೆಯಲ್ಲಿ ನಿಮಗೆ ಅನಿಸುತ್ತೆ ಇನ್ನೂ 10 ಮಿನಿಟ್ಸ್ ಟೈಮ್ ಬೇಕಾಗಿದೆ ಅಂತ ನಿಮಗೆ ಅನಿಸುತ್ತೆ. ಅವಾಗ ಹೋಗಿ ಅಣ್ಣ ಅವ್ರ ಹತ್ರ ರಿಕ್ವೆಸ್ಟ್ ಮಾಡುವಂತಹದ್ದು, ಅಥವಾ ಹಿರಿಯರು ಯಾರು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೋ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಇನ್ನೊಂದು 10 ಮಿನಿಟ್ಸ್ ಬ್ರದರ್ ಮುಗಿಸ್ತೀನಿ ಅಂತ. ಯಾವಾಗ ಸ್ಟ್ರೆಚ್ ಮಾಡಬಹುದಾಗಿರುವಂತಹ ಅವಕಾಶ ಇದ್ದಾಗ. ಇವಾಗ ಸಂಡೇ ಪ್ರಸಂಗ, ಮಧ್ಯಾಹ್ನದ ಮೇಲೆ ಯಾವ ಊಟಗಳು ಇಲ್ಲ ಅಲ್ವಾ? ಊಟ ಒಂದು 10 ಮಿನಿಟ್ಸ್ ಲೇಟ್ ಆದರೆ ನಡೆಯುತ್ತೆ. ಓಕೆ, ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು? ಸ್ಟ್ರೆಚ್ ಮಾಡ್ಬೋದು. ಅಲ್ಲಿ ಸ್ಕೋಪ್ ಇದೆ, ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಮಗೆ ಕೊಟ್ಟಿರುವಂತಹದ್ದು ಗುಡ್ ಫ್ರೈಡೇ ಸಂದರ್ಭದಲ್ಲಿ ಸಂದೇಶಗಳು ಹೇಗಿದೆ? ಕಂಟಿನ್ಯೂಸ್ ಆಗಿದೆಯಾ? ಗ್ಯಾಪ್ ಎಲ್ಲಾದರೂ ಕಾಣಿಸ್ತಿದೆಯಾ ಸ್ಕೆಡ್ಯೂಲಲ್ಲಿ ನಿಮಗೆ? ಕಂಟಿನ್ಯೂಸ್ ಆಗಿದೆಯಾ? ಊಟ ಆಗಿದ ತಕ್ಷಣ ಮತ್ತೆ ಶುರು ಆಗುತ್ತೆ ಕ್ಲಾಸಸ್ಸು. ಆ ಸಂದರ್ಭದಲ್ಲಿ ಎಲ್ಲೂ ಸಹ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಟೈಮೇ ಇಲ್ಲ. ಕರೆಕ್ಟಾಗಿ ಟೈಮು ಮುಗಿಸಿದ್ರೆ ಅಲ್ವಾ ನೆಕ್ಸ್ಟ್ ಬರುವಂಥವ್ರು ಬಂದು ಸಂದೇಶವನ್ನು ತೊಗೊಳ್ಲಿಕ್ಕಾಗತ್ತೆ. ಹೌದಲ್ವಾ? ಆಮೇಲೆ ಯಾರಾದರೂ ಬಂದು ಬ್ರದರ್ ನಿಮ್ಗೆ ಕೊಟ್ಟಿರುವಂಥ ಸಮಯ ಆಯಿತು, ದಯವಿಟ್ಟು ಮುಗಿಸಿ ಅನ್ನುವಂಥಕ್ಕಿಂತ ಮುಂಚೆ ನಾವೇ ಮುಗಿಸೋಣ. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ನೀವು ಫೋನ್ ಇಟ್ಕೊಳ್ತಿರೋ ಏನಿಟ್ಕೊಳ್ತಿರೋ, ಅಥವಾ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಸ್ಟೇಜ್ ಮೇಲೆ ಬರುವುದಕ್ಕಿಂತ ಮುಂಚೆ ನಾನು ಈ ಟೈಮ್ಗೆ ಹೋಗ್ತಿದ್ದೀನಿ ಅಂತ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. 12:15 ಹೋಗ್ತಿದ್ದೀನಿ, ಸ್ಟೇಜ್ ಹತ್ತುತ್ತಿದ್ದೀನಿ, ಎಷ್ಟೊತ್ತು ಮುಗಿಸ್ಬೇಕು? 12:35 ಶಾರ್ಪಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಬರೆದಿಟ್ಕೊಂಡು ಕರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ಟೈಮ್ ಟ್ರ್ಯಾಕ್ ಮಾಡಿಕೊಂಡು ಆ ಮಿನಿಟ್ಗೆ ಮುಗಿಸ್ಬೇಕು. ತುಂಬ ಒಳ್ಳೆ ಪದ್ಧತಿ. ಇಲ್ಲಾಂದರೆ ನೀವು ಮನೆ ಹತ್ರನೂ ಒಂದು ಊಟ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು 7 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು, 8:15 ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಕ್ರಮ ಅನ್ನುವಂತಹದನ್ನು ನಾವು ಕಲ್ತಿಲ್ಲ. ನಿಜನಾ? ಹಂಗಾಗೋಗುತ್ತೆ ನಾವು ಕಲಿದೇ ಹೋದರೆ. ಕ್ರಮ ಅನ್ನುವಂತಹದನ್ನು ನಾವು ಕಲಿದೇ ಹೋದರೆ. ಸತ್ಯವೇದದಲ್ಲಿ ನೋಡೋಣ ವಚನವನ್ನು ಸಹ ಹೇಗಿರಬೇಕು, ನೀವು ಆರ್ಗನೈಸ್ ಮಾಡುವಂಥ ಕೂಟಗಳು, ನೀವು ಆರ್ಗನೈಸ್ ಮಾಡುವಂತಹ ಮೀಟಿಂಗ್ಗಳು ಹೇಗಿರಬೇಕು ಅಂದರೆ ಟೈಮ್ ಯಾರು ಬರ್ತಿದ್ದಾರೋ ಬಿಡ್ತಿದ್ದಾರೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು 7 o'clock ಶಾರ್ಪ್ ಸ್ಟಾರ್ಟ್ ಆಗಬೇಕಾ ಸಂಜೆ ಕೂಟ, 7 ಗಂಟೆಗೆ ಸ್ಟಾರ್ಟ್ ಆಗೋಗಬೇಕು. ಅದು 8:15 ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ನೀವು 10 ಗಂಟೆವರೆಗೂ ಪೊಲೀಸವರು ನಿಮಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಎಲ್ಲಿವರೆಗೂ ಹೋಗುತ್ತದು? ಹೌದಲ್ವಾ? ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಟೈಮನ್ನು ಚಾಚು ತಪ್ಪದೆ ಫಾಲೋ ಮಾಡಲೇಬೇಕು. 5 ನಿಮಿಷದಲ್ಲೂ ಸಹ ನೀವು 1 ಅವರಲ್ಲಿ ಹೇಳುವಂಥ ಕಂಟೆಂಟನ್ನು ಹೇಳ್ಬೋದು. 5 ನಿಮಿಷದಲ್ಲಿ ಬೇಕಾದರೆ ಒಬ್ಬ ಪಾಪಿಯ ಮನಸ್ಸನ್ನು ಮಾರ್ಪಡಿಸ್ಬೋದು. ನೀವು ಕುದಿಸುವಂತಹದ್ದು ನೀವು ಪ್ರಾಕ್ಟೀಸ್ ಮಾಡಿರಬೇಕಷ್ಟೇ ಮನೆಯಲ್ಲಿ. ಸಂದೇಶವನ್ನು ಕುದಿಸಿ ಆ ಟೈಮಿಗೆ ಬಿಲ್ಡ್ ಮಾಡುವಂತಹದ್ದು ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಹೌದಾ? ಏಕೆಂದರೆ ನಾವು ಹೇಗೂ MBTH ಇರೋದ್ರಿಂದ, ಹೇಗೂ ಪ್ರಸಂಗಗಳನ್ನು ಇನ್ನು ಮುಂದೆ ಮಾಡ್ತಾ ಹೋಗೋದ್ರಿಂದ ಈ ಪಾಯಿಂಟ್ಸ್ ಎಲ್ಲ ನಮ್ಮ ಗಮನದಲ್ಲಿ ಇರಬೇಕು. ಸತ್ಯವೇದಲ್ಲಿರುವಂಥ ವಚನವನ್ನು ನೋಡೋಣ ಒಂದು ಸಾರಿ.
ಹೇಗೆ ಸಭೆಯಲ್ಲಿ ಅಥವಾ ಕೂಟಗಳಲ್ಲಿ ಸರ್ವವೂ ಸಹ ಕ್ರಮಬದ್ಧವಾಗಿ ನಡಿಬೇಕು ಅನ್ನುವಂತಹದ್ದನ್ನು ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 40ನೇ ವಚನ. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಸಭೆಯಲ್ಲಿ ಸರ್ವವೂ ಸಹ ಈ ಕೊರಿಂಥಿ ಪತ್ರಿಕೆ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ ಮಾತಾಡಿರುವಂತಹದ್ದೇ ಟೈಮ್ ಕನ್ಸ್ಟ್ರೈನನ್ನು ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ವಾಣಿಗಳ ಬಗ್ಗೆ ಮಾತಾಡ್ತಾರೆ, ಅನ್ಯ ಭಾಷೆ ಬಗ್ಗೆ ಮಾತಾಡ್ತಾರೆ, ಎಲ್ಲದರ ಬಗ್ಗೆನೂ ಮಾತಾಡ್ತಾರೆ. ಅದನ್ನೆಲ್ಲ ಹೇಳ್ತಾ ಲಾಸ್ಟಲ್ಲಿ ಏನು ಹೇಳ್ತಿದ್ದಾರೆ ಗೊತ್ತಾ? ಏನು ನಡೆದ್ರೂ ಕೂಟಗಳಲ್ಲಿ, ಸಭೆಗಳಲ್ಲಿ, ಪಬ್ಲಿಕ್ ಮೀಟಿಂಗ್ಸಲ್ಲಿ ಹೆಂಗೆ ನಡಿಬೇಕಂತೆ, ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಕ್ರಮದಲ್ಲಿ ನೀವೊಂದು ಸ್ಕೆಡ್ಯೂಲನ್ನು ಹಾಕ್ಕೊಂಡಿದ್ದೀರಾ, ಇದು ಈ ಟೈಮಿಗೆ ನಡಿಬೇಕು, ಇದು ಈ ಟೈಮಿಗೆ ಮುಗಿಬೇಕು, ಪ್ರಾರಂಭ ಪ್ರಾರ್ಥನೆ ಇಷ್ಟೊತ್ತಿಗೆ ಆಗಬೇಕು, ಹಾಡು ಇಷ್ಟೊತ್ತಿಗೆ ಆಗಬೇಕು, 2 ಹಾಡು ಆಗಬೇಕು, ಹಾಡಿಗೆ ಎಷ್ಟು ಟೈಮ್ ತೊಗೊಳುತ್ತೆ, ಪ್ರತಿಯೊಂದೊಂದು ನೀವು ಬರ್ಕೊಂಡಿರ್ತೀರ, ಅದರ ಪ್ರಕಾರವಾಗಿ ನಡಿಬೇಕು. ಅದರಲ್ಲಿ ಏರುಪೇರು ಆಗುವಂತಹದ್ದು ಇದೆಲ್ಲ ಇರಬಾರ್ದಲ್ವ? ಅದು ಯಾವಾಗ ಏರುಪೇರಾಗದೇ ಇರುತ್ತೆ? ಯಾವಾಗ ಏರುಪೇರಾಗದೇ ಇರುತ್ತೆ? ಯಾರಿಗೆ ಅವಕಾಶ ಸಿಕ್ಕಿದೆಯೋ ಅವರೆಲ್ಲರೂ ತಮ್ಮ ಟೈಮಲ್ಲಿ ತಮ್ಮ ಕೊಟ್ಟಿರುವಂಥ ಸಂದೇಶವನ್ನು ಹೇಳಿ ಮುಗಿಸಿ ಹೋಗಬೇಕಾದ್ರೆ ಒಂದು ಕೂಟ ಅನ್ನುವಂತಹದ್ದು ಕ್ರಮವಾಗಿ ಮುಗಿಯುತ್ತೆ. ಸೊ ಯಾರ ಮೇಲಿದೆ ಬಾಧ್ಯತೆ ಹೇಳಿ? ಯಾರ ಮೇಲಿದೆ ಕರೆಕ್ಟ್ ಟೈಮಿಗೆ ಮುಗಿಸುವಂತಹ ಬಾಧ್ಯತೆ? ಯಾರ ಮೇಲಿದೆ? ವಿದ್ಯಾರ್ಥಿಗಳ ಮೇಲೆ. ಗುಡ್ ಫ್ರೈಡೇ ಪ್ರೋಗ್ರಾಮಲ್ಲಿ ಗೊತ್ತಾಗುತ್ತಲ್ವ, ಇದನ್ನೆಲ್ಲ ಕೇಳ್ತಿದ್ದೀವಿ, ಕ್ರಮವಾಗಿ ನಡಿಬೇಕು ಅಂತ ಕೇಳ್ತಿದ್ದೀವಿ. ನೋಡೋಣ ಎಷ್ಟು ಚೆನ್ನಾಗಿ ಫಾಲೋ ಆಗುತ್ತೆ ಟೈಮನ್ನು. ಲಾಸ್ಟ್ ಟೈಮ್ ಚೆನ್ನಾಗಿ ಫಾಲೋ ಆಗಿತ್ತು, ತುಂಬ ಅಪ್ರಿಷಿಯೇಟೆಡ್. ಈ ಸರಿನೂ ಸಹ ಇನ್ನೂ ಸೂಕ್ತವಾಗಿ, ಇನ್ನೂ ಶಾರ್ಪಾಗಿ, ಆ ಮಿನಿಟ್ಗೆ ಇನ್ನೂ ಕರೆಕ್ಟಾಗಿ. ನಿಜ ಹೇಳಬೇಕು ಅಂದರೆ ನಮಗೆ 20 ಮಿನಿಟ್ಸ್ ಕೊಟ್ಟಿದ್ದಾರೆ ಅಂದರೆ 19 ನಿಮಿಷ ಪ್ರಸಂಗ, 1 ನಿಮಿಷ ಪ್ರಾರ್ಥನೆ, ಅದೂ ಸಹ ಲೆಕ್ಕ ಹಾಕ್ಕೊಂಡು ನೀಟಾಗಿ ಬನ್ನಿ. ಕರೆಕ್ಟ್ ಟೈಮಿಗೆ ಮುಗಿಯುತ್ತೆ. ನಿಮ್ಮನ್ನು ಹೊರಗಡೆಯಿಂದ ಯಾರಾದರೂ ಬಂದರು ಅಂತ ಅಂದ್ಕೊಳ್ಳಿ ಸಭೆಯನ್ನು ನೋಡಲಿಕ್ಕೆ, ಅವ್ರು ಏನು ಅಂದ್ಕೊಳ್ತಾರೆ ಗೊತ್ತಾ? ಸ್ಟೂಡೆಂಟ್ಸ್ ಅಂದರೆ ಹೀಗಿರಬೇಕು, ಡಿಸಿಪ್ಲಿನ್ ಅಂದರೆ ಚರ್ಚಲ್ಲಿ ಹಿಂಗಿರಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಅವ್ರು ಕಲಿತಾರೆ. ಏಕೆಂದರೆ ಪ್ರಪಂಚದಲ್ಲಿ ನಡೀತಿರುವಂತಹದ್ದೇ ಇದು. ಎಷ್ಟೊತ್ತಿಗೋ ಸಭೆ ಶುರು ಆಗುತ್ತೆ, ಎಷ್ಟೊತ್ತಿಗೋ ಮುಗಿಸ್ತಾರೆ, ಅದಕ್ಕೆ ಟೈಮ್ ಇಲ್ಲ, ಲೆಕ್ಕ ಇಲ್ಲ, ಏನೂ ಇಲ್ಲ. ಹಾಗಿದೆ ಪ್ರಪಂಚ. ಹಾಗಿರುತ್ತೆ. ನೀವು ಶಾರ್ಪಾಗಿ ಕೊಟ್ಟಿರುವಂತಹ ಟೈಮಲ್ಲಿ ರ್ಯಾಪಪ್ ಮಾಡುವಂತಹ ಪ್ರಯತ್ನ ಪಟ್ರಿ ಅಂತ ಅಂದ್ಕೊಳ್ಳಿ. ಅದು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರುತ್ತೆ. ಸಭಾಪಾಲಕರು ತನ್ನ ಮನಸ್ಸಿನಲ್ಲಿ ಯಾವ್ಯಾವ ಕಾರ್ಯಕ್ರಮ ನಡಿಬೇಕು ಅಂತ ಅಂದ್ಕೊಂಡಿರ್ತಾರೋ ಅದೆಲ್ಲವೂ ನಡೀಲಿಕ್ಕೆ ಆಸ್ಪದವಾಗತ್ತೆ. ಹೌದಲ್ವಾ? ಟೈಮಲ್ಲಿ ಉಳಿದಿರುವಂತಹದ್ದೆಲ್ಲವೂ ಕಂಪ್ಲೀಟ್ ಆದರೆ. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟನ್ನು ಬರ್ಕೊಳ್ಳಿ. ವಾಕ್ಯವನ್ನು ಹೇಳಬೇಕಾದರೆ ಹೆದರಬಾರದು. ಏನಕ್ಕೆ ಇದು ತುಂಬ ಇಂಪಾರ್ಟೆಂಟು? ಹೆದರಬಾರ್ದು ಅಂದರೆ ಅದಕ್ಕೆ ಅರ್ಥ ಏನು? ಹೆದರಬಾರ್ದು ಅಂದರೆ ಅದಕ್ಕೆ ಅರ್ಥ ಏನು? ಎಲ್ಲರ ಮೇಲೆ ಜೋರಾಗಿ ಹೇಳಬೇಕು, ಮಾತಾಡಬೇಕು ಅಂತಲ್ಲ. ಹೆದರಬಾರ್ದು ಅಂದರೆ ಅದಕ್ಕೆ ಅರ್ಥ ವಾಕ್ಯ ಹೇಳಬೇಕಾದ್ರೆ ಭಯ ಪಡಬಾರ್ದು, ನಡುಗುವಂತಹದ್ದು, ಭಯ ಪಡುವಂತಹದ್ದು, ಆಮೇಲೆ ಇನ್ನು ಏನು ಬೇಗ 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 ಮುಗಿಸ್ಬಿಡ್ಬೇಕು ಅಂತ ಹೋಗುವಂತಹದ್ದು, ಅದೆಲ್ಲ ಯಾವಾಗ ಆಗೋದಿಲ್ಲ ಅಂದರೆ ಮತ್ತೆ ಪಾಯಿಂಟ್ 1ಗೆ ಲಿಂಕ್ ಆಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಗ, ಒಂದು ಅಂಶವನ್ನು ಚೆನ್ನಾಗಿ ಪ್ರಿಪೇರ್ ಆಗಿದ್ರಿ ಅಂತ ಅಂದ್ಕೊಳ್ಳಿ, ಇದೇ ಪಾಯಿಂಟನ್ನು ಹೇಳಬೇಕು ಅಂತ ಹೇಳಿ 10 ಸರಿ ನೀವು ಬರ್ಕೊಂಡಿರುವಂಥ ನೋಟ್ಸನ್ನು ನೋಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದು ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಏನು ಹೇಳಬೇಕು, ಅದಾದಮೇಲೆ ಏನು ಹೇಳಬೇಕು, ಅದಾದಮೇಲೆ ಯಾವ ವಚನ ಬರುತ್ತೆ, ಎಲ್ಲ ನಿಮ್ಮ ತಲೆಯಲ್ಲಿರುತ್ತೆ. ಹೌದಾ? ಆದರೆ ಅದು ಹಂಗೆ ಆಗೋದಿಲ್ಲ. ನಾರ್ಮಲಾಗಿ ನಾವು ಅರ್ಧ ಪ್ರಿಪ್ರೇಷನ್ ಯಾವಾಗ ಆಗಿರುತ್ತೋ ಅವಾಗ ಶುರು ಆಗುತ್ತೆ ಭಯ, ಹೆದರಿಕೆ ಎಲ್ಲ. ಹೌದಾ? ಅದಾಗಬಾರ್ದಲ್ವ? ಸತ್ಯವೇದದಲ್ಲಿ ಒಂದು ಒಳ್ಳೆ ಘಟನೆ ಇದೆ ಇದರ ಬಗ್ಗೆ, ಈ ಹೆದರುವುದರ ಬಗ್ಗೆ. ಸೌಲನು ಗೊತ್ತಲ್ವ ಪ್ರಿಯರೇ ನಮಗೆ? ಹಳೆ ಒಡಂಬಡಿಕೆಯಲ್ಲಿ ಯಾರು ಇಸ್ರಾಯೇಲಿಯರಿಗೆ ಪ್ರಪ್ರಥಮವಾಗಿರುವಂತಹ ರಾಜ. ದೇವರು ಸೌಲನನ್ನು ಅಭಿಷೇಕಿಸ್ಬಿಟ್ಟಿರ್ತಾರೆ ರಾಜ ಅಂತ ಹೇಳಿ. ಸಮೂವೇಲನ ಮೂಲಕ ಅಭಿಷೇಕಿಸಿರ್ತಾರೆ. ಓಕೆ, ಸೌಲನನ್ನು ರಾಜ ಅಂತ ಹೇಳಿ ದೇವರು ಸೆಲೆಕ್ಟ್ ಮಾಡಿರ್ತಾರೆ. ಈಗ ಜನರ ಮುಂದೆ ತಂದು ನಿಲ್ಲಿಸ್ಬೇಕಲ್ವಾ ಈ ಸೌಲನನ್ನು? ಮಹಾರಾಜನನ್ನು ಕರ್ಕೊಂಡು ಬಂದು ಜನರ ಮುಂದೆ ನಿಲ್ಲಿಸ್ಬೇಕಲ್ವಾ? ಆ ದಿನ ಬರುತ್ತೆ, ಆ ಟೈಮ್ ಬರುತ್ತೆ. ಯಾವ ಟೈಮ್ ಬರುತ್ತೆ ಹೇಳಿ? ಸೌಲನನ್ನು ಅಧಿಕಾರಿಕವಾಗಿ, ಅಥಾರಿಟೇಟಿವ್ ಆಗಿ ಒಂದು ಸೆರೆಮನಿಯಲ್ಲಿ ತೊಗೊಂಡು ಬಂದು ಜನರ ಮುಂದೆ ನಿಲ್ಲಿಸ್ಬಿಟ್ಟು, ಈತನೇ ದೇವರು ನಿಮಗೋಸ್ಕರ ನೇಮಿಸಿರುವಂತಹ ರಾಜ ಅಂತ ಹೇಳುವಂತಹ ಟೈಮ್ ಬರುತ್ತೆ. ಅವತ್ತು ಸೌಲನು ಕಾಣಿಸ್ತಾನೆ ಇಲ್ಲ, ಎಲ್ಲೆಲ್ಲಿ ಹುಡುಕಿದ್ರೂ ಕಾಣಿಸ್ತಿಲ್ಲ. ಕರ್ಕೊಂಬಂದು ನಿಲ್ಲಿಸ್ಬೇಕಲ್ವ ಸೌಲನ ರಾಜ ಅಂತ ಹೇಳಿ ನಿಲ್ಲಿಸ್ಬೇಕಲ್ವ ಸಮೂವೇಲನು? ಓಕೆ, ಅಲ್ಲಿ ಎಲ್ಲೆಲ್ಲಿ ಹುಡುಕಿದ್ರೂ ಸೌಲನು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋಗಿದ್ದಾರೆ ಗೊತ್ತಾ? ಎಲ್ಲಿ ಹೋಗಿರ್ಬೋದು? ಯೋಚನೆ ಮಾಡಿ ನೋಡಿ, ಹೇಳಿ, ಎಲ್ಲಿ ಹೋಗಿರ್ಬೋದು? ಈ ಸಾಮಾನುಗಳು ಇಟ್ಟಿರ್ತಾರಲ್ವ, ಐಟಮ್ಗಳು ಇಟ್ಟಿರ್ತಾರಲ್ವ, ಗ್ರಾಸರೀಸ್ ಅದು ಇದು ಒಳ್ಳೆಲ್ಲ ಇಟ್ಟಿರ್ತಾರಲ್ವ, ಅಲ್ಲಿ ಹೋಗಿ ಹಡ್ಕೊಂಡಿದ್ರಂತೆ. ಏನಕ್ಕಂದರೆ ಜನರ ಮುಂದೆ ಬರಲಿಕ್ಕೆ ಭಯ ಆಗಿ. ನೋಡೋಣ ಒಂದ್ಸರಿ ಸತ್ಯವೇದದ ಮಾತನ್ನು. ಸಮೂವೇಲನ ಮೊದಲನೇ ಗ್ರಂಥ 10ನೇ ಅಧ್ಯಾಯ 22ನೇ ವಚನದಿಂದ ಓದೋಣ. ಅವರು, ಆ ಮನುಷ್ಯನು ಇಲ್ಲಿಗೆ ಬರುವನು ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು, ಬಂದಿದ್ದಾನೆ, ಇಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಅವರು, ಆ ಮನುಷ್ಯನು ಇಲ್ಲಿಗೆ ಬರುವನೋ ಎಂದು ಯೆಹೋವನನ್ನು ವಿಚಾರಿಸಿದಾಗ ಆತನು, ಬಂದಿದ್ದಾನೆ. ದೇವರು ಮಾತಾಡ್ತಿದ್ದಾರೆ, ಬಂದಿದ್ದಾನೆ, ಅಲ್ಲಿ ಕೊಳಗ ಇದೆಯಲ್ವ, ಆ ಕೊಳಗದಿಂದ ಅಡ್ಕೊಂಡಿದ್ದಾನೆ, ಹೋಗಿ ನೋಡಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಿದ್ದಾರೆ ದೇವರು.
ಬಂದಿದ್ದಾನೆ, ಈಗ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು. ಅವರು ತಟ್ಟನೆ ಹೋಗಿ ಅವನನ್ನು ಹಿಡುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು. ಯಾರು ಗೊತ್ತಾ ಈತನು? ಯಾರು? ರಾಜ. ಎಲ್ಲಿ ಅಡ್ಕೊಂಡಿದ್ದಾನೆ? ಸಾಮಾನುಗಳ ಮಧ್ಯದಲ್ಲಿ. ಈ ಸಂದರ್ಭವನ್ನು ನೋಡಬೇಕಾದ್ರೆ ಅವಾಗವಾಗ ಒಂದು ರೀತಿಯಾಗಿ ನಗು ಬರುತ್ತೆ. ನಿಮಗೆ ಬರುತ್ತಾ ಇಲ್ವಾ ಇದನ್ನು ನೋಡಬೇಕಾದ್ರೆ? ರಾಜ ಅಂದರೆ ಹೆಂಗಿರಬೇಕು? ಇಷ್ಟಕ್ಕೂ ಹೋಗಿ ಸಾಮಾನುಗಳಲ್ಲಿ ಅಡ್ಕೊಂಡಿರುವಂತಹದ್ದು, ಶೆಲ್ಫ್ ಕೆಳಗಡೆ ಅಡಗುವಂತಹದ್ದು, ಸಜ್ಜೆ ಮೇಲೆ ಅಡಗುವಂತಹದ್ದು, ಇದೆಲ್ಲ ಎಂಥ ಪರಿಸ್ಥಿತಿ. ಏಕೆಂದರೆ ಇದನ್ನು ನೋಡಿದಾಗ ಏನಕ್ಕೋಸ್ಕರ ನಗು ಬರುತ್ತೆ ಅಂದರೆ, ಇದು ಒರಿಜಿನಲಾಗಿ ದೇವರ ಸಂಕಲ್ಪದಲ್ಲಿ ಇದ್ದಿದ್ದಲ್ಲ. ಈ ರಾಜನನ್ನು ನೇಮಿಸಬೇಕು ಅನ್ನುವಂತಹದ್ದು ಒರಿಜಿನಲ್ ಆಗಿ ದೇವರ ಸಂಕಲ್ಪ ಅಲ್ಲ. ದೇವರ ಸಂಕಲ್ಪ ಏನಾಗಿತ್ತು ಹೇಳಿ? ನಾನೇ ಅರಸನಾಗಿರಬೇಕು ನನ್ನ ಮಕ್ಕಳಿಗೆ ಅನ್ನುವಂತಹದ್ದು. ಇವ್ರು ಫೋರ್ಸ್ ಮಾಡಿದ್ದಕ್ಕೆ ಸರಿ, ಅವ್ರ ಮಧ್ಯದಲ್ಲಿ ಯಾರೋ ಸುಮಾರಾಗಿರುವಂಥವರನ್ನು, ಅಂದರೆ ಎಲ್ಲರೂ ಪಾಪಿಗಳೇ, ಓಕೆ, ಎಲ್ಲರಲ್ಲೂ ಸಹ ಸುಮಾರಾಗಿರುವಂತಹ ಒಬ್ಬ ಭಕ್ತನನ್ನು ತೊಗೊಂಡು ಬಂದು ನೇಮಿಸಿರುವಂತಹದ್ದು ಈ ಸಂದರ್ಭದಲ್ಲಿ ಸೌಲನನ್ನು. ಅದು ಪರಿಸ್ಥಿತಿ. ಆದರೆ ಈ ವ್ಯಕ್ತಿ ನಾಯಕನಾಗಿ ಜನರ ಮುಂದೆ ಶಾಸಿಸಬೇಕಾಗಿರುವಂತಹ ವ್ಯಕ್ತಿ, ನಾಯಕನಾಗಿ ಜನರ ಮುಂದೆ ಬಂದು ನಿಂತು ಆಶ್ವಾಸನೆ ಕೊಡಬೇಕಾಗಿರುವಂತಹ ವ್ಯಕ್ತಿ ಎಲ್ಲಿದ್ದಾರಂತೆ? ಬಚ್ಚಿಟ್ಕೊಂಡಿದ್ದಾರಂತೆ. ಹೌದಲ್ವ? ಹಂಗಿರಬಾರ್ದಲ್ವ ನಾವು? ವಾಕ್ಯ ಹೇಳಬೇಕು ಅಂದಿದ ತಕ್ಷಣ ಅಡ್ರೆಸ್ ಇರೋದಿಲ್ಲ. ನಿಜನಾ? ಏಕೆಂದರೆ ಸಾಕಷ್ಟು ಜನಕ್ಕಿರುವಂತಹ ಸ್ಟಾರ್ಟಿಂಗ್ ಟ್ರಬಲ್ 1 2 3 4 5 ಪ್ರಸಂಗಗಳನ್ನು ಮಾಡಿದ ನಂತರ ಸರಿ ಹೊರಟೋಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಇದೇ ರೀತಿಯಾಗಿರುತ್ತಲ್ವ? ಅಣ್ಣನೂ ಸಹ ಸ್ಟಾರ್ಟಿಂಗಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರಲ್ವ, ಗುಡ್ ಫ್ರೈಡೇ ಸಂದರ್ಭವಾಗಿ ಲಾಸ್ಟ್ ಇಯರ್ ಥರನೇ ಈ ವಾರನೂ ಸಹ ಎಲ್ಲರೂ ಸಹ ವಾಕ್ಯ ಹೇಳುವಂಥ ಅವಕಾಶ ಇದೆ ಅಂಥೇಳಿ. 1 2 3 ಜನ ಅಡ್ರೆಸ್ ಇಲ್ಲ. ಯಾಕೆ? ಭಯ, ಹೆದರಿಕೆ, ಮುಂದೆ ಬಂದು ಮಾತಾಡಲಿಕ್ಕೆ ಭಯ. ಆ ಭಯ ನೀವು ಮಾತಾಡದೆ ಹೋಗುತ್ತಾ? ನೀವು ಮುಂದೆ ಬಂದು ಮಾತಾಡದೆ ಹೋಗುತ್ತಾ? ನೀವು ಮಾತಾಡಿದ್ರೆ ಅಲ್ವಾ ಭಯ ಹೋಗುವಂತಹದ್ದು. ನೀವು ಫಸ್ಟ್ ಬಂದು ನಿಮ್ಮ ದೇವರಿಗೋಸ್ಕರ, ಅದು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ನಿಂತ್ಕೊಂಡು? ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ನಾಚಿಕೆ ಪಡಲಿಕ್ಕೆ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವೋ ಅವ್ರ ಬಗ್ಗೆ ಮಾತಾಡ್ತಿದ್ದೀವಲ್ವ, ಅದು ನಾಚಿಕೆ ಪಡುವಂತಹ ವಿಚಾರನ ನಿಮಗೇನು ಅನಿಸುತ್ತೆ? ನಾಚಿಕೆ ಪಡುವಂತಹ ವಿಚಾರನ ದೇವ್ರ ಬಗ್ಗೆ ಮಾತಾಡುವಂತಹದ್ದು. ಅವಾಗವಾಗ ಯಾರಾದರೂ ಬಂದು ಹೊಗಳ್ತಿದ್ದಾರೆ ತುಂಬ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಹೊಗಳ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮಗೊಂಥರ ನಾಚಿಕೆ ಆಗ್ತಿರುತ್ತೆ ಒಳಗಡೆ. ಹೌದಾ ಇಲ್ವಾ? ಸುಮ್ಮನಿರಿ ಬ್ರದರ್ ಹೋಗಲಿ ಅಂತಿರ್ತೀರ. ಹೌದಾ? ನಿಮಗೆ ನಾಚಿಕೆ ಆಗ್ತಿರುತ್ತೆ. ಯಾಕೆ? ನಿಮಗೆ ಗೊತ್ತು ಆ ಹೊಗಳಿಕೆಗೆ ನೀವು ಅರ್ಹರಲ್ಲ, ಏನೋ ಈ ವ್ಯಕ್ತಿಗೆ ಏನೋ ಅನ್ಸದೆ ಹೊಗಳ್ತಿದ್ದಾನೆ, ಹೊಗಳಿ ಅಂತ ಹೇಳಿ. ಹೌದಾ? ನಿಮಗೆ ಗೊತ್ತಾಗ್ತಿರುತ್ತೆ ನೀವು ಆ ಘನತೆಗೆ, ನೀವು ಆ ಹೊಗಳಿಕೆಗೆ ಅರ್ಹರಲ್ಲ ಅಂತ ನಿಮಗೆ ಗೊತ್ತಾಗ್ತಿರುತ್ತೆ. ನಿಜನಾ? ಆದರೆ ಇಲ್ಲಿ ಸಿಚುವೇಶನ್ ಅದಲ್ಲ. ನೀವು ಇಲ್ಲಿ ಬಂದು ನಿಂತು ಮಾತಾಡಬೇಕಾದ್ರೆ ದೇವರ ಬಗ್ಗೆ, ಅಥವಾ ಮುಂದೆ ನೀವೊಂದು ಕೂಟವನ್ನು ಇಟ್ಟು ಅಲ್ಲಿ ಪ್ರಸಂಗಿಸ್ತಿರ್ಬೇಕಾದ್ರೆ ಅದೆಲ್ಲ ಸಿಚುವೇಶನ್. ನೀವು ಮಾತಾಡ್ತಿರುವಂಥದ್ದು ಯಾರ ಬಗ್ಗೆ? ತನ್ನ ಜೀವನದಲ್ಲಿ ಒಂದೇ ಒಂದು ಪಾಪವೂ ಸಹ ಮಾಡೋದೇ ಇರುವಂಥವರ ಬಗ್ಗೆ. ನಿಜನಾ? ಈ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲವನ್ನು ಸೃಷ್ಟಿ ಮಾಡಿರುವಂಥವರ ಬಗ್ಗೆ. ಯಾವಾಗ ಚಾನ್ಸ್ ಕೊಡ್ತಾರೋ ಅಂತ ಹೇಳಿ ಕಾಯ್ತಿರ್ಬೇಕು. ಬಿಟ್ಟರೆ ಚಾನ್ಸ್ ಕೊಟ್ಟರೆ ನಾನು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಲೋ ಅನ್ನೋ ಹಂಗಿರಬಾರ್ದು ಪರಿಸ್ಥಿತಿ. ಓಕೆ? ಇನ್ನು ಮುಂದೆ ಹೆಂಗಿರಬೇಕು ಹೇಳಿ? ಇಲ್ಲಿ ಬಂದು ಪ್ರಾರ್ಥನೆ ಮಾಡಲಿಕ್ಕಾಗಿರ್ಬೋದು, ಯಾರು ಏನು ಅಂದ್ಕೊಳ್ತಾರೆ ಅನ್ನುವಂಥದ್ದನ್ನು ಪಕ್ಕಕ್ಕಿಟ್ಬಿಡಿ. ಈ ಬ್ರದರ್ ಏನು ಅಂದ್ಕೊಳ್ಬೋದು, ಈ ಸಿಸ್ಟರ್ ಏನು ಅಂದ್ಕೊಳ್ಬೋದು, ನಾನು ಏನಾದರೂ ಮಾತು ಜಾರಿದ್ರೆ, ಅಥವಾ ನಾನು ಒಂಥರ ಪ್ರಾರ್ಥನೆ ಮಾಡಿದ್ರೆ, ಅಥವಾ ಒಂಥರ ವಾಕ್ಯ ಹೇಳಿದ್ರೆ ಏನು ಅಂದ್ಕೊಳ್ಬಹುದು ಅನ್ನುವಂಥದ್ದನ್ನು ಪಕ್ಕಕ್ಕಿಡಿ. ನಿಮಗೆ ಅವಕಾಶ ಕೊಟ್ಟಿರುವಂತಹದ್ದು ಯಾರು? ದೇವರು. ನೀವು ಬಂದು ಮಾತಾಡಬೇಕಾದ್ರೆ ದೇವರು ಒಬ್ಬರೇ ನೋಡ್ತಿದ್ದಾರೆ. ನನ್ನ ತಂದೆ ಅವರು ಯಾವತ್ತೂ ಸಹ ನನ್ನನ್ನು ಆಡ್ಕೊಂಡು ತಮಾಷೆ ಮಾಡೋದಿಲ್ಲ, ಯಾವತ್ತೂ ಸಹ ನನ್ನನ್ನು ಸೋತು ಹೋಗಿ ಮಾಡೋದಿಲ್ಲ ಅನ್ನುವಂತಹ ನಂಬಿಕೆಯಿಂದ ಮುಂದೆ ಬಂದು ಮಾತಾಡಿ. ಪ್ರಿಪೇರ್ ಆಗಿ, ಪ್ರಾರ್ಥನೆಗೋಸ್ಕರನೂ ಮನೇಲಿ ಪ್ರಿಪೇರ್ ಆಗಿ, ವಾಕ್ಯ ಹೇಳಲಿಕ್ಕೋಸ್ಕರನೂ ಪ್ರಿಪೇರ್ ಆಗಿ, ಮನೇಲಿ ಹಾಡು ಹೇಳಬೇಕಂದ್ರೆ ಅದಕ್ಕೋಸ್ಕರನೂ ಚೆನ್ನಾಗಿ ಪ್ರಿಪೇರ್ ಆಗಿ, ಇಲ್ಲಿ ಬಂದು ನನ್ನ ದೇವರಿಗೋಸ್ಕರ ಈ ಕೆಲಸವನ್ನು ಮಾಡ್ತಿದ್ದೀನಿ ಅನ್ನುವಂತಹ ಕಾನ್ಫಿಡೆನ್ಸಲ್ಲಿ ಬಂದು ಮಾತಾಡಿ. ಆವಾಗ ಏನು ಮಾಡೋದಿಲ್ಲ ನಾವು? ಹೆದರೋದಿಲ್ಲ, ಭಯಪಡೋದಿಲ್ಲ, ನಡ್ಕೋದಿಲ್ಲ. ನಿಜನಾ? ಓಕೆ. ಎಷ್ಟನೇ ಪಾಯಿಂಟ್ ಅದು? 3rd ಪಾಯಿಂಟಾ? ಓಕೆ. 4th ಪಾಯಿಂಟನ್ನು ಬರ್ಕೊಳ್ಳೋಣ. ಯಾಕೆಂದರೆ ಸೌಲನಿಗೆ 3rd ಪಾಯಿಂಟಲ್ಲಿ ಸೌಲನ ಎಕ್ಸಾಂಪಲನ್ನು ಏನಕ್ಕೋಸ್ಕರ ತೊಗೊಂಡ್ವಿ ಅಂದರೆ, ಸೌಲನು ಒಬ್ಬ ನಾಯಕನು. ಈಗೂ ನೀವು ವಾಕ್ಯ ಹೇಳಲಿಕ್ಕೆ ತರಬೇತಿಯನ್ನು ತೊಗೊಳ್ತಿದ್ದೀರಾ, ಸಿದ್ಧವಾಗ್ತಿದ್ದೀರಾ ಅಂದರೆ ನೀವು ಮುಂದೆ ನಾಯಕರಾಗುವಂಥವರು. ನಾನಾಗಲೇ ಹೇಳಿದ್ದೇನೆ, 3ಗಳಲ್ಲಿ ನೀವು ಒಂದು ಸಭೆಯನ್ನು ಸ್ಥಾಪನೆ ಮಾಡ್ಬೋದು, ಅಲ್ಲಿಗೆ ನೀವೇ ಸಭಾಪಾಲಕರಾಗಿರ್ಬೋದು. ನೀವು ನಾಯಕರೇನ ಅಲ್ಲೂ ಸಹ? ಹೌದು, ದೇವರು ನೇಮಿಸಿರುವಂತಹ, ಏರ್ಪಾಟು ಮಾಡಿರುವಂತಹ ನಾಯಕರು. ಹೌದಾ? ಅಲ್ಲಿ ಈ ರೀತಿ ಸೌಲನಿಗಿದ್ದಂತಹ ಗುಣ ನಮ್ಮಲ್ಲಿ ಇರಬಾರ್ದಲ್ವ? ಹೋಗಿ ಬಚ್ಚಿಟ್ಕೊಳ್ಳುವಂತಹದ್ದು, ಹೋಗಿ ಅಡ್ಕೊಳ್ಳುವಂತಹದ್ದು ಇರಬಾರ್ದಲ್ವ? ಧೈರ್ಯವಾಗಿ ನನ್ನ ದೇವರಿಗೋಸ್ಕರ ಈ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಮುಂದೆ ಹೋಗಬೇಕು. ಓಕೆ. ಇನ್ನು 4th ಪಾಯಿಂಟ್, ಮೈಂಡ್ ಯೋರ್ ಟೋನ್. ನಮ್ಮ ಮಾತಿನ ಮೇಲೆ ನಿಗಾ ವಹಿಸಿ. 4ನೇ ಪಾಯಿಂಟಲ್ಲಿ ಏನು ನೋಡ್ತಿದ್ದೀವಿ? ಪ್ರಸಂಗ ಮಾಡಬೇಕಾದ್ರೆ, ವಾಕ್ಯ ಹೇಳಬೇಕಾದ್ರೆ ನಮ್ಮ ಮಾತಿನ ಮೇಲೆ ನಿಗಾ ವಹಿಸಬೇಕು, ಎಚ್ಚರ ವಹಿಸಬೇಕು. ಇಂಗ್ಲೀಷಲ್ಲಿ ಬರ್ಕೊಳ್ಳುವಂಥವರು ಮೈಂಡ್ ಯೋರ್ ಟೋನ್.
ಯಾವಾಗ ಪ್ರಸಂಗಿಸ್ಬೇಕಾದ್ರೆ. ಏನಕ್ಕೋಸ್ಕರ ಇಂಪಾರ್ಟೆಂಟ್ ಇದು? ಏನಕ್ಕೋಸ್ಕರ ನಾವು ಮಾತಿನ ಮೇಲೆ ನಿಗಾ ಇರಬೇಕು? ಹೇಳಿ, ಏನಕ್ಕೋಸ್ಕರ? ಹೆಂಗಿರಬೇಕು ನಾವು ಪ್ರಸಂಗ ಮಾಡುವಂಥ ಶೈಲಿ? ಚಂಡಿಗಳೇ ಕರ್ಣಶುದ್ಧಿಯನ್ನು ಹೊಂದಿ ಅಂತ ಮಾತಾಡಿದ್ರೆ ಕರೆಕ್ಟಾಗಿರುತ್ತಾ? ನಾನು ಹೇಳಿದಂತಹ ಮಾತು ಯಾರು ಮಾತಾಡಿರುವಂಥದ್ದು ಬೈಬಲಲ್ಲಿ? ಓಕೆ, ಯೋಹಾನನು ಮಾತಾಡಿರುವಂತಹ ಮಾತನ್ನು ನಾವು ಕೇಳಿದ್ವಿ. ಬ್ಯಾಪ್ಟಿಸಮ್ ಕೊಡುವಂತಹ ಯೋಹಾನನು ಮಾತಾಡಿರುವಂತಹ ಮಾತನ್ನು ನೋಡಿದ್ದೀವಿ. ಸ್ಟೆಫೇನನು ಮಾತಾಡಿರುವಂತಹ ಮಾತನ್ನು ನೋಡಿದ್ದೀವಿ. ಯೇಸುಕ್ರಿಸ್ತರು ಮಾತಾಡಿರುವಂತಹ ಮಾತನ್ನು ಸಹ ನೋಡಿದ್ದೀವಿ. ಇವರು 3 ಜನರು ಕೆಲವು ಸಂದರ್ಭಗಳಲ್ಲಿ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಪ್ರಸಂಗಿಸಿರುವಂತಹ, ಬೇಡ, ಯೇಸುಕ್ರಿಸ್ತರು ಮಾತಾಡಿರುವಂತಹ ಮಾತನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಸರ್ಪ ಜಾತಿಯವರೇ ಮಾತಾಡಿದ್ದಾರೆ ಯೇಸುಕ್ರಿಸ್ತರು ಈ ಥರ ಬೈಬಲಲ್ಲಿ. ನೋಡೋಣ ಒಂದು ಸರಿಯ ವಚನವನ್ನು. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನ. 12:34. ನಮ್ಮ ಟೋನ್ ಹೇಗಿರಬೇಕು ಪ್ರಸಂಗಿಸ್ತಿರ್ಬೇಕಾದ್ರೆ ಅನ್ನುವಂತಹದ್ದಕ್ಕೋಸ್ಕರ ಇದನ್ನು ನೋಡ್ತೀವಿ. 12ನೇ ಅಧ್ಯಾಯ 34ನೇ ವಚನ. ಓಕೆ, ಓದಿ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಸಾಕು ಪ್ರಿಯರೇ, ಇಲ್ಲಿ ಪ್ರಾರಂಭದ ಸಾಲು ನಮಗೆ ಬೇಕಾಗಿದ್ದಂತಹದ್ದು. ಏನಂತ ಶುರು ಮಾಡಿದರೆ ಯೇಸು ಕ್ರಿಸ್ತರು? ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು. ಇದು ಒಂದು ವೇ ಆಫ್ ಪ್ರೀಚಿಂಗ್, ಹೌದಲ್ವ? ಈಗ ನಾವು ನೋಡಿರುವಂಥದ್ದು ಯೇಸುಕ್ರಿಸ್ತರ ಬೋಧನೆಯೇ ನಿಜನಾ ಇಲ್ವಾ? ನಿಜ. ಯೇಸುಕ್ರಿಸ್ತರು ಬೋಧಿಸಬೇಕಾದ್ರೆ ಯಾವ ಶೈಲಿಯಲ್ಲಿ ಬೋಧನೆ ಮಾಡಿದ್ದಾರೆ? ಒಂದು ಕಡೆ ಸರ್ಪ ಜಾತಿಯವರೇ, ಇದು ಒಂದು ವೇ ಆಫ್ ಪ್ರೀಚಿಂಗ್. ಓಕೆ, ಇದು ಫಸ್ಟ್ ವೇ ಅಂತ ಅಂದ್ಕೊಳ್ಳಿ. ಇನ್ನು ಎರಡನೇ ಥರ, ಇನ್ನೂ ಯಾವ ಥರ ಮಾತಾಡಿದ್ದಾರೆ ಯೇಸುಕ್ರಿಸ್ತರು ಭೂಮಿಯ ಮೇಲೆ ಮನುಷ್ಯರ ಜೊತೆ ಮಾತಾಡಬೇಕಾದ್ರೆ? ವೇಶ್ಯ ಸ್ತ್ರೀಯನ್ನು ನೋಡಿ ಏನಂತ ಕರೀತಾರೆ? ಅಮ್ಮ ಅಂತ ಕರೀತಾರೆ. ಶಾಸ್ತ್ರಿಗಳು ಮತ್ತು ಪರಿಸಾಯರ ಮುಂದೆ ಸರ್ಪಜಾತಿಯವರೇ ಅಂತಾರೆ, ಅವ್ರನ್ನೇ ಬೈಯುವಂತಹದ್ದು. ಇದು ಒಂದು ಸ್ಪೆಸಿಫಿಕ್ ಶಾಸ್ತ್ರಿಗಳು ಪರಿಸಾಯರಿಗೆ ಹೇಳಿರುವಂತಹದ್ದು, ಅಲ್ಲಿ ಜನ ಇದ್ದರೂ ಸಹ. ಓಕೆ, ಅಲ್ಲಿ ನೋಡಿದ್ರೆ ವೇಶ್ಯ ಸ್ತ್ರೀ ಒಬ್ಬ ಪಾಪಿ ಹತ್ರ ಏನಂತ ಮಾತಾಡ್ತಿದ್ದಾರೆ? ಇವರು ಪರಿಶುದ್ಧರು ಅಂತ ಹೇಳ್ಕೊಡುವಂಥವ್ರ ಹತ್ರ ಈ ಥರ ಮಾತಾಡ್ತಿದ್ದಾರೆ. ಪಾಪಿ ಹತ್ರ, ಪ್ರಪಂಚದ ಪ್ರಕಾರ ಸ್ತ್ರೀ ಪಾಪಿ, ಹೌದಲ್ವ? ಅವ್ರ ಹತ್ರ ಹೇಗೆ ಮಾತಾಡ್ತಿದ್ದಾರೆ? ಅಮ್ಮ, ಗೌರವಪೂರ್ವಕವಾಗಿ, ಮರ್ಯಾದೆ ಪೂರ್ವಕವಾಗಿ ಮಾತಾಡ್ತಿದ್ದಾರೆ. ಎರಡೂ ಮಾತಾಡಿರುವಂಥದ್ದು ಯೇಸುಕ್ರಿಸ್ತರೇ. ಒಂದು ಕಡೆ ಸರ್ಪಜಾತಿಯವರೇ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಪಾಪಿಯನ್ನು ಸಹ ಗೌರವಿಸಿ ಮಾತಾಡಿದ್ದಾರೆ. ಈ ಎರಡು ಶೈಲಿಯಲ್ಲಿ ನಾವು ಯಾವ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ನೀವು ಹೇಳಿ. ವಿದ್ಯಾರ್ಥಿಗಳಾಗಿರುವಂತಹ ನಾವು ಯಾವ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ? ಎರಡನೇ ಶೈಲಿನ, ಮೊದಲನೇ ಶೈಲಿನ? ಅಥವಾ ಮೊದಲನೇ ಶೈಲಿ ಪ್ರಕಾರ ಅಲ್ಲಿ ನೀವೇ ಒಂದು ಮೀಟಿಂಗ್ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು 50,000 1 ಲಕ್ಷ ಖರ್ಚು ಮಾಡಿ. ಅಲ್ಲಿ ಬಂದಿರ್ತಾರೆ, ನೀವು ಕರೆದಿರ್ತೀರ ಸುಮಾರು ಜನರನ್ನು, ಬಂದಿದ್ದಾರೆ, ಒಂದು 50-60 ಜನ ಬಂದಿದ್ದಾರೆ. ಅವ್ರ ಮುಂದೆ ಇಲ್ಲ, ನೀವು ಯಾವಾಗ ಮಾರ್ಪಡ್ತೀರಾ? ನಿಮ್ಮ ಬದುಕುಗಳು ಹಿಂಗೇನಾ? ಇನ್ನು ನೀವು ಮಾರ್ಪಡೋದೇ ಇಲ್ವಾ? ನೀವೆಲ್ಲರೂ ನರ್ಕಕ್ಕೆ ಹೋಗ್ತೀರಾ ಅಂತ ಜೋರಾಗಿ ಮಾತಾಡಿದ್ರಿ ಅಂತ ಅಂದ್ಕೊಳ್ಳಿ. ವಿದ್ಯಾರ್ಥಿಗಳಾಗಿರುವಂತಹ ನಾವು ಸ್ಪೆಸಿಫಿಕ್ಕಾಗಿ ನಮ್ಮ ಬಗ್ಗೆ ಮಾತ್ರ ಮಾತಾಡ್ಕೊಳ್ತಿರುವಂಥದ್ದು. ಯಾಕೆಂದರೆ ಸಭೆಯ ಹಿರಿಯರಿಗೆ, ಸಭೆಯ ಪಾಲಕರಿಗೆ ಒಂದು ರೀತಿಯಾಗಿರುವಂಥ ಅಥಾರಿಟಿಯನ್ನು ಸತ್ಯವೇದ ಕೊಟ್ಟಿದೆ. ಏಕೆಂದರೆ ಆ ಸಭೆಯನ್ನು ರಕ್ಷಿಸಬೇಕಾಗಿರುವಂತಹ ಬಾಧ್ಯತೆ ಅವರದ್ದು. ಅವರಿಗೆ ಕೆಲವು ಸಾರಿ ದಂಡಿಸಬೇಕು, ಕೆಲವು ಸಾರಿ ಖಂಡಿಸಬೇಕಾಗಿರುವಂಥ ಅನಿವಾರ್ಯತೆ ಎದುರಾಗುತ್ತೆ. ಯಾಕೆಂದರೆ ಆ ಸಭೆಯನ್ನು ಪೋಷಿಸ್ತಿರುವಂಥವ್ರು ಅವರೇ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ನಿಮ್ಮನ್ನು ಖಂಡಿಸ್ತಾರಾ ಇಲ್ವ? ಮಕ್ಕಳನ್ನು ನೀವು ಖಂಡಿಸ್ತೀರ? ತಂದೆ ತಾಯಿಯಂದಿರು ಖಂಡಿಸ್ತೀರ? ಯಾವಾಗ? ಅವ್ರ ಮೇಲೆ ಕಂಪ್ಲೀಟ್ ಅಥಾರಿಟಿ ನಿಮಗಿದೆ. ಯಾಕೆಂದರೆ ಅವ್ರು ಸ್ಕೂಲ್ ಫೀಸ್ ಕಟ್ಟುವಂತಹ ನೀವು, ಅವ್ರಿಗೆ ಊಟ ಹಾಕುವಂತಹ ನೀವು, ಪ್ರತಿಯೊಂದು ಮಾಡುವಂತಹ ನೀವು. ನಾನು ಅದಕ್ಕೆ ಹೇಳಿದೆ, ಇದು ಹಿರಿಯರಿಗೆ, ಸಭಾಪಾಲಕರಿಗೆ, ಅಥವಾ ರಾಮೋಣ್ಣನವರು, ಇಮ್ಮಾನುವೇಲ್ ಅಂಕಲ್, ಇವರ ವಯಸ್ಸಿನಲ್ಲಿರುವಂಥವರಿಗೆಲ್ಲ ನಾವೀಗ ನೋಡ್ತಿರುವಂಥ ಸಂದೇಶ ನಮಗೆ, ವಿದ್ಯಾರ್ಥಿಗಳ ಹಂತದಲ್ಲಿರುವಂತಹ ನಮಗೆ. ಓಕೆ, ಇವಾಗ ಹೇಳಿ, ಯಾವ ಅಪ್ರೋಚನ್ನು ತೊಗೊಳ್ಳೋಣ? ಅಪ್ರೋಚ್ 1 2 1 ಬೇಡವಾ? ನಿಜವಾಗ್ಲೂ 1 ಬೇಕು ಅಂತ ಹೋದರೆ ಹೊಡೆಸ್ಕೊಂಡೇ ಮನೆಗೆ ಬರುವಂತಹದ್ದು. ಇವಾಗಿರುವಂತಹ ಸಿಚುವೇಷನಲ್ಲಿ ಹೀಗೆ ನಾವು ಪ್ರಸಂಗ ಮಾಡ್ತೀವಿ, ಸರ್ಪ ಜಾತಿಯವರೇ ಅಂತಲೇ ಕರಿತೀವಿ, ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಪದವನ್ನು ಹುಡುಕಿ ಈ ಕಾಲದಲ್ಲಿ ಕರಿತೀವಿ ಅಂದರೆ ಉದಯದಿಂದ ಮನೆಗೆ ಬರುವಂತಹದ್ದು. ಬೇಕಾ ನಮಗದು? ಯಾಕೆಂದರೆ ಯೇಸುಕ್ರಿಸ್ತರು ಇದನ್ನೂ ತೋರಿಸಿದ್ದಾರೆ. ಬರೀ ಅದನ್ನೇ ತೋರಿಸಿದರೆ ಅದು ಬೇರೆ ವಿಚಾರ, ಇದನ್ನು ತೋರಿಸಿದಾರಲ್ವ? ಓಕೆ, ಸರಿ, ಆಯಿತು. ಈಗ ಯಾವಾಗ ಸರ್ಪಜಾತಿಯವರೇ ಅಂದರು ಯೇಸುಕ್ರಿಸ್ತರು? ಯೇಸುಕ್ರಿಸ್ತರಿಗೆ ಸರ್ಪಜಾತಿಯವರೇ ಅಂತ ಹೇಳಿ ಬೈಬೇಕಾದ್ರೆ ಎದುರುಗಿರುವಂತಹ ಜನರನ್ನು ವಯಸ್ಸು ಎಷ್ಟಾಗಿತ್ತು ಅಂತ ನೀವು ಹೇಳಿ? 30 ಮೇಲೆ ಅಂತ ಅಂದ್ಕೊಳ್ಳೋಣ, ಕನ್ವೀನಿಯನ್ಸ್ಗೋಸ್ಕರ 30 ಮೇಲೆ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಮುಂಚೆಯೂ ಸಹ ಒಂದು ಸರಿ ಶಾಸ್ತ್ರಿಗಳ ಮಧ್ಯೆ, ಪರಿಸಾಯರ ಮಧ್ಯೆ ಇದ್ದರು. ಯಾವಾಗ? 12 ವಯಸ್ಸಿನಲ್ಲಿ. ಆವಾಗ ಸರ್ಪಜಾತಿಯವರೇ ಅಂತ ಬೈತಾರೆ? ಯಾವಾಗ ಬೈತಿದ್ದಾರೆ? ಬೈಬಹುದಾಗಿರುವಂಥ ಅಧಿಕಾರ ಇದೆಯಾ ಯೇಸುಕ್ರಿಸ್ತರಿಗೆ ಇವಾಗ? ಆವಾಗೂ ಇದೆ. 12 ವಯಸ್ಸಿನಲ್ಲೂ ಇಡೀ ಪ್ರಪಂಚಕ್ಕಿಂತ ಎಲ್ಲರಿಗಿಂತ ದೊಡ್ಡವರು ಯೇಸುಕ್ರಿಸ್ತರು. ಆದರೆ ಅಂತಿಲ್ಲ ಮಾತು, ಅದು ನಮಗೆ ಕೆಟ್ಟದ್ದಾಗಿ ಸ್ಫೂರ್ತಿಯಾಗಬಾರ್ದಲ್ವ? 12ನೇ ವಯಸ್ಸಿನಲ್ಲಿ ಸರ್ಪಜಾತಿಯವರೇ ಅಂದಿಲ್ಲ.
ತಾನು ವಿದ್ಯಾರ್ಥಿ ಅಲ್ಲ ಯಾವ ಕಾರಣದ ನಿಮಿತ್ತವೂ ಯೇಸುಕ್ರಿಸ್ತರು. ನಾನು ಆಗಲೇ ಹೇಳಿದೆ, ಯೇಸುಕ್ರಿಸ್ತರೇ ವಾಕ್ಯ. ಸದ್ಯಕ್ಕೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ನಮಗೆ ತೋರಿಸ್ಲಿಕ್ಕೆ ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು ಅಂತ ಹೇಳಿ ತೋರಿಸ್ಲಿಕ್ಕೆ ಹೇಗೆ ಮಾತಾಡಿದ್ರು 12ನೇ ವಯಸ್ಸಿನಲ್ಲಿ? ಗೌರವಪೂರ್ವಕವಾಗಿ, ವಿನಯಪೂರ್ವಕವಾಗಿ. ಈ ಅಧಿಕಾರ ಇದೆಯಾ 30ನೇ ವಯಸ್ಸಿನಲ್ಲಿ? ಹೌದು. ಯೇಸುಕ್ರಿಸ್ತರಿನ ಬೋಧನೆ ಮಾಡುವಂತಹದ್ದೇ 2.5-3 ವರ್ಷ. ಅಷ್ಟರಲ್ಲಿ ತಾನು ಅಂದ್ಕೊಂಡಿರುವಂತಹ ಸಮಸ್ತವೂ ಸಹ ಹೇಳಿ ಹೋಗಬೇಕಂದ್ರೆ ಈ ಸ್ಪೀಡಲ್ಲಿ ಹೋಗಬೇಕು ಬೋಧನೆ ಅನ್ನುವಂತಹದ್ದು. ತಾನು ಮಾತಾಡಲಿಕ್ಕೆ ಶಾಸ್ತ್ರಿಗಳ ಹತ್ರ, ಪರಿಸಾಯರ ಹತ್ರ ಆ ರೀತಿ ಮಾತಾಡ್ಲಿಕ್ಕೆ 1000 ಕಾರಣ ಇದೆ. ಯಾಕೆಂದರೆ ಇವರೇ, ಈ ಶಾಸ್ತ್ರಿಗಳು, ಪರಿಸಾಯರೇ ಜನ ಯೇಸುಕ್ರಿಸ್ತರು ದೇವರಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಜನರಲ್ಲಿ ಮೂಡಿಸ್ತಿರುವಂತಹದ್ದು ಈ ಶಾಸ್ತ್ರಿಗಳೇ, ಪರಿಸಾಯರೇ 1ನೇ ಶತಮಾನದಲ್ಲಿ. ಹೌದಲ್ವಾ? ಸದ್ಯಕ್ಕೆ ಏನು ಅರ್ಥ ಮಾಡ್ಕೋಬೇಕು ಈ ಪಾಯಿಂಟಲ್ಲಿ? ಎಷ್ಟನೇ ಪಾಯಿಂಟಲ್ಲಿ ಇದ್ದೀವಿ? 4th ಪಾಯಿಂಟ್ ಅಲ್ವಾ? 4ನೇ ಪಾಯಿಂಟಲ್ಲಿ ಏನು ಅರ್ಥ ಮಾಡ್ಕೋಬೇಕು? ನಮ್ಮ ಟೋನ್ ಹೋಗಿ ಹೇಗಿರಬೇಕು? ಸಮಾಧಾನವಾಗಿ, ಸಾತ್ವಿಕವಾಗಿ, ಯಾರನ್ನೂ ಸಹ ಇಷ್ಟ ಬಂದಿರುವಂತಹ ರೀತಿಯಲ್ಲಿ ಬೈಯದೆ, ನಡೆಸ್ಕೊಳ್ದೆ, ಕೂಗಾಡದೆ, ಕಿರ್ಚಾಡ್ದೆ. ಯಾಕೆಂದರೆ ನಾವು ವಿದ್ಯಾರ್ಥಿಗಳ ಹಂತದಲ್ಲಿದ್ದೀವಿ. ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ, ಡಿಸಿಪ್ಲೈನ್ಡಾಗಿ ಎಷ್ಟು ನೀಟಾಗಿರ್ಬೇಕಲ್ವ? ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, 4-6. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ಹೇಗಿರಬೇಕಂತೆ ನಮ್ಮ ಮಾತು? ನೀವೊಂದು ಪ್ರಸಂಗದಲ್ಲಿ ನೀವು ಸಂಭಾಷಿಸ್ತಿದ್ದೀರಾ ಅಂದಾಗ ನಿಮ್ಮ ಮಾತು ಹೇಗಿರಬೇಕು? ಜನರ ಕಿವಿಗೆ ಇಂಪಾಗಿ, ಇನ್ನು ಕೇಳೋಣ ಅನ್ನೋ ಹಂಗಿರಬೇಕು. ನೀವು ಚಂಡಿಗಳೇ, ಸರ್ಪಜಾತಿಯವರೇ ಅಂದಿದ ತಕ್ಷಣ ಅವ್ರು ಕಿವಿ ಮುಚ್ಕೊಂಡ್ಬಿಡ್ತಾರೆ, ಹೌದಾ ಇಲ್ವಾ? ಇದು ಯಾಕೋ ಇಂಪಾಗಿಲ್ಲ ಅಂಥೇಳಿ. ಹಂಗಿರಬಾರ್ದಲ್ವ? ಎರಡು ವಿಧ ಇದೆ ನಾವು ಪ್ರಸಂಗ ಮಾಡಲಿಕ್ಕೆ. ವಿದ್ಯಾರ್ಥಿಗಳಾಗಿರುವಂತಹ ನಮಗೆ 2 ವಿಧ ಇದೆಯಲ್ಲ ಪ್ರಸಂಗ ಮಾಡಲಿಕ್ಕೆ. ಒಂದು, ನಾವು ಅಂದ್ಕೊಂಡಿರುವಂತಹ ಸತ್ಯವಾದನ್ನು ಸಮಾಧಾನವಾಗಿ ಹೇಳ್ಬೋದು. ಇನ್ನೊಂದು, ನಾವು ಅಂದ್ಕೊಂಡಿರುವಂತಹ ಸತ್ಯ, ನಮ್ಗೆ ಅರ್ಥ ಆಗಿರುವಂತಹ ಸತ್ಯವನ್ನು ಇಷ್ಟ ಬಂದಂತೆ ಫಾಲೋ ಮಾಡುತ್ತೆ, ಸತ್ಯವೇದ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡದೆ ಕಿರ್ಚಾಡಿ ಹೇಳ್ಬೋದು. ಓಕೆ? ಈಗ ಯಾವ ಥರ ಹೇಳಿದ್ರೆ ಜನಕ್ಕೆ ನೀಟಾಗಿ ಅರ್ಥ ಆಗುತ್ತೆ ಅಂತ ನಮಗನ್ಸುತ್ತೆ? ವಿದ್ಯಾರ್ಥಿಗಳಾಗಿರುವಂತಹ ನಮ್ಮ ಹಂತದಲ್ಲಿ ಯಾವ ಥರ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕೇಳಲಿಕ್ಕೆ? ನಿಜ ಅಲ್ವಾ? ಎಲ್ಲರಿಗೂ ಸಹ ಇಂಪಾಗಿ ಕೇಳಲ್ಪಡಬೇಕದು. ಯಾಕೆಂದರೆ ನಾವು ಮೊನ್ನೆನೋ ಬಂದಿರ್ತೀವಿ. ಮೊನ್ನೆನೋ ಬ್ಯಾಪ್ಟಿಸಮ್ ತೊಗೊಂಡು ಒಂದು 5 ವರ್ಷನೋ 2-3 ವರ್ಷ ಹಿಂದೆ ಬ್ಯಾಪ್ಟಿಸಮ್ ತೊಗೊಂಡು ಇವಾಗ ತಾನೇ ವಾಕ್ಯ ಹೇಳಲಿಕ್ಕೆ ಶುರು ಮಾಡ್ತಿರ್ತೀವಿ. ನಾವು ನಿಂತ್ಕೊಂಡು ಇಷ್ಟ ಬಂದಂತೆ ಮಾತಾಡಿದ್ರೆ ಹೆಂಗಿರುತ್ತೆ? ಕೇಳುವಂತಹ ಜನರ ಮನಸ್ಸಿನಲ್ಲಿ ಯಾವ ಅಭಿಪ್ರಾಯ ಮೂಡುತ್ತೆ ಹೇಳಿ? ಈ ವ್ಯಕ್ತಿಗೆ ತುಂಬ ದುರಹಂಕಾರ ಅಂತ ಅಂದ್ಕೊಳ್ತಾರಾ ಇಲ್ವಾ? ಅಂದ್ಕೊಳ್ತಾರೆ. ಇವ್ರ ದೇವರು ಇದನ್ನೇ ಕಳಿಸ್ಕೊಟ್ಟಿರುವಂತಹದ್ದು ಇವರಿಗೆ ಅಂತ ಅಂದ್ಕೊಳ್ತಾರೆ. ಹಂಗಿರಬಾರ್ದಲ್ವ? ಇಂಪಾಗಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ಮುಂದೆ ಏನು ಹೇಳಿದ್ದಾರೆ ಈ ವಚನದಲ್ಲಿ? ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ಅನುಭವ ಅನ್ನುವಂತಹದ್ದು ಅವಾಗ ಬೆಳೀಲಿಕ್ಕೆ ಶುರು ಆಗುತ್ತೆ. ನೀವು ಬೇರೆ ಬೇರೆ ರೀತಿಯಾಗಿರುವಂತಹ ಜನರನ್ನು ನೋಡ್ತೀರಾ, ಬೇರೆ ಬೇರೆ ರೀತಿಯಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮನುಷ್ಯರನ್ನು ನೋಡ್ತೀರಾ ನಿಮ್ಮ ಈ ಸೇವೆ ಸ್ಟಾರ್ಟ್ ಮಾಡಿದಾಗಿಂದ. ಆವಾಗ ಬೇರೆ ಬೇರೆ ರೀತಿಯಾಗಿರುವಂಥ ಎಕ್ಸ್ಪೀರಿಯನ್ಸಸ್ಗಳಾಗತ್ತಾ. ಮುಂದೆ ಒಂದು ದಿನ ನಿಮ್ಮದೇ ಒಂದು ಸಭೆ ಇದ್ದು ನೀವು ಆ ಸಭೆಯನ್ನು ಪೋಷಿಸ್ತಿರ್ಬೇಕಾದ್ರೆ ನಿಮಗೂ ಅಧಿಕಾರ ಬರುತ್ತೆ ಖಂಡಿಸುವಂತಹದ್ದು, ಹೌದಲ್ವ? ಏನಾದರೂ ಒಂದು ಆಯಿತು ಅಂತ ಅಂದ್ಕೊಳ್ಳಿ ಸಭೆಯಲ್ಲಿ ತಪ್ಪು, ಆವಾಗ ನಿಮಗೆ ಖಂಡಿಸುವಂಥ ಅಧಿಕಾರ ಬರುತ್ತೆ. ಆದರೆ ಅದು ಆಗುವವರೆಗೂ ಹೆಂಗಿರ್ಬೇಕು? ನಾವೆಲ್ಲರೂ ಸಹ ಹೆಂಗಿರಬೇಕು? ಇಂಪಾಗಿ, ರಸವತ್ತಾಗಿ, ಉಪ್ಪು ಹಾಕಿದ ರೀತಿ ಇರಬೇಕು ನಮ್ಮ ಸಂಭಾಷಣೆ, ಹೌದಾ? ಇದು 4th ಪಾಯಿಂಟ್. ಇನ್ನೊಂದು ವಚನವನ್ನು ನೋಡೋಣ. ಇದೇ 4th ಪಾಯಿಂಟಲ್ಲಿ ಇನ್ನೊಂದು ವಚನ, ತಿಮೋಥಿಯನಿಗೆ ಬರೆದ 1ನೇ ಪತ್ರಿಕೆ. ನಾವು ದೊಡ್ಡವರಿಗೆ ವಾಕ್ಯ ಹೇಳಬೇಕಾದ್ರೆ ಹೇಗಿರಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಈ ವಚನದಲ್ಲಿ. ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರಿಗೆ ವಾಕ್ಯ ಹೇಗೆ ಹೇಳಬೇಕು? ತಿಮೋಥಿಯನಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯೌವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ಹೆಂಗಿರ್ಬೇಕಂತೆ ನಮ್ಮ ಟೋನು ನಮಗಿಂತ ದೊಡ್ಡವ್ರ ಜೊತೆ ಎಲ್ಲ ಮಾತಾಡಬೇಕಾದ್ರೆ, ಪ್ರಸಂಗಿಸ್ತಿರ್ಬೇಕಾದ್ರೆ. ಯಾಕಂದರೆ ಪರೀಕ್ಷೆ ಬರೆದಿರುವಂತಹ ತುಂಬ ವಿದ್ಯಾರ್ಥಿಗಳು ಯೌವನ ಕಾಲದಲ್ಲೇ ಇರುವಂಥವರು. ನಿಜನ? ನಮಗಿಂತ ದೊಡ್ಡವರು ತುಂಬ ಜನ ಇದ್ದಾರೆ ಸಮಾಜದಲ್ಲಿ. ನೀವು ಅವ್ರಿಗೆ ವಾಕ್ಯ ಹೇಳಬೇಕಾದ್ರೆ ಹೇಗಿರಬೇಕು? ನಮಗಿಂತ ದೊಡ್ಡವರಿಗೆಲ್ಲ ಹೇಳ್ತಿರ್ಬೇಕಾದ್ರೆ, ಮಾತಾಡ್ತಿರ್ಬೇಕಾದ್ರೆ, ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಯೌವನಸ್ಥರನ್ನು ಅಣ್ಣ ತಮ್ಮಂದಿರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ಇದೆಲ್ಲ ನಾವು ಕಲಿಬೇಕಾಗಿರುವಂತಹದ್ದು. ಒಂದು ಕಾಲದಲ್ಲಿ ಪೌಲನು ತಿಮೋಥನಿಗೆ ಹೇಳಿಕೊಟ್ಟಂತಹ ಮಾತು,
ಯವನ ಕಾಲದಲ್ಲಿದ್ದಂತಹ ಒಂದು ರೀತಿ ಸಭಾಪಾಲಕರು ಅಂತ ಹೇಳಿ ಕರಿಬೋದು ತಿಮೋಥಿಯನನ್ನು. ಹೌದಾ? ಇದನ್ನು ಕಲಿತೀವ ನಾವು. ನಮ್ಮ ಟೋನ್ ಹೋಗಿ ಹೇಗಿರಬೇಕು, 4ನೇ ಪಾಯಿಂಟಲ್ಲಿ ನಾವು ಕಲಿತಂಥ ವಿಚಾರ ಒಂದೇ. ನಾವು ಹೇಳ್ತಿರುವಂತಹ ಮಾಹಿತಿ 2 ಥರ ಹೇಳುವಂಥ ಅವಕಾಶ ಇದೆ. ಅದರಲ್ಲಿ ನಾವು ಯಾವುದನ್ನು ಚೂಸ್ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಸರ್ಪಜಾತಿಯವರೇ ಆ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಳ್ತೀವ, ಅಥವಾ ಅಮ್ಮ ಅಂತ ಹೇಳಿ ಪಾಪಿಯನ್ನು ಸಹ ಕರೆದ್ರಲ್ವ, ಆ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಳ್ತೀವ. ಇದು ನಮಗೆ ಬಿಟ್ಟಿರುವಂಥ ವಿಚಾರ. ಇನ್ನು 5th ಪಾಯಿಂಟ್, ಇನ್ನೊಬ್ಬರಿಗೆ ನಮ್ಮ ಪ್ರಸಂಗದ ಮೂಲಕ ಕೋಪವನ್ನೆಬ್ಬಿಸಬೇಡಿ. ಇನ್ನೊಬ್ಬರಿಗೆ ನಮ್ಮ ಪ್ರಸಂಗದ ಮೂಲಕ ಕೋಪವನ್ನೆಬ್ಬಿಸಬೇಡಿ. ಇದು ಯಾವಾಗತ್ತೆ? ಇನ್ನೊಬ್ಬರಿಗೆ ಯಾವಾಗ ಕೋಪ ಬರುತ್ತೆ ನಮ್ಮ ಪ್ರಸಂಗದ ಮೂಲಕ? ಒಂದಷ್ಟು ಜನ ಹಿಂದೂ ಸಹೋದರರು ಬಂದು ಕೂತ್ಕೊಂಡ್ರು ಅಂತ ಅಂದ್ಕೊಳ್ಳಿ, ಪ್ರಸಂಗವನ್ನು ಕೇಳಲಿಕ್ಕೆ. ಯಾವಾಗಲೂ ಬರುವುದಿಲ್ಲ, ಕ್ರಿಸ್ಮಸ್ ಅಂತ ಅಂದ್ಕೊಂಡು, ಇನ್ನೊಂದು ಅಕೇಶನ್ ಅಂತ ಅಂದ್ಕೊಂಡು ಬಂದು ಕೂತಿದ್ದಾರೆ. ಇವಾಗ ಸಡನ್ನಾಗಿ ನಾವು ಕೀರ್ತನೆಗಳು 115ನೇ ಅಧ್ಯಾಯದಲ್ಲಿರುವಂತಹ ವಚನ ತೆಗೆದರೆ, ಕೀರ್ತನೆಗಳು 115ನೇ ಅಧ್ಯಾಯ 4ನೇ ವಚನ. ಇವಾಗ ಒಂದಷ್ಟು ಜನ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ, ಯೇಸು ಕ್ರಿಸ್ತರು ಗೊತ್ತಿಲ್ಲದೆ ಇರುವಂಥವರು. ಅವ್ರ ಮುಂದೆ ಈ ವಚನ ತೆಗೆದ್ರೆ ಹೇಗಿರುತ್ತೆ ಅಂತ ನೀವು ಹೇಳಿ. ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸೆ ಬಿಡುವವರು ಅವುಗಳಂತೆಯೇ. ಈ ವಚನ ಹೇಳಿದ್ವಿ ಅಂತ ಅಂದ್ಕೊಳ್ಳಿ, ಎಲ್ರಿಗೂ ಏನಾಗುತ್ತೆ, ತುಂಬ ಆಸೆಪಟ್ಟು ನಿಮ್ಮ ಪ್ರಸಂಗ ಕೇಳ್ತಾರೆ. ಫಸ್ಟೇ ಓಪನಿಂಗಲ್ಲೇ ಈ ವಚನ ತೋರಿಸಿದ್ದೀರ. ನಿಮಗೆ ಅವಕಾಶ ಸಿಕ್ಕಿದೆ ಬೇರೆ ಧರ್ಮದವರ ಮುಂದೆ ವಾಕ್ಯ ಹೇಳಲಿಕ್ಕೆ, ಓಪನಿಂಗಲ್ಲೇ ಈ ವಚನ ತೋರಿಸಿದ್ದೀರ. ಅವ್ರು ಕೇಳ್ತಾರೆ, ನಿಮ್ಮ ಪ್ರಸಂಗ ಪೂರ್ತಿ ಕುತ್ಕೊಂಡು ಕೇಳ್ತಾರೆ ಅಂದ್ಕೊಂಡಿದ್ದೀರ? ಕಮ್ಮಿ ಕೋಪ ಇದ್ದರೆ ನೀಟಾಗಿ ಎದ್ದು ಸೈಲೆಂಟಾಗಿ ಹೊರಗಡೆ ಹೋಗ್ತಾರೆ. ಅವ್ರು ಜಾಸ್ತಿ ಕೋಪಿಸ್ಟ್ರಾದರೆ ಪಕ್ಕದಲ್ಲಿರುವಂತಹದನ್ನು ಎತ್ತಿ ನಿಮ್ಮ ತಲೆ ಮೇಲೆ ಹಾಕಿ ಹೊರಗಡೆ ಹೋಗ್ತಾರೆ. ಹೌದಾ ಇಲ್ವಾ? ಅದೇನ ನಡೆಯುವಂತಹದ್ದು. ಇನ್ನೊಬ್ಬರಿಗೆ ಪ್ರಸಂಗ ಮಾಡಬೇಕಾದ್ರೆ ಕೋಪ ಬರೆಸಬಾರ್ದು. ಯಾವಾಗ ಕೋಪ ಬರುತ್ತೆ? ನೀವು ಪರ್ಸ್ನಲಾಗಿ ಇನ್ನೊಬ್ಬರನ್ನು ಟಾರ್ಗೆಟ್ ಮಾಡಿದಾಗ. ಅದಾದ ನಂತರ ಈ ರೀತಿಯಾಗಿರುವಂಥ ಸನ್ನಿವೇಶಗಳು ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ವಿಗ್ರಹಗಳ ಬಗ್ಗೆ ಮಾತಾಡಿದ್ರೆ, ಕೂತಿರುವಂತಹದ್ದು ಯಾರು ಅಂತ ನಮಗೆ ಗೊತ್ತು, ಹಿಂದೂ ಸಹೋದರರು ಅಂತ ಗೊತ್ತು, ಅವ್ರೇನು ಮಾಡ್ತಾರೆ ಅಂತ ನಮಗೆ ಗೊತ್ತು. ಡೈರೆಕ್ಟಾಗಿ ಹೇಳುವಂತಹ ಮಾತೇನ ಅದು? ಇದೇ ವಿಗ್ರಹಗಳ ಬಗ್ಗೆ, ಇದೇ ದೇವರು ಗೊತ್ತಿಲ್ಲದೆ ಇರುವಂತಹ ಜನರ ಬಗ್ಗೆ ಇನ್ನೊಬ್ಬರು ಸಹ, ಅವರ ಮಧ್ಯದಲ್ಲಿ ಇನ್ನೊಬ್ಬರು ಬೋಧಕರು ಸಹ ನಿಂತು ಪ್ರಸಂಗ ಮಾಡ್ತಾರೆ. ಯಾರು ಅವರು? ಸತ್ಯವೇದದಲ್ಲಿ ಪೌಲನು. ನೋಡೋಣ, ಅವ್ರು ಮಾತಾಡಿದಂತಹ ಮಾತನ್ನು. ಒಂದು ಊರಿಗೆ ಹೋಗ್ತಾರೆ. ಆ ಊರಿನಲ್ಲಿ ಬಲಿಪೀಠದ ಮೇಲೆ ಗೊತ್ತಿಲ್ಲದೆ ಇರುವಂಥ, ತಿಳಿಯದೇ ಇರುವಂತಹ ದೇವರಿಗೆ ಅಂತ ಹೇಳಿ ಬರೆದು ಆರಾಧನೆ ಮಾಡ್ತಾ ಇರ್ತಾರೆ. ಏನಂತಾರೆ ಗೊತ್ತಾ? ಹೋಗಿ, ಇದೆಲ್ಲ ಸುಳ್ಳು, ನೀವು ನಂಬಿರುವಂತಹದೆಲ್ಲ ತಪ್ಪು, ನೀವು ಪಾತಾಳಕ್ಕೆ ಹೋಗುವಂತಹ, ನರಕಕ್ಕೆ ಹೋಗುವಂತಹದ್ದು ಅನ್ನೋದಿಲ್ಲ. ಹೆಂಗೆ ಹೇಳ್ತಾರೆ ಬೋಧನೆಯನ್ನು? ನೀಟಾಗಿ ಟರ್ನ್ ಮಾಡ್ತಾರೆ ಜನರನ್ನು ಅಂತ ಹೇಳಿ ಒಂದ್ಸರಿ ನೋಡೋಣ. ಅಪೊಸ್ತಲರ ಕೃತ್ಯಗಳು, ಅಂದರೆ ಕೋಪ ಭರಿಸದೆ ಇನ್ನೊಬ್ಬರಿಗೆ ಹೇಳ್ಬೋದ ವಾಕ್ಯವನ್ನು. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನ. 17-22. ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೆನೆಯ ಜನರೇ, ನೀವು ಎಲ್ಲದರಲ್ಲಿಯೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಹೌದಲ್ವ? ಎಷ್ಟು ಚೆನ್ನಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳಲ್ಲಿ ಕಣ್ಣಿದ್ದು ನೋಡೋದಿಲ್ಲ, ಕಿವಿ ಇದ್ದು ಕೇಳೋದಿಲ್ಲ ಅಂತ ಹೇಳಲಿಕ್ಕೊಂದು ಕಾರಣ ಇತ್ತು. ಯಾರ ಹತ್ರ ಮಾತಾಡ್ತಿರುವಂತಹದ್ದು ಹೇಳಿ? ಆ ವಚನ ದೇವರು ಯಾರ ಹತ್ರ ಮಾತಾಡ್ತಿದ್ದಾರೆ? ಇಸ್ರಾಯೇಲ್ಯರಿಗೆ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ಅವರ ವಿಗ್ರಹಗಳು ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ನೀವು ಯಾವ ಅನ್ಯ ಜನರ ಮಧ್ಯೆ ಇದ್ದೀರೋ ಅವರಿಗೆ ವಿಗ್ರಹಗಳಿದೆ, ಅವರು ವಿಗ್ರಹಾರಾಧನೆ ಮಾಡ್ತಾರೆ. ಅವರ ವಿಗ್ರಹಗಳು ಕಣ್ಣಿದ್ದು ನೋಡೋದಿಲ್ಲ, ಕಿವಿ ಇದ್ದು ಕೇಳೋದಿಲ್ಲ. ನೀವು ಅದನ್ನು ಆಶ್ರಯಿಸಬಾರ್ದು ಇವತ್ತಿಗೂ ಸಹ. ನೀವು ನಿಜವಾದ ದೇವರನ್ನು ನಂಬಿದ್ದೀರಾ ಅನ್ನೋ ಲೆಕ್ಕದಲ್ಲಿ ತನ್ನ ಸ್ವಾಸ್ಥ್ಯವಾಗಿರುವಂತಹ ಇಸ್ರಾಯೇಲ್ಯರ ಹತ್ರ ಮಾತಾಡ್ತಿರುವಂತಹ ಮಾತದು. ನಿಜನಾ? ಇಸ್ರಾಯೇಲ್ಯರು ದೇವರಿಗೆ ಹಳಬರ ಹೊಸಬರ? ಇಸ್ರಾಯೇಲ್ಯರು ದೇವರಿಗೆ ಹೊಸದಾಗಿ ದೇವರನ್ನು ನೋಡ್ತಿದ್ದಾರೆ ಇಸ್ರಾಯೇಲ್ಯರು, ಅಥವಾ ಸುಮಾರು ವರ್ಷದಿಂದ ನೋಡ್ತಿದ್ದಾರೆ? ಸುಮಾರು ವರ್ಷದಿಂದ ನೋಡ್ತಿರುವಂಥವ್ರಲ್ವ? ಅವರಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ಆ ರೀತಿ ಮಾತಾಡಿದ್ರೆ ನ್ಯಾಯ ಅದು. ದೇವರು ಕರೆಕ್ಟಾಗಿ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ. ಯಾಕೆಂದರೆ ಇವರೂ ಸಹ ದೇವರು ಚೆನ್ನಾಗಿ ಗೊತ್ತಿರುವಂಥವರು ಸಹ ಆ ಕಡೆ ತಿರ್ಕೊಂಡು ಹೋದರು ಅಂತ ಅಂದ್ಕೊಳ್ಳಿ, ಅದಾಗೋದಿಲ್ಲ ಅಲ್ವ? ಅದಕ್ಕೋಸ್ಕರ ಆ ರೀತಿ ಕಠಿಣವಾಗಿ ಮಾತಾಡ್ತಿರುವಂತೆ ನಾವು ನೋಡ್ತೇವೆ. ಆದರೆ ನೀವು ಹೊಸಬರ ಮಧ್ಯೆ ಹೋದಾಗ ಹೆಂಗಿರಬೇಕು ನಮ್ಮ ಮಾತು? ಡೈರೆಕ್ಟಾಗಿ ಅವರ ಆಚರಣೆಗಳನ್ನು ಹೊಡೆದು ಬಿಸಾಕೋದೇನಾ? ಡೈರೆಕ್ಟಾಗಿ ಈ ವಿಗ್ರಹಗಳೆಲ್ಲ ವೇಸ್ಟು, ಇವುಗಳಿಗೆ ಯಾವ ಶಕ್ತಿನೂ ಇಲ್ಲ, ಇವರಿಗೆ ಕಣ್ಣಿದ್ದು ಏನಾಗೋದಿಲ್ಲ, ಕಿವಿದ್ದು ಏನಾಗೋದಿಲ್ಲ ಅಂತ ಹೊಸಬರ ಮಧ್ಯೆ ಮಾತಾಡಲಿಕ್ಕಲ್ಲ ವಚನ. ಈಗಾಗಲೇ ಸುಮಾರು ವರ್ಷಗಳಿಂದ ಇಸ್ರಾಯೇಲ್ಯರು ದೇವರನ್ನು ನೋಡ್ತಿದ್ದಾರಲ್ವ, ಆ ಇಸ್ರಾಯೇಲ್ಯರಿಗೆ ಆ ವಚನ.
ಹೊಸಬರ ಹತ್ರ ಹೇಗೆ ಮಾತಾಡಬೇಕು ಹಾಗಿದ್ರೆ ಹೀಗೆ ಮಾತಾಡಬೇಕು. ಇಲ್ಲಿ ನೋಡ್ತೀವಲ್ವ ನಾವು ಎಷ್ಟು ಚೆನ್ನಾಗಿ. ಇಲ್ಲೂ ಸಹ ಪೌಲನು ಯಾವ ಊರಲ್ಲಿದ್ದಾರೋ ಆ ಊರಲ್ಲೂ ಸಹ ವಿಗ್ರಹಾರಾಧನೆ ನಡೀತಿದೆ. ಆದರೆ ಹೆಂಗೆ ಮಾತಾಡ್ತಿದ್ದಾರೆ? ಆ ವಿಗ್ರಹಗಳ ಬಗ್ಗೆ ಮಾತಾಡ್ತಾರೆ ಇಂಡೈರೆಕ್ಟಾಗಿ. ಹೆಂಗೆ ಮಾತಾಡ್ತಿದ್ದಾರೆ? ಅಲ್ಲಿ ಸುತ್ತ ಇರುವಂತಹ ಯಾರ ಮನಸ್ಸಿಗೂ ನೋವಾಗೋದಿಲ್ಲ, ಆದರೆ ಯೋಚನೆ ಮಾಡ್ತಾರೆ. ಅಲ್ಲಿರುವಂತಹ ಯಾರ ಮನಸ್ಸಿಗೂ ಕೋಪ ಬರೋದಿಲ್ಲ, ಆದರೆ ಯೋಚನೆ ಮಾಡ್ತಾರೆ ತಾವೇನು ಮಾಡ್ತಿದ್ದೀವಿ, ತಾವು ಮಾಡ್ತಿರುವಂತಹ ಸರಿನಾ ಅಂತ ಯೋಚನೆ ಮಾಡ್ತಾರೆ. ಹಂಗೆ ಮಾತಾಡ್ತಿದ್ದಾರೆ. ನಿಜನೋ? ಇನ್ನೊಂದ್ಸರಿ ಓದಿ ನೋಡೋಣ ಈ ವಚನವನ್ನು. ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನೀವು ಎಲ್ಲದರಲ್ಲಿ ಭಕ್ತಿಯನ್ನು ಇಟ್ಕೊಂಡಿದ್ದೀರಾ. ಓಕೆ, ಫಸ್ಟ್ ಏನು ಮಾಡ್ತಿದ್ದಾರೆ ಹೇಳಿ? ಅವ್ರು ಮಾಡ್ತಿರುವಂತಹದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಕಾಣಿಸ್ತಾ ಅದು ನಮಗೆ? ಅವ್ರು ಮಾಡ್ತಿರುವಂತಹದನ್ನು ಅಭಿನಂದಿಸ್ತಿದ್ದಾರೆ. ಈಗ ಅಭಿನಂದಿಸಿದ ತಕ್ಷಣ ಅವ್ರಿಗೇನಾಗುತ್ತೆ? ಖುಷಿ ಆಗುತ್ತಾ, ಬಾಧೆ ಆಗುತ್ತೆ ಹೇಳಿ? ಖುಷಿ ಆಗುತ್ತಾ? ಇವಾಗ ಕಿವಿ ಓಪನ್ ಮಾಡ್ತಾರೆ. ಇನ್ನೂ ಏನು ಹೇಳ್ತಾನೋ ಈ ಮನುಷ್ಯ ನೋಡೋಣ ಅಂತ ಹೇಳಿ ಕಿವಿ ಓಪನ್ ಮಾಡ್ತಾರೆ. ಇವಾಗ ಹೆಂಗಿದೆ 23ನೇ ವಚನದಿಂದ? ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಏನೇನಿದೆಯಂತೆ ಆ ಊರಲ್ಲಿ? ಏನೇನಿದೆ? ಆ ಪಾಯಿಂಟನ್ನು ಇನ್ನೊಂದು ಸರಿ ಇಂಪಾರ್ಟೆಂಟ್, ತುಂಬ ಗಮನ ಕೊಟ್ಟು ಯೋಚನೆ ಮಾಡಿ ನೋಡೋಣ. ಇನ್ನೊಂದು ಸರಿ ಓದೋಣ. ಏನೇನಿತ್ತಂತೆ ಆ ಊರಲ್ಲಿ? ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಇವಾಗ ಹೇಳಿ, ಏನೇನಿತ್ತು ಆ ಊರಲ್ಲಿ? ದೇವತಾ ಪ್ರತಿಮೆಗಳು, ವಿಗ್ರಹಗಳಿತ್ತ. ಸೆಕೆಂಡ್, ಇನ್ನೂ ಏನಿತ್ತಂತೆ? ಬಲಿಪೀಠ. ಆದರೆ ಪೌಲನು ಮಾತ್ರ ಮಾತಾಡಬೇಕಾದ್ರೆ ಈ ವಿಗ್ರಹ ಪ್ರತಿಮೆಗಳನ್ನು ಬಿಟ್ಟು ಯಾರದ ಬಗ್ಗೆ ಮಾತಾಡ್ತಿದ್ದಾರೆ? ಬಲಿಪೀಠದ ಬಗ್ಗೆ ಮಾತಾಡ್ತಿದ್ದಾರೆ. ಅರ್ಥ ಆಯ್ತಾ ನಮಗೆ? ಯಾವುದಕ್ಕೆ ಕೈ ಹಾಕಿದ್ರೆ ಜನ ಬಂದು ಮೇಲ್ ಬೀಳ್ತಾರೋ ಅದ್ರ ಬಗ್ಗೆ ಮಾತಾಡುವಂತಹದನ್ನು ನಿಲ್ಲಿಸೋಣ. ಸ್ಟಾರ್ಟಿಂಗಲ್ಲಿ ಹೊಸಬರ ಹತ್ರ ಮಾತಾಡಬೇಕಾದ್ರೆ ಯಾವುದ್ರ ಬಗ್ಗೆ ಮಾತಾಡಿದ್ರೆ ಜನ ಓಕೆ ಆಗಿ ಕೇಳಲಿಕ್ಕೆ ಶುರು ಮಾಡ್ತಾರೋ ಅದ್ರ ಬಗ್ಗೆ ಮಾತಾಡೋಣ. ನಿಜನಾ? ಏನಂತಿದ್ದಾರೆ ಇವಾಗ? ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು, ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತಿದ್ದೀರೋ ಅದನ್ನೇ ನಿಮಗೆ ತಿಳಿಸುತ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಯಲ್ಲಿ ವಾಸ ಮಾಡುವವನಲ್ಲ. ಎಷ್ಟು ನೀಟಾಗಿ ಬರ್ತಿದೆಯಲ್ವಾ ಫ್ಲೋ? ನನಗನ್ನಿಸ್ದಂಗೆ ಬೆಸ್ಟ್ ಮೆಸೇಜ್ ಇದು ಹೊಸಬರ ಹತ್ರ ಮಾತಾಡಲಿಕ್ಕೆ. ಹೊಸಬರ ಹತ್ರ ಯೇಸುಕ್ರಿಸ್ತರಿಗೆ ಗೊತ್ತಿಲ್ಲದೆ ಇರುವಂತಹ ಜನರ ಮಧ್ಯೆ ಮಾತಾಡಲಿಕ್ಕೆ ಬೆಸ್ಟ್ ಟೆಂಪ್ಲೇಟನ್ನು ಕೊಟ್ಟು ಹೋಗಿದ್ದಾರೆ ಅಪೊಸ್ತಲನಾಗಿರುವಂಥ ಪೌಲನು. ಹೇಗೆ ಸ್ಟಾರ್ಟ್ ಮಾಡಬೇಕು? ಅವ್ರು ಮಾಡ್ತಿರುವಂಥ ಒಳ್ಳೆ ಕೆಲಸಗಳು ಇರುತ್ತಾ ಇಲ್ವಾ? ಚಿಕ್ಕದಾಗಿ ಏನಾದರೂ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಒಳ್ಳೆ ಕೆಲಸಗಳು ಇರುತ್ತಾ? ಅದನ್ನೊಂದು ಸರಿ ಅಪ್ರಿಷಿಯೇಟ್ ಮಾಡೋಣ. ಅಪ್ರಿಷಿಯೇಟ್ ಮಾಡಿದ ತಕ್ಷಣ ಖುಷಿ ಆಗುತ್ತೆ. ಆವಾಗ ಕಿವಿಯನ್ನು ಓಪನ್ ಮಾಡಿ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದೊಂದಾಗಿ ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಕೋಪ ಬರಿಸದೆ, ಅವರು BP ರೈಸ್ ಮಾಡಿ ಹೊಡಿಸ್ಕೊಳ್ದೆ, ನೀಟಾಗಿ ನಿಧಾನವಾಗಿ ಹೇಳಲಿಕ್ಕೆ ಶುರು ಮಾಡೋಣ. ಓಕೆ? ಅವ್ರ ಮಧ್ಯದಲ್ಲಿ ಸಾಕಷ್ಟು ಕೆಟ್ಟ ಆಚಾರಗಳಿರ್ಬೋದು, ಆದರೆ ಪ್ರಾರಂಭದಲ್ಲಿ ಅದು ಯಾವುದರ ತಂಟೆಗೂ ಹೋಗುತ್ತೆ. ನಿಮಗೇನು ಒಳ್ಳೇದು ಗೊತ್ತೋ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡಿ. ಇಲ್ಲಿ ವಿಗ್ರಹ ಪ್ರತಿಮೆಗಳು ಇದೆ, ಪಕ್ಕದಲ್ಲಿ ಬಲಿಪೀಠನೂ ಇದೆ. ಅದರ ಅಪೊಸ್ತಲನಾಗಿರುವಂತಹ ಪೌಲನು ಯಾವುದನ್ನು ಹಿಡ್ಕೊಳ್ತಿದ್ದಾರೆ ಹೇಳಲಿಕ್ಕೆ? ಪ್ರತಿಮೆಗಳ ಬಗ್ಗೆ ಮಾತಾಡ್ತಿಲ್ಲ. ಬಲಿಪೀಠದ ಮೇಲೆ ಏನು ಬರ್ತಿದೆ ಗೊತ್ತಾ? ಬಲಿಪೀಠದ ಮೇಲೆ ತಿಳಿಯದ ದೇವರಿಗೆ ಅಂತ ಹೇಳಿದ್ದೀರಾ, ಅದನ್ನು ನಾನು ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ ಅಂತ ಶುರು ಮಾಡ್ತಿದ್ದಾರೆ. ಹೌದಲ್ವಾ? ಯೋಚನೆ ಮಾಡಬೇಕಾಗಿರುವಂತಹ ಪಾಯಿಂಟ್ ಅಲ್ವಾ? ಹೇಗೆ ಹೇಳಬೇಕು ಅನ್ನುವಂತಹದ್ದು. ಇದನ್ನು ಮತ್ತೆ ಈ ವಚನವನ್ನು ತುಂಬ ಸರಿ ಓದೋಣ, ಅವಾಗ ಗೊತ್ತಾಗತ್ತೆ. ಓಕೆ, ಹಾಗಾದರೆ ಯಾರಿಗೂ ಕೋಪ ಭರಿಸದೆ ಹೇಗೆ ಬುದ್ಧಿವಾದವನ್ನು ಹೇಳ್ಬೋದು, ಹೇಗೆ ಪ್ರಸಂಗ ಮಾಡಬಹುದು ಅನ್ನುವಂತಹದ್ದು. ಓಕೆ, ಎಷ್ಟನೇ ಪಾಯಿಂಟ್ ಆಯಿತು? ಓಕೆ, 5 ಆಯ್ತಲ್ವ? ಬೇಗ ಮುಗಿಸ್ಕೊಳ್ಳಿ, ಇನ್ನೊಂದು 15 ಮಿನಿಟ್ಸಲ್ಲಿ. 6th ಪಾಯಿಂಟನ್ನು ಬರ್ಕೊಳ್ಳಿ. ನಿಮ್ಮ ಮುಂದೆ ಇರುವಂತಹ ಜನರ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ನೋ ಯೋರ್ ಆಡಿಯನ್ಸ್. ನಿಮ್ಮ ಮುಂದೆ ಇರುವಂತಹ ಜನರನ್ನು ಅರ್ಥ ಮಾಡಿಕೊಳ್ಳಿ. ನೋ ಯೋರ್ ಆಡಿಯನ್ಸ್. ಇದೇನಕ್ಕೋಸ್ಕರ ಇಂಪಾರ್ಟೆಂಟು? ಪ್ರಸಂಗ ಮಾಡುವುದಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು ನಮಗೆ? ಜನರ ಬಗ್ಗೆ. ನಮ್ಮ ಮುಂದೆ ಯಾವ ಜನ ಕೂತಿದ್ದಾರೋ ಅವರ ಬಗ್ಗೆ. ನಿಜನಾ? ನೀವೊಂದು ಹಳ್ಳಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಪ್ರಸಂಗ ಮಾಡಲಿಕ್ಕೆ. ಅಲ್ಲಿ ಬರುವಂತಹದೆಲ್ಲ ಯಾರು? ಸಾಫ್ಟ್ವೇರ್ ಇಂಜಿನಿಯರ್ಸಾ? ಯಾರು ಬರುವಂತಹದೆಲ್ಲ ಯಾರು? ತುಂಬ ತೀರವಾಗಿ ಹಿಂದುಳಿದ ಹಳ್ಳಿಗೆ ಹೋಗಿದ್ದೀರಾ. ಯಾರು ಬರುವಂಥವರು? ಅವಿದ್ಯಾವಂತರು. ನಿಜನಾ ಇಲ್ವಾ? ಅವ್ರಿಗೆ ನೀವು ಕ್ವಾಂಟಮ್ ಟೆಕ್ನಾಲಜಿ, ಕಂಪ್ಯೂಟರ್ಸ್ ಗೊತ್ತಾ ನಿಮಗೆ? ಅಂದರೆ ಏನಂತಾರೆ ಅವರು? ಏನಂತಾರೆ? ಇನ್ಫ್ಲೇಷನ್ ಅಂದರೆ ಏನಂತಾರೆ? ಹಂಗಂದರೆ ಅಂತಾರೆ. ನಿಜನಾ? ಅಥವಾ ಅವ್ರಿಗೆ ಗೊತ್ತಿರುವಂಥ ಯಾವುದಾದ್ರೂ ಒಂದು ಪದದ ಜೊತೆ ರಿಲೇಟ್ ಮಾಡಿಬಿಡ್ತಾರೆ ಅದನ್ನು. ಇದೇನೇನೋ ನಮ್ಮ ರಂಗಸ್ವಾಮಿ ಮಾತಾಡ್ತಿದ್ರು ನಮ್ಮ ಪಕ್ಕದ ಮನೆಯಲ್ಲಿ ಅಂತಾರೆ. ನಿಜನಾ? ಹಂಗಲ್ಲದೆ ನಿಮ್ಮ ಮುಂದೆ ಇರುವಂತಹ ಜನ ಯಾರು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳಿ. ಒಂದು ಬ್ರಾಡರ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಹೌದಲ್ವ? ಹಂಗಂತ ಪ್ರತಿಯೊಬ್ಬೊಬ್ಬರು ಏನು ಓದಿದ್ದೀರಾ, ನೀವು BSc ಓದಿದ್ದೀರಾ, ಮ್ಯಾಥಮೆಟಿಕ್ಸ್ ಓದಿದ್ದೀರಾ, ನೀವು ಏನು ಓದಿಲ್ವಾ ಅಂತ ಕೇಳ್ಕೊಂಡು ಬನ್ನಿ ಅಂತೆಲ್ಲ ನಾನು ಹೇಳ್ತಿರುವಂತಹದ್ದು. ಬ್ರಾಡರ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್. ಯಾರು ನಮ್ಮ ಮುಂದೆ ಇರುವಂತಹದ್ದು? ಹಳ್ಳಿ ಜನನ. ಹಾಗಾದರೆ ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ? ಕನ್ನಡದಲ್ಲೇ
ಯಾವ ಮೆಥಡಲ್ಲಿ, ಯಾವ ಸ್ಟೈಲಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅವರಿಗೆ ಇಷ್ಟಕ್ಕೂ. ಅವರಿಗೆ ರಾಕೆಟ್ಟು, ಸೈನ್ಸು, ಇದು ಅದು, ಭೂಮಿ ಗುಂಡಿಗಿದೆ, ಫ್ಲ್ಯಾಟ್ ಆಗಿದೆ ಅಂದರೆ ಏನು ಅರ್ಥ ಆಗೋದಿಲ್ಲ ಅಲ್ವಾ. ಅವ್ರಿಗೆ ಗೊತ್ತಾಗುವಂತಹದೆಲ್ಲ ಒಂದೇ ಭಾಷೆ, ವ್ಯವಸಾಯ, ಬೆಳೆ, ನೀರು, ಮಳೆ, ಈ ರೀತಿಯಾಗಿರುವಂತಹ ವಿಚಾರಗಳು. ಹಾಗಾದರೆ ನೀವು ಹೇಗೆ ಹೇಳಬೇಕು ಅವರು ವಾಕ್ಯ ಹೇಳಬೇಕಾದ್ರೆ? ಹೊತ್ತೊತ್ತು ಮಳೆ ಕೊಡ್ತಿರುವಂತಹ ದೇವರು, ನಿಮ್ಮ ಬೆಳೆಯನ್ನು ಬೆಳೆಸ್ತಿರುವಂತಹ ದೇವರು, ಈ ಥರ ಹೇಳಬೇಕು. ಅದೇ ಎಲ್ಲ ಓದಿರುವಂಥವ್ರು ಅಂತ ಅಂದ್ಕೊಳ್ಳಿ. ನೀವು ದೊಡ್ಡ ಒಂದು ಕಾಲೇಜಿಗೆ ಹೋಗ್ತೀರಾ ಒಂದು ಸರ್ಮನನ್ನು ಕೊಡಲಿಕ್ಕೆ, ಕ್ರಿಸ್ಮಸ್ಗೋ ಇನ್ನೊಂದು ಸಂದರ್ಭದಲ್ಲೋ, ಅಲ್ಲಿರುವಂಥವರೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೇಗೆ ಪ್ರಸಂಗ ಮಾಡ್ತೀರಾ? ಅವ್ರಿಗೀಗಾಗಲೇ ಗೊತ್ತಿರುವಂಥ ಒಂದು ಸೈಂಟಿಫಿಕ್ ಕಾನ್ಸೆಪ್ಟನ್ನು ತೊಗೊಂಡು, ಆ ಸೈಂಟಿಸ್ಟ್ ಸ್ಫೂರ್ತಿ ಎಲ್ಲಿಂದ ಬಂತು ಅಂತ ತೊಗೊಂಡು ಹೇಳ್ತೀರಾ. ನಿಜನಾ? ಈ ರೀತಿ ಚೇಂಜ್ ಮಾಡಿ ಹೇಳಬೇಕು ಅಂದರೆ ಏನು ಗೊತ್ತಿರಬೇಕು ನಮಗೆ? ನಮ್ಮ ಮುಂದೆ ಇರುವಂತಹ ಜನ ಯಾರು? ಎಲ್ಲರೂ ಕ್ರೈಸ್ತರೇನ ಅಥವಾ ಅನ್ಯ ಜನರು ಇದ್ದಾರಾ? ತುಂಬ ಹೊಸಬರೇನಾದರೂ ಬಂದಿದ್ದಾರಾ? ಏನು ಗೊತ್ತಿಲ್ಲದೆ ಇರುವಂಥವ್ರು ಏನಾದರೂ ಬಂದಿದ್ದಾರಾ? ಕೆಲವು ಕಡೆ ನೀವು ಅದೇ ಹೇಳಿದ್ನಲ್ವ, ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋದಾಗ ಏನು ಗೊತ್ತಿಲ್ಲದೆ ಇರುವಂಥವ್ರು ಬಂದಿರ್ತಾರೆ. ಅವ್ರಿಗೆ ಅಬ್ರಹಾಮನು ಅಂತ ಅಂದ್ಕೊಂಡು ಮುಂದೆ ಹೋಗ್ತಿದ್ದೀರ ಅಂತ ಅಂದ್ಕೊಳ್ಳಿ. ಅವ್ರ ಮೈಂಡಲ್ಲಿ ಒಂದೇ ಕ್ವಶನ್ ಇರುತ್ತೆ ನೀವು ಪ್ರಸಂಗ ಮುಗಿಸೋವರೆಗೂ. ಏನು? ಅಬ್ರಹಾಮನು ಯಾರು ಇಷ್ಟಕ್ಕೂ? ಯಾವ ಏರಿಯಾದಲ್ಲಿ ಇರ್ತಾನೆ? ಯಾವ ಹಳ್ಳಿಯಲ್ಲಿ ಇರ್ತಾರೆ? ಇಷ್ಟೇ ಅವ್ರ ಮೈಂಡಲ್ಲಿರುವಂತಹದ್ದು. ನಿಜನಾ? ಅಂದರೆ ನಮಗೆ ಗೊತ್ತಿರಬೇಕಾಗಿರುವಂತಹ ವಿಚಾರ ಒಂದು, ನಮ್ಮ ಮುಂದೆ ಇರುವಂತಹ ಆಡಿಯನ್ಸ್ ಎಂಥ ಜನ ಇಷ್ಟಕ್ಕೂ? ಅವರು ಗೊತ್ತಿರುವಂಥವ್ರೇನಾ? ಈ ಮುಂಚೆ ಒಂದಷ್ಟು ವರ್ಷದಿಂದ ಕ್ರೈಸ್ತರಾಗಿರುವಂಥವರ ಅಥವಾ ಎಲ್ಲರೂ ಹೊಸಬರ? ಇದು ಗೊತ್ತಾದರೆ ನೀವು ಟಾರ್ಗೆಟ್ ಮಾಡಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಅದಕ್ಕೆ ನಾವು ಸತ್ಯವೇದಲ್ಲೂ ಸಾಕಷ್ಟು ವಚನಗಳನ್ನು ನೋಡ್ತೀವಿ ಇದರ ಬಗ್ಗೆ. ಏನೇನು ಪೌಲನು ಮಾತಾಡಿದಂಥ ಎಕ್ಸಾಂಪಲನ್ನು ಕಳೆದ ಪಾಯಿಂಟಲ್ಲಿ ನೋಡಿದ್ವಲ್ವ, ಏನಂತ ಹೆಂಗೆ ಮಾತಾಡಿದ್ರು. ಹೊಸಬರ ಮುಂದೆ ಒಂಥರ, ಹಳಬರಿಗೆ ವಾಕ್ಯ ಹೇಳಬೇಕಾದ್ರೆ ಎಷ್ಟು ಡೀಪಾಗಿ ಹೋಗ್ತಾರೆ ಅಂದರೆ ಆ ವಚನವನ್ನು 10 ಸರಿ ಓದಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಈ ಮುಂಚೆ ಹಲವಾರು ವರ್ಷಗಳಿಂದ ಕ್ರೈಸ್ತರಾಗಿರುವಂತಹ ನಮಗೆ ಅರ್ಥ ಆಗೋದಿಲ್ಲ ಕೆಲವು ಪ್ರಸಂಗಗಳು ಪೌಲನು ಮಾಡಿರುವಂತಹದ್ದು. ಆದರೆ ತುಂಬ ಹೊಸಬರಾಗಿ ಈ ಗೊತ್ತಿಲ್ಲದೆ ಇರುವಂಥ ಏತನ್ಯ ಪಟ್ಟಣಕ್ಕೆಲ್ಲ ಹೋದಾಗ ಹೆಂಗೆ ಮಾತಾಡ್ತಾರೆ? ತುಂಬ ಬೇಸಿಕ್ಕಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಮಾತಾಡ್ತಾರೆ. ಗೊತ್ತಿರುವಂತಹ ಜನರಿಗೆ ಒಂಥರ, ಗೊತ್ತಿಲ್ಲದೆ ಇರುವಂತಹ ಜನರಿಗೆ ಒಂಥರ. ಸತ್ಯವೇದ ಹೇಳುವಂತಹ ಮಾತು ಇದೆಲ್ಲವೂ ಸಹ. ಸತ್ಯವೇದದಲ್ಲಿ ಒಂದು ವಚನ ಇದೆ ಗೊತ್ತಾ ನಮಗೆ? ಹಾಲು ಕುಡಿಯುವಂತಹ ಜನರೂ ಇದ್ದಾರೆ, ಅನ್ನ ತಿನ್ನುವಂತಹ ಜನನೂ ಇದ್ದಾರೆ. ನಿಜನಾ? ಸತ್ಯವೇದದಲ್ಲಿರುವಂತಹ ವಚನ ಒಂದ್ಸರಿ ನೋಡೋಣ ಮಾತನ್ನು. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ರಿಂದ ಓದೋಣ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದ್ದರಿಂದ ಅವನ್ನು ವಿವರಿಸುವುದಕ್ಕೆ ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮ್ಮ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಸಾಕು ಪ್ರಿಯರೇ, ಏನಂತ ಹೇಳಿದರೆ ಇಲ್ಲಿ, ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಅಂದರೆ ಎಂತೆಂಥ ಜನ ಇದ್ದಾರೆ? ನೀವು ಪ್ರಸಂಗಿಸ್ತಿರ್ಬೇಕಾದ್ರೆ ಎಂತೆಂಥ ಜನ ನಿಮ್ಮ ಮುಂದೆ ಇರ್ಬೋದು. ಬಂದು ಹಾಲು ಕುಡಿಯುವಂತಹ ಜನನೂ ಇರ್ತಾರೆ. ಅಂದರೆ ಮೂಲ ಪಾಠಗಳು ಸಹ ಗೊತ್ತಿಲ್ಲದೆ ಬರೀ ಮೂಲ ಪಾಠಗಳನ್ನು ಕಲಿತಿರುವಂಥವರು ಇದ್ದಾರೆ. ನೆಕ್ಸ್ಟ್ ಗಟ್ಟಿಯಾದ ಆಹಾರ ಪದಾರ್ಥವನ್ನು ತಿಂದು ಜೀರ್ಣಿಸ್ಕೊಳ್ಳುವಂಥವರು ಇದ್ದಾರೆ. ಇವ್ರು ಯಾರು? ಎಂಥ ಕ್ಯಾಟಗರಿಯ ಜನರು? ಇವ್ರಿಗೆ ಹೆಂಗೆ ಹೇಳಬೇಕು ಅನ್ನುವಂಥದ್ದು ನಿಮಗೆ ಯಾವಾಗ ಗೊತ್ತಾಗುತ್ತೆ? ನಿಮ್ಮ ಮುಂದೆ ಯಾರು ಕೂತಿದ್ದಾರೆ ಅನ್ನುವಂಥದ್ದು ನಿಮಗೆ ಅರ್ಥ ಆದರೆ ಮಾತ್ರ. ಈ ಒಂದು ಹೊಸ ಜಾಗಕ್ಕೆ ಪ್ರಸಂಗ ಮಾಡಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಕಾಲ್ ಮಾಡಿ ಅಲ್ಲಿರುವಂತಹ ಕನ್ವೀನರ್ ಹತ್ರ ಕೇಳ್ಕೊಳ್ಳಿ, ಅಲ್ಲಿರುವಂತಹ ಜನ ಹೇಗೆ, ಅಲ್ಲಿರುವಂತಹ ಜನ ಯಾವಾಗೂ ಬರುವಂಥವರ, ಯಾವಾಗಲೋ ಒಂದು ಸಾರಿ ಹಬ್ಬಕ್ಕೆ ಹರಿದಿನಕ್ಕೆ ಬರುವಂಥವರ, ಕ್ರೈಸ್ತರ ಅಥವಾ ಅನ್ಯ ಜನರ ಅಂತ ಹೇಳಿ ಮಾತಾಡಿ ತಿಳ್ಕೊಳ್ಳಿ ಅಲ್ಲಿ ಹೋಗುವುದಕ್ಕಿಂತ ಮುಂಚೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ನೀವು ಪ್ರಸಂಗ ಮಾಡುವಂತಹದ್ದನ್ನು ಆಲ್ಟರ್ ಮಾಡ್ಕೋಬಹುದು. ನಿಜನಾ? ಇದು ಎಷ್ಟನೇ ಪಾಯಿಂಟ್ ಇವಾಗ ನಾವು ಆಲೋಚನೆ ಮಾಡ್ತಿರುವಂತಹದ್ದು? 6th ಪಾಯಿಂಟ್. 7th ಪಾಯಿಂಟ್ಗೆ ಹೋಗೋಣ. ಸ್ಟೇ ಆನ್ ದ ಟಾಪಿಕ್, ಅಂದರೆ ಅಂಶದ ಮೇಲೆ ನಿಂತು ಮಾತಾಡಿ. ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ವಿದ್ಯಾರ್ಥಿಗಳಾಗಿರುವಂತಹ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದು. ಏನು ಮಾಡಬೇಕು? ಅಂಶದ ಮೇಲೆ ನಿಂತು ಮಾತಾಡಬೇಕು. ಹೆಂಗಾಗೋಗಿರುತ್ತೆ ಗೊತ್ತಾ ಪ್ರಿಯರೇ ನಮ್ಮ ಪ್ರಸಂಗಗಳು ಅವಾಗವಾಗ? ಕೋಪದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಕೋಪದ ಬಗ್ಗೆ ಮಾತಾಡಬೇಕಾದ್ರೆ ಉದಾಹರಣೆ ತೊಗೊಳ್ಲಿಕ್ಕೋಸ್ಕರ ಏನೋ ಒಂದು ಉದಾಹರಣೆಯನ್ನು ತೊಗೋತೀರ. ನಿಮ್ಮ ಪಕ್ಕದ ಮನೆಯಲ್ಲಿ ಏನಾಯಿತು ಇಲ್ಲ ಏನಾಯಿತು ಒಂದು ಚಿಕ್ಕ ಉದಾಹರಣೆಯನ್ನು ತೊಗೋತೀರ. ಈ ಥರ ತುಂಬ ಕೋಪಿಷ್ಟರು, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ದರು, ಅವರ ಹೆಂಡತಿಗೆ ಹೊಡೆದ್ರು, ತುಂಬ ಕೋಪ ಮಾಡಿಕೊಂಡು ಈ ರೀತಿ ತುಂಬ ಸೀರಿಯಸ್ ಆಗೋಗಿತ್ತು ಅಂತ ತೊಗೊಳ್ತೀರ ಉದಾಹರಣೆಯನ್ನು. ಅದು ಎಲ್ಲೆಲ್ಲಿ ಹೊರಟೋಗಿರುತ್ತೆ ಗೊತ್ತಾ? ಎಲ್ಲೆಲ್ಲಿಗೆ ಹೊರಟೋಗಿರುತ್ತೆ. ಹಂಗೆ ಅದೇ ಪ್ರಸಂಗದಲ್ಲಿ ಹೊಡೆದ್ರು, ಏನಾಯಿತು, ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಡಾಕ್ಟ್ರ್ ಏನಂದ್ರು ಬಂತು, ಬಿಲ್ ಯಾರು ಕಟ್ಟಿದ್ರು, ಎಷ್ಟು ದಿನ ಆದಮೇಲೆ ಡಿಸ್ಚಾರ್ಜ್ ಆಯಿತು. ಇದೆಲ್ಲ ಬೇಕಾ ನಮಗೆ ಕೋಪದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ? ಬೇಕಾ?
ನಾವು ಪ್ರಸಂಗ ಮಾಡಬೇಕಾದ್ರೆ ಒಂದು ಸಬ್ಜೆಕ್ಟನ್ನು ತೊಗೊಂಡಿದ್ದೀವಿ, ಕೋಪದ ಬಗ್ಗೆ. ನೀವು ಒಂದು ವಚನವನ್ನು ಓದಿಸ್ತೀರ, ಅದಕ್ಕೊಂದು ಎಕ್ಸಾಂಪಲನ್ನು ಕೊಡಬೇಕು. ಆ ಎಕ್ಸಾಂಪಲ್ ಎಷ್ಟರವರೆಗೂ ಈ ಸಂದೇಶಕ್ಕೆ ರೆಲೆವೆಂಟು ಅಷ್ಟರವರೆಗೂ ಮಾತ್ರ ಪಟ್ಟಂತ ಕಟ್ ಮಾಡಿಬಿಟ್ಟು ಮತ್ತೆ ಸಬ್ಜೆಕ್ಟ್ ವಾಪಸ್ ಬರಬೇಕಲ್ವ? ನಿಜನೇ ಇಲ್ವಾ? ಮಾಡಬೇಕಾ ಈ ಕೆಲಸವನ್ನು? ಇದನ್ನೆಲ್ಲ ಮುಂಚಿತವಾಗಿ ನಮಗೆ ಗೊತ್ತಾಗ್ತದೆ. ಈ ಮುಂಚೆ ನಮಗೆ ಪ್ರಸಂಗ ಮಾಡಲಿಕ್ಕೆ ಏನು ಅವಕಾಶ ಸಿಕ್ಕಿದೆ ಮುಂಚಿತವಾಗಿ ಗೊತ್ತಾಗ್ತದೆ. ಇದನ್ನೆಲ್ಲ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು ನೋಟ್ಸನ್ನು ನೀವು ಪ್ರಸಂಗಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಿರ್ಬೇಕಾದ್ರೆ. ಎಕ್ಸಾಂಪಲ್ ಎಲ್ಲಿವರೆಗೂ ಇರಬೇಕು? ಎಲ್ಲಿವರೆಗೂ ಆ ಸಂದೇಶಕ್ಕೆ ಎಕ್ಸಾಂಪಲ್ ಬೇಕೋ ಅಲ್ಲಿವರೆಗೂ ಮಾತ್ರ ಆ ಎಕ್ಸಾಂಪಲನ್ನು ತೊಗೊಂಡು ಹಾಗೆ ಡಿಗ್ ಮಾಡಿಕೊಂಡು ಕೊನೆಯಲ್ಲಿ ಆ ಮೇನ್ ಅನ್ನೋ ಒಳಗೆ ನಿಮ್ಮ ಮುಂದೆ ಇರುವಂತಹ ಜನರಿಗೆ ನೀವು ಏನು ಹೇಳಿದ್ದೀರೋ ಏನು ಹೇಳಿಲ್ವೋ, ಯಾವ ಸಬ್ಜೆಕ್ಟ್ ಹೇಳಿದ್ರೋ, ಸ್ಟಾರ್ಟಿಂಗಲ್ಲಿ ಅಂಶಕ್ಕೆ ಒಂದು ಹೆಸರನ್ನು ಹೇಳಿರ್ತೀರ, ಕೊನೆಯಲ್ಲಿ ಮುಗಿಸೋಷ್ಟರಲ್ಲಿ ಅವ್ರಿಗೆ ಹಬ್ಬ. ಅವ್ರನ್ನೊಂದು ಸರಿ ಯಾರಾದರೂ ಪ್ರಶ್ನೆ ಕೇಳಬೇಕು, ಏನು ಹೇಳಿದ್ರು ಇವತ್ತು, ಏನು ಹೇಳಿದ್ರಂತ ಗೊತ್ತಿಲ್ಲ, ಆದರೆ ಒಂದು ಒಟ್ಟಿನಲ್ಲಿ ಚೆನ್ನಾಗಿತ್ತು ಒಂಥರ ಎಲ್ಲ ಮಿಕ್ಸ್ ಮಾಡಿ. ಹಾಗಿರಬಾರ್ದಲ್ವಾ? ವಿದ್ಯಾರ್ಥಿಗಳಾಗಿ ನಮಗೆ, ಹಿರಿಯರ ಬಗ್ಗೆ ಮಾತಾಡ್ತಿಲ್ಲ ನಾನು, ಯಾಕೆಂದರೆ ಹಿರಿಯರು ಕೆಲವು ವಿಷಯಗಳನ್ನು ತಗೊಂಡಾಗ ಅದೇ ಆ್ಯಂಗಲಲ್ಲಿ ಸ್ವಲ್ಪ ಹೋಗಿ ಕೆಲವು ಸಮಸ್ಯೆಗಳನ್ನು ಸಾರ್ಟ್ ಮಾಡಬೇಕಾಗಿರುವಂತಹ ಕಾರಣಗಳಿರುತ್ತೆ. ನೀವು ಅದಕ್ಕೆ ಸತ್ಯವೇದದಲ್ಲೂ ಸಹ ಪತ್ರಿಕೆಗಳನ್ನು ಓದಬೇಕಾದ್ರೆ ಪೌಲನು ಸಭಾಪಾಲಕರು ಕೆಲವು ಸಭೆಗಳಿಗೆ ಸತ್ಯವೇದದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಿರ್ಬೇಕಾದ್ರೆ ಯಾವುದೋ ಸಬ್ಜೆಕ್ಟ್ ತಗೋತಾರೆ, ಹಾಗೆ ಡಿವಿಯೇಟ್ ಆಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಏನಕ್ಕೋಸ್ಕರ ಈ ಡಿವಿಯೇಷನ್ಗಳು ಅಂದರೆ ಆ ಸಭೆಯಲ್ಲಿ ಆ ಪರಿಸ್ಥಿತಿಗಳಿತ್ತು, ಸಭೆಯಲ್ಲಿ ಕೆಲವು ಸ್ಥಳಗಳು, ಕೆಲವು ಜಾಗಗಳು, ಕೆಲವು ಗುಣಗಳು ಸರಿ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಎಚ್ಚರ ಮಾಡಲಿಕ್ಕೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರಬೇಕಿತ್ತು ಅವ್ರು ಪ್ರಸಂಗಿಸ್ತಿರ್ಬೇಕಾದ್ರೆ. ಅದು ಹಿರಿಯರಿಗಿರುವಂತಹ ಬಾಧ್ಯತೆ, ಅದು ಸಭಾಪಾಲಕರಿಗಿರುವಂತಹ ಬಾಧ್ಯತೆ. ನಮಗೆ ನಾವು ಪ್ರಾರಂಭ ಹಂತದಲ್ಲಿದ್ದೀವಲ್ವ ವಿದ್ಯಾರ್ಥಿಗಳು, ನಮಗೆ ಹೆಂಗಿರಬೇಕು? ನಮಗೊಂದು ಸಬ್ಜೆಕ್ಟ್ ಕೊಟ್ಟರೆ ಆ ಸಬ್ಜೆಕ್ಟ್ ಟಾಪಿಕ್ ಹೇಳಿದ್ವ, ಅದೇ ಟಾಪಿಕಲ್ಲಿ ನಿಂತವ, ಆ ಮೇನ್ ಅನ್ನೋವರೆಗೂ ಅದೇ ಟಾಪಿಕಲ್ಲಿ ನಿಂತು ಅದನ್ನು ಮುಗಿಸ್ಬೇಕು. ಎಲ್ಲೆಲ್ಲೋ ಹೋದ್ವಿ, ಎಲ್ಲೆಲ್ಲೋ ಬಂದು ಏನೇನೋ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಕೊನೆಯದಾಗಿ ನಿಮ್ಮ ಮುಂದೆ ಇರುವಂತಹ ಜನ ಫುಲ್ ಕನ್ಫ್ಯೂಸ್ ಆಗಿ ಮನೆಗೆ ಹೋಗ್ತಾರೆ. ಸಮಾಧಾನ ಸಿಕ್ಕತ್ತೆ ಅಂತ ಸಭೆಗೆ ಬಂದಿರುವಂತಹ ಜನ ಫುಲ್ ಕನ್ಫ್ಯೂಸ್ ಆಗಿ ಮನೆಗೆ ಹೋಗ್ತಾರೆ. ನಿಜನ? ಹಾಗಾಗಬಾರದು. ಅದಕ್ಕೆ ನಾವು ಆಲೋಚನೆ ಮಾಡಿದಂತಹ 7th ಪಾಯಿಂಟ್ ಏನು? ಸಬ್ಜೆಕ್ಟ್ ಮೇಲೆ ನಿಂತಿರಬೇಕು. ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಚನ ಅಂದರೆ ನಾವು ಪ್ರಸಂಗಿಸ್ತಿರ್ಬೇಕಾದ್ರೆ ಡಿವಿಯೇಟ್ ಆಗಬಾರದು ಅನ್ನುವಂತಹದ್ದು ಅಪೊಸ್ತಲನಾಗಿರುವಂತಹ ಪೌಲನು ತಿಮೋತಿಗೆ ಹೇಳಿರುವಂತಹ ಬೋಧನೆ. ಒಂದು ಸರಿ ನೋಡೋಣ. 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸಗಳನ್ನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಇಲ್ಲಿ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಉಪದೇಶ ಮಾಡಬೇಕು, ಅದರ ಬಗ್ಗೆ ಮಾತಾಡ್ತಾ ಪೌಲನು ತಿಮೋತಿ ಜೊತೆ ಮುಂದೆ ಇನ್ನೂ ಏನು ಹೇಳ್ತಿದ್ದಾರೆ? 16ನೇ ವಚನ. ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರು. ನಮ್ಮ ಪ್ರಸಂಗದಲ್ಲಿ ಯಾವುದು ಸೇರಬಾರ್ದು? ನಮ್ಮ ಪ್ರಸಂಗದಲ್ಲಿ ಯಾವ ಮಾತುಗಳು ಸೇರಬಾರ್ದು? ಹರಟೆ ಮಾತುಗಳು. ನಾನಾಗಲೇ ಹೇಳಿದೆ ನಿಮಗೆ, ಹರಟೆ ಅಂದರೆ ಈ ಪ್ರಸಂಗಕ್ಕೆ ಏನು ಬೇಕೋ ಅದನ್ನು ಬಿಟ್ಟು ಎಕ್ಸ್ಟ್ರಾ ನಮಗೆ ಗೊತ್ತಿರುವಂಥ ಸ್ಟೋರಿಗಳನ್ನೆಲ್ಲ ಸೇರಿಸ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಪ್ರಸಂಗಕ್ಕೆ ಬೇಡವಾಗಿದ್ರೂ ಸಹ. ಆವಾಗ ಅದೇನು? ಹರಟೆ ಮಾತು. ಅದಕ್ಕೆ ದೂರವಾಗಿರಬೇಕು. ನೀವು ವಾಕ್ಯ ಹೇಳಬೇಕಾದ್ರೆ, ನೀವು ಪ್ರಸಂಗ ಮಾಡಬೇಕಾದ್ರೆ ಹೆಚ್ಚಾಗಿ ಬೈಬಲಲ್ಲಿರುವಂತಹ ಕಂಟೆಂಟೇ ಇರಬೇಕು. ಅವಶ್ಯಕತೆ ಇದ್ದರೆ ಬೈಬಲಲ್ಲಿರುವಂತಹ ಕಂಟೆಂಟನ್ನು ಇನ್ನೂ ಎತ್ತರಕ್ಕೆ ತೋರಿಸ್ಲಿಕ್ಕೆ ನೀವು ಒಂದು ಎಕ್ಸಾಂಪಲನ್ನು ಯೂಸ್ ಮಾಡ್ಬೋದು. ಆದರೆ ಬರೀ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಬರೀ ಎಕ್ಸಾಂಪಲ್ಗಳು ಕೊಟ್ಟು ವಚನನೇ ಹೇಳಿದೆ ಮುಗಿಸಿದ್ವಿ ಅಂತ ಅಂದ್ಕೊಳ್ಳಿ. ಅದು ಬೈಬಲ್ ಪ್ರಸಂಗದ ಥರ ಇರೋದಿಲ್ಲ. ಯೂಟ್ಯೂಬಲ್ಲಿ ಬರುತ್ತಲ್ಲ ವಿಡಿಯೋಗಳು, ಶಾರ್ಟ್ಸು, ಮೋಟಿವೇಶನು, ಅದು ಇದೆಲ್ಲ ಹಾಗಿರುತ್ತೆ. ಹಾಗಾಗಬಾರ್ದಲ್ವ? ನಾವು ಮಾಡ್ತಿರುವಂತಹದ್ದು ಬೋಧನೆ, ನಾವು ಹೇಳ್ತಿರುವಂತಹದ್ದು ಸತ್ಯವೇದದಲ್ಲಿರುವಂತಹ ಮಾತುಗಳು. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 27ನೇ ವಚನವನ್ನು ಬೇಕಾದರೂ ಕೋಟ್ ಮಾಡ್ಬೋದು. ಅಂದರೆ ನಿಮ್ಮ ಮಾತುಗಳು ಕಡಿವಾಣ ಹಾಕಿ ಯೂಸ್ ಮಾಡಿರುವಂಥದ್ದಾಗಿರಬೇಕು. ರೀಸ್ಟ್ರೈಂಟ್ ಇರಬೇಕು ನಿಮ್ಮ ಮಾತುಗಳಿಗೆ. ಎಲ್ಲಿಗೆ ನಿಲ್ಲಿಸಬೇಕು? ಒಂದು ಮಾತನ್ನು, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಅದನ್ನು ಎಲ್ಲಿಗೆ ನಿಲ್ಲಿಸಬೇಕು ಪಟ್ ಅಂತ, ಮತ್ತೆ ಸಬ್ಜೆಕ್ಟಿಗೆ ವಾಪಸ್ ಬರಬೇಕು. ಹಾಗೆ ಡೀಪಾಗಿ ಡಿಟೇಲ್ಡಾಗಿ ಹೊರಟು ಹೋಗ್ಬಿಡಬಾರ್ದು. ಹೌದಾ? ನೀವೊಂದು ದಾರಿಯಲ್ಲಿ ಹೋಗ್ತಿದ್ದೀರಾ, ಸ್ಟ್ರೈಟಾಗಿದೆ ರೋಡು, ಹೋಗ್ತಾ ಇದ್ದೀರಾ, ಆ ಕಡೆ ಲೆಫ್ಟ್ ಟು ರೈಟು ಸಾಕಷ್ಟಿದೆ. ಈಗ ನಿಮ್ಮ ಡೆಸ್ಟಿನೇಷನ್ ಬಂದು ಸ್ಟ್ರೈಟಾಗಿ ಹೋದರೆ ಮುಗಿಯುತ್ತೆ. ನೀವು ಹೆಂಗೆ ಹೋಗ್ತೀರಾ? ಸ್ಟ್ರೈಟಾಗಿ ಹೋಗ್ತಿರ್ತೀರ. ಯಾರಾದರೂ ಪಕ್ಕದಲ್ಲಿ ಒಂದು ತುಂಬ ಚೆನ್ನಾಗಿರುವಂತಹ ಜಾಗ ಇದೆ, ಒಂದು 2 ಕಿಲೋಮೀಟ್ರ್ ಲೆಫ್ಟ್ ತೊಗೊಂಡು ಒಳಗಡೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಅವಾಗ ಹೋಗ್ತೀರಾ ಇಲ್ವಾ? ಎಲ್ಲಾದರೂ ದೂರ ಪ್ರಯಾಣ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ದೂರ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಂದು 500 ಕಿಲೋಮೀಟರ್ಸ್ ಪ್ರಯಾಣ ಮಾಡಬೇಕು ನೀವು. ನೀವು ಹೋಗ್ತಿರುವಂತಹ ದಾರಿಯಲ್ಲಿ ಲೆಫ್ಟ್ ತೊಗೊಂಡು ಒಂದು 2 ಕಿಲೋಮೀಟರ್ಸ್ ಹೋದರೆ ಒಂದು ತುಂಬ ಚೆನ್ನಾಗಿರುವಂತಹ ಜಾಗ ಇದೆ ನೋಡಲಿಕ್ಕೆ. ಹೋಗ್ತೀರಾ? 2 ಕಿಲೋಮೀಟ್ರ್ ಅಲ್ವಾ, ಮತ್ತೆ ಹೋಗಿ ವಾಪಸ್ ಬಂದುಬಿಡ್ಬೋದು. ಯಾರಾದರೂ ಹೀಗೆ ಒಂದು 300 ಕಿಲೋಮೀಟ್ರ್ ಹೋದರೆ ಒಂದು ತುಂಬ ಚೆನ್ನಾಗಿರುವಂತಹ ಜಾಗ ಇದೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಹೋಗ್ತೀರಾ? ಹೋಗಲ್ಲ ಅಲ್ವಾ? ಹೀಗೆ ಈ ಕಡೆ 300 ಕಿಲೋಮೀಟ್ರ್, ಆ ಕಡೆ 300 ಕಿಲೋಮೀಟ್ರ್, ನಮ್ಮ ಪ್ರಯಾಣ ಯಾವಾಗ ಮುಟ್ಟುವಂತಹದ್ದು? ಹಾಗಾದರೆ ಇದನ್ನು ನೆನಪಲ್ಲಿಟ್ಕೊಳ್ಳೋಣ. ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಆ ಸಬ್ಜೆಕ್ಟ್ ಮೇಲೆ ನಿಂತು
ಮಾತಾಡಬೇಕು. ಅದು 7th ಪಾಯಿಂಟ್. ನೆಕ್ಸ್ಟ್ 8th ಪಾಯಿಂಟ್, ಕೀಪ್ ಯೋರ್ ಲ್ಯಾಂಗ್ವೇಜ್ ಸಿಂಪ್ಲಿಫೈಡ್. ನಿಮ್ಮ ಭಾಷೆಯನ್ನು ಸರಳವಾಗಿಡಿ. ಇದು ಇಂಪಾರ್ಟೆಂಟಾ? ನಿಮ್ಮ ಭಾಷೆಯನ್ನು ಪ್ರಸಂಗ ಮಾಡಬೇಕಾದ್ರೆ ಸರಳವಾಗಿರುವಂತಹದ್ದು ಇಂಪಾರ್ಟೆಂಟಾ ಅಲ್ವಾ? ಇಂಪಾರ್ಟೆಂಟಾ? ಯಾವುದಾದ್ರೂ ಒಂದು ಗೊತ್ತಿಲ್ಲದೆ ಇರುವಂತಹ ಪದವನ್ನು ಬಳಕೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಸರ್ಕಮ್ಸೆಷನ್ ಏನಂಗಂದರೆ ಸ್ವಲ್ಪ ಜನಕ್ಕೆ ಅಲ್ವಾ ಗೊತ್ತಾಗುವಂತಹದ್ದು. ಸರ್ಕಮ್ಸೆಷನ್ ಅಂದರೆ ಸುನ್ನತಿ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಗೊತ್ತಾಗುವಂತಹದ್ದು, ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಲ್ವಾ. ನಾನು ಸರ್ಕಮ್ಸೆಷನ್ ಅಂದ್ಕೊಂಡು ಮುಂದೆ ಏನೋ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಬ್ಯಾಪ್ಟಿಸಮ್ಗೆ ಲಿಂಕ್ ಮಾಡಿ. ಅರ್ಥ ಆಗೋದಿಲ್ಲ ಅದು ಎಲ್ಲರಿಗೂ. ನಿಮಗೆ ಒಂದು ಪದ ಗೊತ್ತಿದ್ದಂತಹ ಮಾತ್ರಕ್ಕೆ ನಿಮ್ಮ ಜ್ಞಾನ, ಅಥವಾ ನಿಮ್ಗೆ ಇಂಗ್ಲೀಷ್ ಬರ್ಬೋದು, ಅಥವಾ ಇನ್ನೊಂದು ಭಾಷೆ ಬರ್ಬೋದು, ಅಥವಾ ಗ್ರೀಕ್ ಬರ್ಬೋದು, ಸಾಕಷ್ಟು ಭಾಷೆಗಳು ಬರ್ಬೋದು ನಿಮಗೆ. ನೀವೊಂದು ವೇಳೆ ಆ ಭಾಷೆಯಲ್ಲಿ, ನಿಮಗೆ ಬರುವಂತಹ ಭಾಷೆಯಲ್ಲಿ ಹೇಳಿದ್ರೂ ಸಹ ಅದನ್ನು ಎಲ್ಲರಿಗೂ ಅರ್ಥ ಆಗುವಂಥ ಭಾಷೆಯಲ್ಲಿ ನೀವೇ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು. ಹೌದಾ? ನಿಮ್ಮ ಪ್ರಸಂಗದಲ್ಲಿ ನೀವು ಟೆಕ್ನಿಕಲ್ ಜಾರ್ಗನ್ಸ್ ಯಾವುದಾದ್ರೂ ಯೂಸ್ ಮಾಡಿದ್ರೆ, ಕಠಿಣವಾಗಿರುವಂತಹ ಪದಗಳು, ಯಾರಿಗೂ ಅರ್ಥ ಆಗದೇ ಇರುವಂತಹ ಪದಗಳು ಒಂದು ವೇಳೆ ಯೂಸ್ ಮಾಡಿದ್ರೆ, ಅದು ಎಲ್ಲರಿಗೂ ಅರ್ಥ ಆಗುವಂತೆ ನೀವೇ ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಹೇಳಬೇಕು. ನಮ್ಮ ಘನತೆಗೋಸ್ಕರನೂ ನಮ್ಮ ಗೌರವಕ್ಕೋಸ್ಕರನೂ ಮಾಡ್ತಿರುವಂಥ ಕೆಲಸ ಅಲ್ವಾ ಪ್ರಸಂಗ ಅನ್ನುವಂತಹದ್ದು. ಎಲ್ಲರಿಗೂ ಅರ್ಥ ಆಗಬೇಕು, ಅದು ಉದ್ದೇಶ ಪ್ರಸಂಗ ಮಾಡ್ತಿರುವಂತಹದ್ದು. ಸೊ ಹೇಗಿರಬೇಕು ನಮ್ಮ ಭಾಷೆ? ನಿಮಗೆ ಇಂಗ್ಲೀಷ್ ಬರುತ್ತೆ ಅಂದ ಮಾತ್ರಕ್ಕೆ ನೀವು ಕನ್ನಡ ಪ್ರಸಂಗ ಕೊಟ್ಟರೆ ಕನ್ನಡ ಚರ್ಚಲ್ಲಿ ನಿಂತ್ಕೊಂಡು ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ವೇಸ್ಟ್ ಅಲ್ವಾ? ನೀವು ಅರ್ಧ ಇಂಗ್ಲೀಷಲ್ಲಿ ಹೇಳಿರುವಂತಹ ಟೈಮ್ ವೇಸ್ಟ್ ಅಲ್ವಾ? 1/2 ಅವರಲ್ಲಿ ಅರ್ಧ ಇಂಗ್ಲೀಷಲ್ಲಿ ಹೇಳಿದ್ದೀರಾ, ಅರ್ಧ ಕನ್ನಡದಲ್ಲಿ ಹೇಳಿದ್ದೀರಾ. ಓಕೆ, ಇವಾಗ 15 ಮಿನಿಟ್ಸ್ ವೇಸ್ಟ್ ಅಲ್ವಾ? ಅದು ಬೇಕಾಗಿರಲಿಲ್ಲ, ಆ ಸಂದರ್ಭದಲ್ಲಿ ಬೇಕಾಗಿರಲಿಲ್ಲ, ಅದು ಯಾರಿಗೂ ಅವಶ್ಯಕತೆ ಇರಲಿಲ್ಲ. ನೀವು ಇಂಗ್ಲೀಷ್ ಪ್ರಜೆಗಳ ಮಧ್ಯ ಇಂಗ್ಲೀಷ್ ಯಾರಿಗೆ ಬರುತ್ತೋ ಅವರ ಮುಂದೆ ಒಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಇಂಗ್ಲೀಷ್ ಚರ್ಚ್ಗೆ ಹೋಗಿ ಮಾತಾಡಬೇಕಾದ್ರೆ ನೀವು ಖಂಡಿತವಾಗಿ ಮಾತಾಡ್ಬೋದು. ಅವಶ್ಯಕತೆ ಇದ್ದಂತೆ ನಮ್ಮ ಮಾತನ್ನು ಸರಳೀಕರಿಸಿ ಮಾತಾಡುವಂತಹದ್ದು ತುಂಬ ಯುಕ್ತವಾಗಿರುವಂತಹದ್ದು. ಅದು 8th ಪಾಯಿಂಟ್ ಅಲ್ವಾ? ಲ್ಯಾಂಗ್ವೇಜ್ ಸಿಂಪಲ್ ಆಗಿರಬೇಕು. ನೀವು ಸತ್ಯವೇದದಲ್ಲೂ ಸಹ ಯೇಸು ಕ್ರಿಸ್ತರು ಮಾತಾಡಿರುವಂಥ ಮಾತುಗಳು ನೋಡಿದ್ರೆ ಬೀಜದ ಬಗ್ಗೆ ಮಾತಾಡ್ತಾರೆ, ಬಿತ್ತುವಂತಹ ಬೀಜದ ಬಗ್ಗೆ, ಬೆಳೆ ಬಗ್ಗೆ ಮಾತಾಡ್ತಾರೆ, ರೈತನೂ ಅಂತಾರೆ. ಆದರೆ ಎಲ್ಲರಿಗೂ ಅರ್ಥ ಆಗುವಂತಹ ಭಾಷೆ ಇದು, ಎಲ್ಲರಿಗೂ ನೀಟಾಗಿ ತಲೆಗೆ ಹೋಗುತ್ತೆ. ಒಂದು ಬೀಜ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತಾ? ಬೆಳೆ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತಾ? ಹಣಜಿ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತಾ? ಗೋಧಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತಾ? ಆ ರೀತಿಯಾಗಿರುವಂತಹ ಪದಗಳೇ ಯೇಸುಕ್ರಿಸ್ತರು ಯೂಸ್ ಮಾಡಿರುವಂತಹದ್ದು. ಸೊ ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಲ್ಯಾಂಗ್ವೇಜ್ ಯಾವಾಗಲೂ ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸಿಂಪಲ್ ಆಗಿ ಇರಬೇಕು. ನಮ್ಮ ಘನತೆಗೆ ನಮಗೆ ಬರುತ್ತೆ ಅಂತ ಯಾವುದನ್ನು ಸಹ ತೋರಿಸ್ಲಿಕ್ಕಾಗಲಿ, ನಮ್ಮ ಘನತೆ ಹೆಚ್ಚಿಸುತ್ತೆ ಅಂತ ಯಾವುದನ್ನು ಸೇರಿಸಬಾರದು. ಓಕೆ, ಇನ್ನು 9th ಪಾಯಿಂಟ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್, 2-3 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. 9th ಪಾಯಿಂಟ್ ಏನು ನೋಡ್ತಿದ್ದೀವಿ ಇಷ್ಟಕ್ಕೂ? ಹೇಳುವಂತಹದ್ದನ್ನು ಪಾಲಿಸಬೇಕು. ಪ್ರಾಕ್ಟಿಸ್ ವಾಟ್ ಯು ಪ್ರೀಚ್. ಏನು ಹಂಗಂದರೆ ಹೇಳುವಂತಹದ್ದನ್ನು ಪಾಲಿಸಬೇಕು ಅಂದರೆ ಏನು? ತುಂಬ ಇಂಪಾರ್ಟೆಂಟ್ ಅಲ್ವಾ? ನಾವು ಬೋಧನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಪಾಲಿಸಬೇಕು. ವಿವಾಹ ಬಂಧ ಹೇಗಿರುತ್ತೆ ಅಂತ ಹೇಳಿ 1 ಅವರ್ ಲೆಕ್ಚರ್ ಕೊಟ್ವಿ ಅಂತ ಅಂದ್ಕೊಳ್ಳಿ. ನಮ್ಮ ಜೀವನದಲ್ಲಿ ಒಂದು ಡಿವೋರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಜನ ಏನು ನೋಡ್ತಾರೆ ಗೊತ್ತಾ? ಏನು ನೋಡ್ತಾರೆ ಜನ? ನೀವು ಸತ್ಯವೇದದಲ್ಲಿ ಎಷ್ಟು ವಚನಗಳನ್ನು ತೆಗೆದು ಮದುವೆ ಬಗ್ಗೆ, ಪತಿ ಪತ್ನಿಯ ಬಂಧದ ಬಗ್ಗೆ ಹೇಳಿದ್ವಿ ಅನ್ನುವಂತಹದ್ದೆಲ್ಲ ಜನ ನೋಡುವಂತಹದ್ದು. ಏನನ್ನು ನೋಡ್ತಾರೆ? ಅವ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಗೊತ್ತಾ? ಅವ್ರು ನೀವು ಮಾತಾಡ್ತಿದ್ದೀರ, ಡೈವೋರ್ಸ್ ಆಗಿರುವಂಥ ವಿಚಾರ ಅವ್ರಿಗೆ ಗೊತ್ತಾದರೆ ನಮ್ಮ ಪ್ರಸಂಗನೇ ಕೇಳೋದಿಲ್ಲ ಅವರು. ಯಾಕೆ? ಈ ಬ್ರದರೇ ಹೀಗೆ ನಮ್ಗೆ ಹೇಳ್ತಿದ್ದಾರೆ. ನಿಜನ? ನೀವು ಮಕ್ಕಳನ್ನ ಬೆಳೆಸಲಿಕ್ಕೆ ಒಂದು ಚೆನ್ನಾಗಿರುವಂತಹ ದೊಡ್ಡ ಪ್ರಸಂಗವನ್ನು ಮಾಡಿದ್ದೀರಾ. ಆದರೆ ನಮ್ಮ ಮಕ್ಕಳು ಶುದ್ಧ ತರಲೆಗಳು ಅಂತ ಅಂದ್ಕೊಳ್ಳಿ, ಮಾತನ್ನೇ ಕೇಳೋದಿಲ್ಲ ಅಂತ ಅಂದ್ಕೊಳ್ಳಿ. ಹೆಂಗಿರುತ್ತೆ ಪರಿಸ್ಥಿತಿ? ಯೋಚನೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ ಜನ? ನಾವು ಕೋಪಿಸ್ಕೊಬಾರ್ದು ಅಂತ ಒಂದು ಪ್ರಸಂಗ ಮಾಡಿದ್ದೀವಿ. ಮಾತೆತ್ತಿದ್ರೆ ನಮಗೆ 24 ಸರಿ ಕೋಪ ಬರ್ತಿದೆ ಅಂತ ಅಂದ್ಕೊಳ್ಳಿ. ಎಲ್ಲ ವಿಚಾರದಲ್ಲೂ ಸಹ ಎಲ್ಲರ ಮೇಲೂ ಕೂಗಾಡ್ತಿದ್ವಿ ಅಂತ ಅಂದ್ಕೊಳ್ಳಿ. ಕುಟುಂಬದಲ್ಲಿ, ಬಂಧು ಬಳಗದ ಮೇಲೆ, ಸಂಬಂಧಿಕರ ಮೇಲೆ, ಸ್ನೇಹಿತರ ಮೇಲೆ, ಎಲ್ಲರ ಮೇಲೂ ಕೂಗಾಡ್ತಿದ್ವಿ. ಹೆಂಗಿರುತ್ತೆ ಪರಿಸ್ಥಿತಿ? ಅನಿಸುತ್ತಾ ನಮಗೆ? ಎದುರುಗಿ ನೀವು ಹೇಳಿರುವಂತಹ ವಾಕ್ಯಕ್ಕೆ ಏನಾದರೂ ಬೆಲೆ ಇದೆ ಅಂತ ನಿಮಗೆ ಅನಿಸುತ್ತಾ? ಪಾಪ ಮಾಡಬಾರ್ದು ಅಂತ ಯೇಸುಕ್ರಿಸ್ತರು ಹೇಳಿದ್ರು, ಪಾಪ ಮಾಡದೆ ತೋರಿಸಿದ್ರು. ಹಾಗಿರಬೇಕು ಸ್ಟ್ರೈಟ್ ಫಾರ್ವರ್ಡ್ ಆಗಿ. ಆ ಮಟ್ಟಕ್ಕೆ ನಾವು ಇರಲಿಕ್ಕಾಗಿಲ್ಲ ಅಂತ ಹೇಳಿದ್ರು. ಅದರಲ್ಲಿ 0.1% ಇದ್ದರೆ ಸಾಕು. ಯೇಸುಕ್ರಿಸ್ತರು ಪಾಪ ಮಾಡಬಾರ್ದು ಅಂತ ಹೇಳಿದ್ರೆ ಪಾಪ ಮಾಡದೆ ಹೆಂಗಿರುವಂತಹದ್ದು ಅಂತ ತೋರಿಸಿದ್ರೆ ಹಾಗಿರಬೇಕು. ನಾವು ಹೇಳಿದ್ದನ್ನು ನಾವು ಮಾಡಿ ತೋರಿಸಬೇಕು. ಅದು 9th ಪಾಯಿಂಟ್, ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ, 2:21. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ, ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು
ನಿನಗೆ ಉಪದೇಶ ಮಾಡಿಕೊಳ್ಳುತ್ತಾ ಇದ್ದೀಯೋ ಅಂದರೆ ನಾವು ಹೇಳುವಂತಹ ಮಾತು ನಾವು ಇನ್ನೊಬ್ಬರಿಗೆ ಹೇಳುವುದಕ್ಕಿಂತ ಮುಂಚೆ ನಮಗೆ ಉಪದೇಶ ಮಾಡ್ಕೊಂಡು ಬಂದಿರಬೇಕು. ನಿಜನ? ನಾನು ಆಗಲೇ ಹೇಳಿದೆ, ಸಾಕಷ್ಟು ಯೌವನಸ್ಥರು ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳ ಸಾಲಿನಲ್ಲಿದ್ದೀವಿ, ಸೇವಕರಾಗಲಿಕ್ಕೆ ಮನಸ್ಸು ಮಾಡ್ತಿದ್ದೀವಿ. ಈಗ ಯೌವನಸ್ಥರು ಹೇಗಿರಬೇಕು ಅನ್ನುವಂಥ ಪ್ರಸಂಗವನ್ನು ಈ ಮುಂಚೆ ಕೇಳಿದ್ದೀವಲ್ವ? ನಮ್ಮ ಮಾತು ಹೇಗಿರಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನುವಂಥದ್ದನ್ನು ಕೇಳಿದ್ದೀವಲ್ವ? ಅದಿಲ್ಲ ಅಂತ ಅಂದ್ಕೊಳ್ಳಿ, ನಮಗೆ ಇಷ್ಟ ಬಂದಂತೆ ನಾವು ನಡ್ಕೊಳ್ತಿದ್ದೀವಿ. ದೊಡ್ಡವರಿಗೆ ಗೌರವ ಕೊಡಬೇಕು ಅಂತೇಳಿ ಪ್ರಸಂಗ ಮಾಡಿ ಹೋಗಿ ಇಷ್ಟ ಬಂದಂತೆ ರೇಗಾಡ್ತಿದ್ದೀವಿ ಎಲ್ಲರ ಮೇಲೂ. ಅವ್ರು ದೊಡ್ಡವರು ಅಂತಲೂ ನೋಡುತ್ತೆ. ಮ್ಯಾಚ್ ಆಗತ್ತಾ? ಹಂಗಿರಬಾರ್ದು. ಓದೋಣ ಇನ್ನೊಂದು ಸರಿ ಈ ವಚನವನ್ನು. ಈಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳುತ್ತಾ ಇದ್ದೀಯೋ, ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ, ಹಾದರ ಮಾಡಬಾರದೆಂದು ಹೇಳುವ ನೀನು ಹಾದರ ಮಾಡುತ್ತೀಯೋ, ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡುವೆಯೋ, ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನಪಡಿಸುತ್ತೀಯೋ. ಈ ಕ್ವೆಶನ್ ಮಾರ್ಕ್ಸ್ ಎಲ್ಲ ನಮಗೆ. ನಾವು ವಾಕ್ಯ ಹೇಳುವುದಕ್ಕಿಂತ ಮುಂಚೆ ನಾವು ಅದನ್ನು ಪಾಲಿಸ್ತಿದ್ದೀವ, ಅದನ್ನು ಆಚರಣೆಗೆ ತೊಗೊಂಡು ಬಂದಿದ್ದೀವ? ಇದು 9th ಪಾಯಿಂಟ್, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಪ್ರಿಯರೇ ಈ ಸಂದೇಶಕ್ಕೆ. ವಾಕ್ಯ ಹೇಳುವುದಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಅದು ಆ ಭಾವನೆ ಎಲ್ಲವೂ ಸಹ ಲೀನವಾಗಿರಬೇಕು. ನಾವು ಹೇಳ್ತಿರುವಂತಹದ್ದು, ನಾವು ಮಾಡ್ತಿರುವಂತಹದ್ದು ಒಂದೇ ಆಗಿರಬೇಕು, ಬೇರೆ ಬೇರೆ ಅಲ್ಲ. ಹೌದಾ? 10th ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನಾಗಿರ್ಬೋದು? ಏನೇನು ಮಾಡಿದ್ರೂ ಸಹ, ನಾವು ಪ್ರಾರ್ಥನೆ ಮಾಡಿದ್ರು, ನಾವು ವಾಕ್ಯ ಹೇಳಿದ್ರು, ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ನಾವು ವಾಕ್ಯ ಹೇಳಿದ್ರು, ನಾವು ಪ್ರಸಂಗ ಮಾಡಿದ್ರು, ನಾವು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿದ್ರು, ಎಲ್ಲವೂ ಸಹ ಕರ್ತನ ಘನತೆಗೋಸ್ಕರ ಆಗಿರಬೇಕು. ಅದನ್ನು ಬಿಟ್ಟರೆ ಒಬ್ಬ ಪಾಪಿಯನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಬರುವಂತಹ ಸಲುವಾಗಿರಬೇಕು. ಇದೇ ಪ್ರೈಮ್ ಆಬ್ಜೆಕ್ಟಿವ್. ಹೌದಾ? ಪ್ರಸಂಗ ಮಾಡಲಿಕ್ಕೆ ಪ್ರೈಮ್ ಆಬ್ಜೆಕ್ಟಿವ್ ಏನು? ಮೂಲ ಉದ್ದೇಶ ಏನು? ನಾವು ಪ್ರಸಂಗ ಮಾಡ್ತಿರುವಂತಹದ್ದು ದೇವರಿಗೆ ಘನತೆ, ಮನುಷ್ಯರಲ್ಲಿ ಮಾರ್ಪಾಟು, ಇಷ್ಟೇ. ಇದರ ಜೊತೆ ನಾವು ಮೂರನೇ ಕಾರಣವನ್ನು ಇಟ್ಕೊಂಡು ನಮ್ಮ ಘನತೆಯನ್ನು ಜೊತೆಯಲ್ಲಿ ಸೇರಿಸಿದ್ವಿ ಅಂತ ಅಂದ್ಕೊಳ್ಳಿ. ದೇವರಿಗೆ ಮಹಿಮೆ ತರುವುದರ ಜೊತೆ ನಮ್ಮ ಘನತೆಯನ್ನು ಹಂಗೆ ಸೇರಿಸ್ಕೊಂಡು ಪ್ರಸಂಗ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ದೇವರು ಮೆಚ್ಚೋದಿಲ್ಲ. ನಮ್ಮ ಪ್ರಸಂಗ ಯಾರಿಗೆ ನೀಟಾಗಿ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ದೇವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಈ ಮಾತನ್ನು ಯಾವ ಆಬ್ಜೆಕ್ಟಿವ್ ಇಟ್ಕೊಂಡು ನನ್ನ ಮಗ ಮಾತಾಡ್ದ, ತನ್ನ ಘನತೆ ಹೆಚ್ಚಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾತಾಡೋದನ್ನ, ನನ್ನ ಘನತೆಗೋಸ್ಕರ ಮಾತಾಡೋದನ್ನ, ನಾವು ಏನು ಮಾಡಿದ್ರು, ಸತ್ಯವೇದಲ್ಲಿರುವಂತಹ ಮಾತು, ನಾವು ಏನು ಮಾಡಿದ್ರು, ತಿಂದರು, ಕುಡಿದ್ರು, ವಾಕ್ಯ ಹೇಳಿದ್ರು, ಪ್ರಾರ್ಥನೆ ಮಾಡಿದ್ರು, ಹಾಡು ಹೇಳಿದ್ರು, ಎಲ್ಲವೂ ಯಾರ ಘನತೆಗಾಗಿರಬೇಕು? ದೇವರ ಘನತೆಗೋಸ್ಕರ, ಒಬ್ಬ ಪಾಪಿಯನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರುವಂತಹ ನಿಮಿತ್ತವಾಗಿ. ಸೊ ನಾವು ಪ್ರಸಂಗ ಮಾಡಬೇಕಾಗಿರುವಂತಹದ್ದು ಇಷ್ಟೇ. ಪ್ರಾರ್ಥನೆ ಮಾಡಬೇಕು, ಸಿದ್ಧವಾಗಬೇಕು. ಆ ಸಿದ್ಧತೆಯಲ್ಲಿ ಯಾವುದನ್ನು ಮೂಲ ಉದ್ದೇಶವನ್ನಾಗಿ ಇಟ್ಕೊಂಡು ಸಿದ್ಧವಾಗಬೇಕು? ಒಬ್ಬ ಪಾಪಿ ನನ್ನ ಒಂದು ಪ್ರಸಂಗವನ್ನು ಕೇಳಿ ಮಾರ್ಪಡ್ತಾನ, ಅಥವಾ ಒಬ್ಬ ಮನುಷ್ಯ ಈ ಪ್ರಸಂಗವನ್ನು ಕೇಳಿ ಸ್ವಲ್ಪ ಆದರೂ ಬದಲಾಗ್ತಾನ? ಈ ಕ್ವೆಶನ್ ಮಾರ್ಕ್ ಹಾಕ್ಕೊಂಡು ಪ್ರಸಂಗಕ್ಕೆ ಸಿದ್ಧವಾಗಿ. ಓಕೆ, ಒಂದು ವಚನವನ್ನು ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ. ನಾವು ಪ್ರಸಂಗ ಮಾಡಬೇಕಾದ್ರೆ ನಮ್ಮ ಆಬ್ಜೆಕ್ಟಿವ್ ಏನಾಗಿರಬೇಕು? ಜನರನ್ನು ಮೆಚ್ಚಿಸುವಂತಹದ್ದ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 1:10. ನಾನೀಗ ಯಾರನ್ನು ಉಳಿಸಿಕೊಳ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಮೆಚ್ಚಿಸಿಕೊಳ್ಳುವಂತಹ ಪ್ರಸಂಗ, ಜನರ ಮಧ್ಯ ಖ್ಯಾತಿ ಬರುತ್ತೆ ಅನ್ನುವುದಕ್ಕೋಸ್ಕರ ಪ್ರಸಂಗ ಯಾವತ್ತಿಗೂ ಸಹ ಮಾಡಬಾರದು. ನಿಜನಾ? ನನಗೇನೋ ರಹಸ್ಯ ಗೊತ್ತಾಗೋಯ್ತು ಅಂತ ಅಂದ್ಕೊಂಡು ಸತ್ಯವೇದದಲ್ಲಿ ಅದನ್ನು ಹೇಳಲಿಕ್ಕೆ ಬಂದ್ವಿ ಅಂತ ಅಂದ್ಕೊಳ್ಳಿ. ಅವಶ್ಯಕತೆ ಇಲ್ಲದೆ ಇರಬೇಕಾದ್ರೆ, ಆ ಜನರಿಗೆ ಅವಶ್ಯಕತೆ ಇಲ್ಲ ಸತ್ಯಕ್ಕೆ. ಆ ಟೈಮಲ್ಲಿ ಅದು ರೆಲೆವೆಂಟ್ ಅಲ್ಲ ಅಲ್ವಾ? ಅದು ಉಪಯೋಗಕ್ಕೆ ಬರೋದಿಲ್ಲ ಅಲ್ವಾ ಆ ಟೈಮಲ್ಲಿ? ಅದಕ್ಕೋಸ್ಕರ ಇಲ್ಲಿ ಪ್ರಭುವಿನ ನಾಮ ಏನಾದರೂ ಘನತೆಗೆ ಬರ್ತಿದೆಯಾ, ಅಥವಾ ಒಬ್ಬ ಪಾಪಿ ಸರಿ ಹೋಗ್ತಿದ್ದಾನಾ? ಅಷ್ಟೇ ನಮ್ಮ ಆಬ್ಜೆಕ್ಟಿವ್ ಆಗಿರಬೇಕು. ಅದಕ್ಕೆ ಪೌಲನು, ನಾನು ಯಾರನ್ನು ಹೋಲಿಸ್ಕೊಳ್ತಿದ್ದೀನಿ? ಜನರನ್ನು, ದೇವರನ್ನು. ನಮ್ಮ ಪ್ರಸಂಗ ಹೇಗಿರಬೇಕು? ದೇವರನ್ನು ಹೋಲಿಸಿಕೊಳ್ಳುವಂತಹ ಪ್ರಸಂಗವೇ ಹೊರತು ಮನುಷ್ಯರನ್ನು ಹೋಲಿಸಿಕೊಳ್ಳುವಂತಹ ಪ್ರಸಂಗ ಅಲ್ಲ. ಯೋಹಾನನು, ಬ್ಯಾಪ್ಟಿಸಮ್ ಕೊಡುವಂಥ ಯೋಹಾನನು ಮಾತಾಡಬೇಕಾದ್ರೆ ಈ ರೆಫರೆನ್ಸನ್ನು ಕೋಟ್ ಮಾಡಿ ಓದಬೇಡಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನ. ಆ ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ಕರ್ತನು ವೃದ್ಧಿಯಾಗಿ ನಾನು ತಗ್ಗಿಸಲ್ಪಡಬೇಕು ಅಂತ ಹೇಳಿ. ಪ್ರಸಂಗಿಕರಾಗಿ ನಮಗಿರಬೇಕಾಗಿರುವಂಥ ಆಬ್ಜೆಕ್ಟಿವ್ ಏನು? ವಿದ್ಯಾರ್ಥಿಗಳಾಗಿ ನಮಗಿರಬೇಕಾಗಿರುವಂಥ ಆಬ್ಜೆಕ್ಟಿವ್ ಏನು? ನಮ್ಮ ಪ್ರಸಂಗದಿಂದ ನಮ್ಮನ್ನು ನಾವು ತಗ್ಗಿಸ್ಕೊಂಡು ದೇವರನ್ನು ಹೆಚ್ಚಿಸಬೇಕು. ಇದೇ ಪ್ರೈಮ್ ಆಬ್ಜೆಕ್ಟಿವ್. ಓಕೆ, ಅರ್ಥ ಆಯ್ತಾ ಈ ಅಂಶ ನಮಗೆ? 10 ಪಾಯಿಂಟ್ಸ್, 10 ಪಾಯಿಂಟನ್ನು ಆಲೋಚನೆ ಮಾಡಿ ನೋಡಿದ್ದೀವಿ. ಈ 10 ಪಾಯಿಂಟನ್ನು ಎಕ್ಸಾಮಲ್ಲಿ ಬರೀಬೇಕು. ವಿದ್ಯಾರ್ಥಿಗಳು ವಾಕ್ಯ ಹೇಳುವುದಕ್ಕಿಂತ ಮುಂಚೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯಗಳು ಅನ್ನುವಂಥ ಸಂದೇಶದಲ್ಲಿ ಈ 10 ಪಾಯಿಂಟಲ್ಲಿ
10 ಪಾಯಿಂಟಲ್ಲಿ ನಾವು ಆಲೋಚನೆ ಮಾಡಿ ಜಾಸ್ತಿ ರೆಫರೆನ್ಸನ್ನು ಸಹ ಆಲೋಚನೆ ಮಾಡಿ ನೋಡಿಲ್ಲ. ಒಂದೊಂದು ಪಾಯಿಂಟ್ಗೆ 2 ರೆಫರೆನ್ಸು ಅಥವಾ ಒಂದೊಂದು ರೆಫರೆನ್ಸನ್ನು ನೋಡಿದ್ದೀವಿ. ಅಷ್ಟು ರೆಫರೆನ್ಸನ್ನು ಕೊಟ್ಟು ಅದನ್ನು ಅಳವಡಿಸಿಕೊಂಡು, ತುಂಬ ಮುಖ್ಯವಾಗಿ ಇದೆಲ್ಲ ಅಳವಡಿಸ್ಕೊಂಡಿದ್ದೀವಾ ಇಲ್ವಾ ಅನ್ನುವಂತಹ ನಮಗೆ ಗೊತ್ತಾಗೋಗುತ್ತೆ. ಹತ್ತಿರದಲ್ಲಿದೆಯಲ್ಲ ಗುಡ್ ಫ್ರೈಡೆ, ಗೊತ್ತಾಗತ್ತೆ. ದಯವಿಟ್ಟು ಇದನ್ನೆಲ್ಲ ಅಳವಡಿಸ್ಕೊಂಡು ಶಿಸ್ತುಬದ್ಧವಾಗಿ ಕ್ರಮಾನುಸಾರವಾಗಿ ನಡ್ಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಸಮಾಜದಲ್ಲಿ ನಿಂತು ವಾಕ್ಯ ಹೇಳಬೇಕಾದ್ರೆ ವಿದ್ಯಾರ್ಥಿಗಳಾಗಿರುವಂತಹ ನಾವು, ಇನ್ನೂ ಅಷ್ಟೊಂದು ಅನುಭವ ಹೊಂದದೇ ಇರುವಂತಹ ನಾವು ಯಾವ ಕ್ರಮವನ್ನು ಪಾಲಿಸಬೇಕು, ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಹೇಗೆ ಬಿಹೇವ್ ಮಾಡಬೇಕು, ಯಾವ ಟೋನಲ್ಲಿ ಹೇಳಬೇಕು, ಯಾರ ಮುಂದೆ ಹೇಗೆ ಹೇಳಬೇಕು ಅನ್ನುವಂತಹ ಪ್ರತಿಯೊಂದನ್ನು ಸಹ ವಿವರವಾಗಿ ಬರೆಸದಿರೋ ತಂದೆ, ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ಹೇಳ್ತಿರುವಂತಹ ಮಾತಿನ ಪ್ರಕಾರ ನಡ್ಕೊಂಡು ಈ ಎಲ್ಲ ಪಾಯಿಂಟನ್ನು ಕನ್ಸಿಡ್ರೇಷನಲ್ಲಿ ಇಟ್ಕೊಂಡು ಪ್ರಸಂಗ ಮಾಡುವುದಕ್ಕಿಂತ ಮುಂಚೆ ಪ್ರಪ್ರಥಮವಾಗಿ ಅವಕಾಶ ಕೊಟ್ಟಿರುವಂತಹ ನಿಮಗೆ ಕೃತಜ್ಞತೆ ಹೇಳಿ ನಿಮ್ಮ ಸಹಾಯವನ್ನು ಪಡ್ಕೊಂಡು ಅದಾದ ನಂತರ ಅದಕ್ಕೆ ಶ್ರಮೆ ಹಾಕಿ ಅದಕ್ಕೆ ಕಷ್ಟಪಟ್ಟು ನಾವು ಪ್ರಿಪೇರ್ ಆಗಿ ಸಿದ್ಧವಾಗಿ ಬಂದು ನಿಲ್ಲುವಂತಹ ಮಕ್ಕಳಾಗಿ, ಇದನ್ನು ಹೇಳಲಿಕ್ಕೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ಮುಂದೆ ನಡೆಯುವಂತಹ ಕಾರ್ಯಕ್ರಮ ಇನ್ನು 2 ವಾರಗಳಲ್ಲಿ ಗುಡ್ ಫ್ರೈಡೆ ಏನಿದೆ ತಂದೆ, ನಿಮ್ಮ ಮಕ್ಕಳೆಲ್ಲರೂ ಸಹ ಆಸಕ್ತಿಯಿಂದ ಮುಂದೆ ಬಂದು ವಾಕ್ಯ ಹೇಳಬೇಕು ಅನ್ನುವಂಥ ಹಂಬಲವನ್ನು ಹೊತ್ತಿದ್ದಾರೆ. ಅವ್ರು ಹೇಳಬೇಕಾದ್ರೆ ಈ ಪಾಯಿಂಟ್ಸನ್ನೆಲ್ಲ ಈಗ ನಾವು ಆಲೋಚನೆ ಮಾಡಿರುವಂಥ ನಿಮ್ಮ ವಚನಗಳೆಲ್ಲ ಪಾಲಿಸಿ ವಾಕ್ಯವನ್ನು ಹೇಳಿ ಉತ್ತೀರ್ಣರಾಗುವಂತೆ ಅವರಿಗೆ ಕೃಪೆ ಕೊಡಿ. 2ನೇ ಸಂದೇಶ ಹೇಳಬೇಕಾದ್ರೂ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳುವಂತಹ ಬಲವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.